ಯು ಆರ್ ಫ್ರಮ್ ಕೂರ್ಗ್. ಹೌದು ಸರ್. ಹಾಂ, ಬಟ್ ವೀಕ್ಷಕರಿಗೆಲ್ಲ ಹೇಳ್ಬಿಡ್ತೀನಿ, ನನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಕರ್ತಿದ್ದಾರೆ, ತುಂಬ ಮಾತಾಡೋಕ್ಕೆ ಏನೇನೋ ಕೇಳ್ತಾ ಇದ್ದಾರೆ. ನಾನಂತೂ ಮೊದಲೇ ಹೇಳ್ಬಿಡ್ತೀನಿ, ಮಿಡ್ಲ್ ಸ್ಕೂಲ್ ಫೈಲ್ ಹುಡುಗ, ಹೈಸ್ಕೂಲು ಫೈಲ್ ಹುಡುಗ, ಕಾಲೇಜ್ ನೋಡಲಿಲ್ಲ, ಬಟ್ ಲೈಫ್ ನಾನು ನೋಡಿದ್ದೀನಿ. ವೆರಿ ನೈಸ್. ಐ ಲವ್ ದ ಸ್ಪಿರಿಟ್. ಬಾರ್ನ್ ಅಂಡ್ ಬ್ರಾಟ್ ಅಪ್ ಕೂರ್ಗ. ಹೌದು, ಖಂಡಿತ ಖಂಡಿತ. ಬಟ್ ಕೂರ್ಗ್ ಹ್ಯಾಸ್ ಒನ್ ಕಲ್ಚರ್. ಒಂದೇನಂದ್ರೆ ಎಲ್ಲಾ ಫ್ಯಾಮಿಲಿಯಿಂದನೂ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಇಂದ ಆರ್ಮಿಗೆ ಹೋಗ್ತಾರೆ. ಹೌದು. ಇನ್ನೊಂದು ಹಾಕಿ. ಹೌದು. ಅಂಡ್ ಜನರಲಿ ನೋಡೋದಾದ್ರೆ ಪೇಟ್ರಿಯಾಟಿಸಮ್ ಅನ್ನೋದು ಸಿಕ್ಕಾಪಟ್ಟೆ ಇದೆ ಕೂರ್ಗೀಸ್ ಅಥವಾ ಆ ಕೂರ್ಗ್ ಕಲ್ಚರ್ ಅಲ್ಲಿ. ಹೌದು, ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಅದು ಹೇಗೆ ಬರುತ್ತೆ? ಅದು ಆ ಬ್ಲಡ್ ಅಲ್ಲೇ ಇದೆಯಾ ಅಥವಾ ಆ ಎನ್ವೈರ್ಮೆಂಟ್ ಅಲ್ಲಿ ಇದೆಯಾ, ಹೇಗೆ ಸರ್? ಇದು ಎನ್ವೈರ್ಮೆಂಟಲ್ ಇದೆ, ಇಟ್ ಇಸ್ ನಾಟ್ ಎ ಬ್ಲಡ್. ನೋಡಿ, ನೀವು ಪ್ರಕೃತಿಯಿಂದನೇ ನೀವು ಏನೇ ಒಂದು ದೇಹ ರಚನೆ ಆಗಿರ್ಬೋದು, ಮೈಂಡ್ ಸೆಟ್ ರಚನೆ, ಪ್ರಕೃತಿ ನಿಮಗೆ ಹೆಲ್ಪ್ ಮಾಡುತ್ತೆ. ಕೊಡಗಿನ ಬೆಡಗನ್ನು ನಡೆದು ಸವಿದು ನೋಡು ಅಂತ ಹೇಳ್ತಾರೆ. ಕೊಡಗಿನ ಬೆಡಗನ್ನು ನಡೆದು ಸವಿದು ನೋಡು. ಸೊ ನೀವು ಕೊಡಗಿನಲ್ಲಿ ನಡೀತಾ ಇದ್ದಂಗೆ ನಿಮ್ಮಲ್ಲೆಲ್ಲ ಎಂಡೋರೆನ್ಸ್ ಕ್ರಿಯೇಟ್ ಆಗುತ್ತೆ ಬಾಡಿಯಲ್ಲಿ, ಎನರ್ಜಿ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇವು ಥಾಟ್ ಪ್ರೊಸೆಸ್ ಇದೆ ವೆರಿ ಹೈ ಲೆವೆಲ್ ಇರುತ್ತೆ. ಬಿಕಾಸ್ ಆಫ್ ದ ಪ್ಯೂರ್ ಆಫ್ ಏರ್ ಪೊಲ್ಯೂಷನ್ಸು ಕಮ್ಮಿ ಇರೋದ್ರಿಂದ ತುಂಬ ಇದಾಗುತ್ತೆ. ಮತ್ತು ಅವನು ಮೊದಲಿಂದನೂ ತಿಕ್ಕ ಜಂಗಲಲ್ಲಿ ಇರ್ತಾನೆ, ತೋಟ ಇರುತ್ತೆ, ಮನೆ ಇರುತ್ತೆ, ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ನೋಡ್ತಾರೆ. ಯಾಕೆಂದರೆ ಇಲ್ಲಿ ಅವರ ಜಾಗದಲ್ಲಿ ಅವ್ರದ್ದು ಮನೆ ಮಾತ್ರ ಇರುತ್ತೆ, ದೂರದಲ್ಲಿ ಇನ್ನೊಂದು ಮನೆ, ಫ್ರೆಂಡ್ದು ಮನೆ ಇರ್ತದೋ, ಅಕ್ಕಪಕ್ಕದವ್ರದ್ದು ಮನೆ ಇರುತ್ತೆ, ಅವ್ರ ಜಾಗದಲ್ಲಿ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದರೆ ಇವನು ಹುಷಾರಾಗಿ ಅವ್ರ ಮನೆಗೆ ಹೋಗ್ತಾನೆ. ಡೇರಿಂಗ್, ಒಬ್ಬನೇ ರಾತ್ರಿ ಆದರೂ ನಡ್ಕೊಂಡು ಹೋಗ್ತಾನೆ, ಅವ್ರದ್ದು ಇದು ಮಾಡ್ಕೊಂಡು ಬರ್ತಾನೆ. ಸೊ ಇದೆಲ್ಲ ಏನಾಗ್ತದೆ ಅಂತ ಹೇಳಿದಾಗ ಅವನಿಗೆ ಸಣ್ಣದ್ರಿಂದನೇ ಅವನ ಧೈರ್ಯಶಾಲಿದಾನ ಮಾಡುತ್ತೆ. 99% ಅವನು ಪ್ರಕೃತಿ ಮಧ್ಯದಲ್ಲೇ ಬದುಕ್ತಾ ಇದ್ದಾನೆ ಸರ್. ಪ್ರಕೃತಿ ಅವನಿಗೆ ಎಲ್ಲ ಕಲಿಸ್ಕೊಡ್ತಾ ಇದೆ, ಅವನಿಂದ ಪ್ರಕೃತಿ ಕಲಿತಾ ಇಲ್ಲ ಅಲ್ಲಿ. ಸೊ ಆ ಮನುಷ್ಯ, ಕೊಡಗಿನ ವ್ಯಕ್ತಿ ವೀರಶೂರ ಆಗಲಿಕ್ಕೆ ಕಾರಣ ಹಾಗೂ ತ್ಯಾಗಮಯ ಆಗಲಿಕ್ಕೆ ಕಾರಣ ಆ ಪ್ರಕೃತಿ ನೇಚರು, ಮತ್ತು ಅಲ್ಲಿ ಜನರ ಒಡನಾಟ, ಅವನ ಜೊತೆ ಯಾರು ಬಾಳ್ತಾ ಇದ್ದಾರೆ, ಅವರು ಅಕ್ಕಪಕ್ಕದವರು ಎಷ್ಟು ಜನ ಸಾಧನೆ ಮಾಡಿದ್ದಾರೆ, ಅದು ಅವನಿಗೆ ಇನ್ಸ್ಪಿರೇಷನಲ್ಸ್, ಮೋಟಿವೇಶನ್ಸ್ ಆಗಿರುತ್ತೆ. ಸೊ ನಮಗೆಲ್ಲ ಮೋಟಿವೇಟರ್ ಅಂದರೆ ಜನರಲ್ ಕಾರ್ಯಪಾದರು. ಸೊ 8th ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಡೇ ಪ್ರೋಗ್ರಾಮಿಗೆ ನಮ್ಮ ಸೀನಿಯರ್ಸ್ ಅವ್ರನ್ನ ಕರೆದಿದ್ರು. ಅವರು ಬಂದಾಗ ಗೇಟ್ ಹತ್ರ ಬಂದ್ರೂ 5 ನಿಮಿಷ ಟೈಮ್ ಇದ್ರೂ ಅವ್ರು ಒಳಗಡೆ ಬಂದಿದ್ದಿಲ್ಲ. ಅವರ ಭಾಷಣದ ಮಧ್ಯೆ ಕರೆಂಟ್ ಹೋಗಿತ್ತು. ಹಳ್ಳಿಗಾಡು, ಕರೆಂಟ್ ಸಹಜವಾಗಿ ಮಳೆ, ಗುಡುಗು, ಬಿಸಿಲುಗಳಿಗೆ ಹೋಗ್ತಾ ಇರ್ತದೆ. ಜನರೇಟ್ ಸ್ಟಾರ್ಟ್ ಮಾಡೋ ಗಂಟನೂ ಟೈಮ್ ಇಲ್ಲ ಅಂತ ಹೇಳಿದಾಗ, ಇವಾಗಲೂ ಇನ್ನಷ್ಟೊತ್ತಿಗೆ ನನ್ನ ಕಣ್ಣಲ್ಲಿ ಈಗಲೂ ನೆನಪಿದೆ ಸರ್. ಪಾಕೆಟಿಂದ ಒಂದು ಮ್ಯಾಚಸ್, ಒಂದು ಕ್ಯಾಂಡಲ್ ತೆಗೆದುಬಿಟ್ಟು ಟೇಬಲ್ ಮೇಲೆ ಇಟ್ಟು ಅದನ್ನು ಕ್ಯಾಂಡಲ್ನ ಕಸಿದ್ರು. ಒಂದು ಮಾತು ಹೇಳಿದರು ಸರ್, ಈ ಮಕ್ಕಳು ಈ ದೇಶದ ಬೆಳಕಾಗಬೇಕು, ದೇಶಕ್ಕೆ ಎಷ್ಟೇ ಕತ್ತಲೆ ಬಂದ್ರೂ ಈ ಮೇಣದ ಬತ್ತಿಯ ಥರ ನೀವು ಉರಿಯಬೇಕು, ಕತ್ತಲೆ ಬಂತು ಅಂತ ನೀವು ಯಾವಾಗಲೂ ಕೂತ್ಕೋಬೇಡಿ, ಬೆಳಕಾಗಿ ಯಾವಾಗಲೂ ಅಂತ ಹೇಳಿದ್ರು. ದಟ್ ಇಸ್ ಅಲ್ಟಿಮೇಟ್ ಅವರ್ ಇದು ಥಂಡರ್ ಲೈಟ್ ಥರ ನಮ್ಮ ಮೈಂಡಿಗೆ ಹೊಡಿತದೆ. ಸೊ ಈಗದ ಜನ್ರೇಷನಲ್ಲಿ ಮಕ್ಳ ಹತ್ರನೂ ಅದನ್ನೇ ಕೇಳೋದು, ನೀವು ಏನಿಲ್ಲ ಫಿಸಿಕಲ್ ನಮಗೆ ಆಗಿಲ್ಲ, ಮೊಬೈಲಲ್ಲಿ 24 ಗಂಟೆ ಕಳೆಯೋದು. ಇದು ಹ್ಯಾವ್ ಟು ಡೂ ಸಮ್ ಡಿಸಿಪ್ಲಿನ್ ಲೈಫ್. ನಿಮಗೆ ಇನ್ಸ್ಪೈರೇಷನ್ಸ್ ಇರುವಂಥ ವ್ಯಕ್ತಿಗಳನ್ನ ನೀವು ಯಾವಾಗಲೂ ಫಾಲೋ ಮಾಡಿ. ಸೊ ದಟ್ಸ್ ವೈ ದ ಕೊಡಗು ಇಸ್ ಕೂರ್ಗ್ ಸರ್. ನೀವು ಯಾವ ಕಾಲಕ್ಕೆ ಅದನ್ನ ಮ್ಯಾಚ್ ಮಾಡ್ಲಿಕ್ಕಾಗಲ್ಲ ಅಂತೀನಿ. ಬಟ್ ಈಗ ನೀವು ಕಾರ್ಯಪ್ಪ ಅವ್ರ ಬಗ್ಗೆ ಒಂದು ಹೌ ವಾಸ್ ಹಿಸ್ ಆರಾ? ಅವರ ಸರ್, ಅದೊಂದು ಮಾತಲ್ಲೇ ನಾವು ಇನ್ನೂ ಗಂಟನೂ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಅವರ ಯಾವ ಲೆಕ್ಕ ಸರ್? ಸರ್, ವಿ ಫಾಲೋ ದಟ್ ರೂಲ್ಸ್ ಆ್ಯಂಡ್ ಡಿಸಿಪ್ಲಿನ್ಸ್ ನೌ ಎ ಡೇ ಸರ್. ಸೊ ನನ್ನ ಮಕ್ಕಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಟ್ ಈಸ್ ದ ಕೂರ್ಗುದು ಲೈಫ್ ಸ್ಟೈಲ್ ಸರ್. ಡಿಸಿಪ್ಲಿನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೆಟರ್ ಆನ್ ಪೊಸಿಷನಲ್ಲಿ ವಾಟ್ ಇಸ್ ದ ವೈ ವಿ ಫಾಲೋ ದ ಡಿಸಿಪ್ಲಿನ್ ನಾನು ಹೇಳ್ಕೊಡ್ತೀನಿ ನಿಮಗೆ, ಯಾಕೆ ಅದು. ವೆಯ್ಟ್ ಆ್ಯಂಡ್ ಸಿ. ಓಕೆ, ಸೊ ಹೌ ನೀವು ಹೇಗೆ ಆರ್ಮಿಗೆ ಎಂಟರ್ ಆಗೋದಾಯ್ತು ಸರ್? ನಮ್ಮ ಊರಿನ ಅಕ್ಕಪಕ್ಕದವರೆಲ್ಲ ಬೆಂಚ್ಮೆಂಟು, ಕ್ಲಾಸ್ಮೇಟ್ಸ್ಗಳು, ಊರಿನವರೆಲ್ಲ ಆರ್ಮಿಗೆ ಹೋಗ್ತಾಯಿದ್ರು. ಮತ್ತು ಎಲ್ಲೋ ಒಂದು ಕಡೆ ಹಂಬಲ ಇರುತ್ತೆ ಸರ್, ಏನಾದ್ರು ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಇರುತ್ತೆ. ಇಲ್ಲ, ಕಷ್ಟ ಇರುತ್ತೆ ಲೈಫಲ್ಲಿ, ಜೀವನದ ಬಡತನ, ಏರಿಳಿತಗಳು,
ಏನಪ್ಪ ನೀನು ಇಷ್ಟು ಸರಿ ಫೈಲ್ ಆಗಿದೆಯಾ, ನಿನಗೇನು ಸಿಗಲ್ಲ ಲೈಫಲ್ಲಿ, ನಿನಗೇನು ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಬಟ್ ಇನ್ನೊಬ್ಬರು ನನ್ನ ಎಷ್ಟು ಚುಚ್ಚು ಮಾತು ಆಡ್ತಾರಲ್ಲ ಅದು ತುಂಬ ಒಳ್ಳೆಯದು. ಯಾಕೆಂದರೆ ದೇ ಆರ್ ಅವರ್ ವೆರಿ ಗುಡ್ ಫ್ರೆಂಡ್, ಬಟ್ ದಟ್ ಟೈಮ್ ದೇ ಆರ್ ಎನಿಮಿ ಅಟ್ ಆಲ್. ಆ ಟೈಮಲ್ಲಿ ನನಗೆ ಎನಿಮಿ ಆಗಿರ್ತಾರೆ, ಬಟ್ ಅವ್ರದ್ದು ಲೈಫ್ ಲಾಂಗ್ ನಾವು ನೋಡೋಕೆ ಹೋದರೆ ಅವರೇ ನಮಗೆ ಹಿತೈಷಿಗಳಾಗಿರ್ತಾರೆ. ಸೊ ಇದನ್ನೆಲ್ಲ ಇಟ್ಕೊಂಡು ಒಟ್ಟಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ನಾವೆಲ್ಲ ಊರು ಬಿಡಬೇಕು. ಯಾಕೆಂದರೆ ಊರವರೆಲ್ಲ ನೀನೊಂದ್ಸರಿ ಹೋದ್ರೆ ಸಾಕು ಅಂತ ಯೋಚನೆ ಮಾಡ್ತಾಯಿದ್ರು. ಯಾಕೆಂದರೆ ಅಷ್ಟು ಕೀಟ್ಲೆ ಕೆಲಸ ಮಾಡ್ತಿದ್ದ, ಅಷ್ಟು ದೇ ಎಂಜಾಯ್ ದ ಸ್ಟೂಡೆಂಟ್ ಲೈಫ್ಸ್ ಆ್ಯಂಡ್ ಬಾಲ್ಯಪನ ತುಂಬ ಎಂಜಾಯ್ ಮಾಡ್ತಿದ್ದ. ಊರು ಬಿಟ್ಟ, ಸಿಕ್ಕಿದ್ದೆ ಆರ್ಮಿ. ಯಾಕೆಂದರೆ ನಾವು ಓದಿದ್ದೇ ಅದಲ್ಲ ಸರ್, ನಾವೇನು ತುಂಬ ಸಾಧನೆ ಮಾಡಿದ್ದಿಲ್ಲ ಓದೋದ್ರಲ್ಲಿ. ಅಲ್ಲ, ನೀವು ಹೇಳಿದ್ರಿ ಈಗ 10ನೇ 3 ಸಲ ಬರ್ತಿದ್ದೀನಿ. 100% ಸರ್, ರೆಕಾರ್ಡ್ ಇದೆ ಸರ್. ಮಿಡ್ಲ್ ಸ್ಕೂಲ್ 3 ವರ್ಷ ಫೇಲ್ ಸರ್, ಸ್ಕೂಲ್ 3 ವರ್ಷ ಫೇಲ್, ರೆಕಾರ್ಡ್ ಇದೆ, ಆನ್ ರೆಕಾರ್ಡ್ ಸರ್. ಈಗದ ಮಕ್ಳಿಗೆ ನನ್ನ ಮಕ್ಳಿಗೆ ನಾನು ಇದೇ ಚಾಲೆಂಜ್ ಮಾಡೋದು, ನಿಮ್ಮ ಕೈಲಿ ಏನು ಸಾಧನೆ ಮಾಡೋಕೆ ಆಗದಿದ್ರು ಪರವಾಗಿಲ್ಲ, 1 ವರ್ಷ ಫೈಲ್ ಆಗಿ ನೋಡಿ. ಯಾಕಂಗೆ ಸರ್? ಫೈಲ್ಯೂರ್ ಈಸ್ ಅ ಸಕ್ಸಸ್ ಮ್ಯಾನ್ ಸರ್. ಯಾಕೆಂದರೆ ನಿಮ್ಮಲ್ಲಿ ಆ ಗಟ್ಟಿತನ ಬರಬೇಕು ಅಂತ ಹೇಳಿದ್ರೆ ನೀವು ಸರ್ವೈವಲ್ ಮೋಡಲ್ ಇರಬೇಕು ಅಂತೀವಿ. ನೀವು ಎಲ್ಲಿಗಂಟ ಸರ್ವೈವಲ್ ಮೋಡಲ್ ಬರಲ್ಲ, ನಿಮ್ಮಲ್ಲಿ ಗಟ್ಟಿತನ ಬರಲ್ಲ ಅಂತೀನಿ ಸರ್. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಟೊಳ್ಳಾಗಿರುತ್ತೆ ಮತ್ತು ಪೊಳ್ಳಾಗಿರುತ್ತೆ. ಎದುರಿಸ್ಬಿಟ್ರೆ ಎದ್ದು ಬಿಡ್ತೀರಾ ಸರ್ 2 ನಿಮಿಷದಲ್ಲಿ. ನಿಜ ಎದುರಿದ್ದಾರೆ. ಅದೇ ನಮ್ಮ ಥರನ ಎದುರಿಸಿ ನೋಡಿ, ಹೌದಾ ಪರವಾಗಿಲ್ಲ ಬಿಡಿ ನೋಡ್ತೀನಿ, ಬಂದ ಮೇಲೆ ನೋಡೋಣ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಫೇಲ್ಯೂರ್ ಪಾರ್ಟ್ ಆಫ್ ಸಕ್ಸಸ್. ಮೋರ್ ಸ್ಟ್ರಾಂಗರ್, ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಿ ಸರ್. ಅದಕ್ಕಿಂತ ಫೈನಾನ್ಸಿಯಲ್ ಸ್ಟ್ರಾಂಗ್ ಇರ್ಬೋದು, ಇಲ್ಲದೇನೆ ಇರ್ಬೋದು, ದಟ್ ಈಸ್ ಡಸ್ ನಾಟ್ ಮ್ಯಾಟರ್. ಬಟ್ ಇವರು ಫಿಸಿಕಲ್ ಆ್ಯಂಡ್ ಎಮೋಷನಲ್ ಸ್ಟ್ರಾಂಗ್ ಆಗಿರ್ತೀರಲ್ಲ ಲೈಫಲ್ಲಿ, ಅದು ಈಸ್ ಎ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೌ ಡೇಸ್ ಮೋಸ್ಟ್ ಆಫ್ ಆಲ್ ದ ಪೀಪಲ್ಸ್ ಟು ಟಾಕ್ ವಿತ್ ಮೀ, ಸರ್ ಟುಡೇ ಇಸ್ ದ ಲಕ್ಸುರೀಸ್ ಆಫ್ ಲೈಫ್ ಈಸ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅಂತಾರೆ. ದಿಸ್ ಇಸ್ ದ ಲಕ್ಸುರೀಸ್. ನಾವು ಲಕ್ಸುರಿ ಇಲ್ಲದೇನೆ ಅದನ್ನ ಪಡ್ಕೊಂಡಿದ್ದೀವಿ ಲೈಫಲ್ಲಿ. ಸೊ ನೀವು ದುಡ್ಡು ಸಂಪಾದನೆ ಮಾಡಿಕೊಂಡು ಈಗ ಅದಕ್ಕೋಸ್ಕರ ಕಳೀತಾ ಇದ್ದೀರಾ. ನಾವು ಮಾಡೋದೇನೆ ಆರಾಮಾಗಿ ಲೈಫ್ನ ಈಗಲೂ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ಒಂದು ಕೋಟ್ ಇದೆ, ಯು ಶುಡ್ ಬಿ ಸೋ ಹಂಬಲ್ ಆ್ಯಂಡ್ ಯು ಶುಡ್ ಬಿ ಸೋ ಡೌನ್ ಟು ಅರ್ತ್. ಯು ಶುಡ್ ಬಿ ಸೋ ಹಂಬಲ್ ಆ್ಯಂಡ್ ಯು ಶುಡ್ ಬಿ ಸೋ ಡೌನ್ ಟು ಅರ್ತ್ ದ್ಯಾಟ್ ನಿಮ್ಮ ಲೈಫಲ್ಲಿ ಎಂಥ ವರ್ಸ್ಟ್ ಸಿಚುವೇಶನ್ ಬಂದರೂ ಯು ಆರ್ ಇನ್ ಅ ಬೆಸ್ಟ್ ಸರ್ವೈವಲ್ ಮೋಡ್. ಹೌದು, ಇದನ್ನ ಆರ್ಮಿಲಿ ಕಳಿಸೋದು ಸರ್ ಅಲ್ವಾ? ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ಎಲ್ಲರೂ ಲೈಫಲ್ಲಿ ಇದನ್ನ ಡೆಫಿನೆಟ್ ಆಗಿ ಫಾಲೋ ಮಾಡಿ ಸರ್. ಈಗ ಜನ್ರೇಷನ್ ಫಾಲೋ ಮಾಡಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಇನ್ ಕ್ಯಾಡ್ಬೆರಿ ಲೈಫ್ ಸ್ಟೈಲ್ ಸರ್. ಎಲ್ಲ ಮ್ಯಾನ್ ಮೇಡ್ ಬೇಕು, ಈಸಿಯಾಗಿ ಬರಬೇಕು. ಈರುಳ್ಳಿ ಕಟ್ ಮಾಡೋಕ್ಕೆ ಬರಲ್ಲ ಸರ್. ಹಿಂದಿನ ಕಾಲದಲ್ಲಿ ಬೆಲ್ಲ ಅಮ್ಮಂದಿರಲ್ಲ, ಬೆಲ್ಲ ಟಕ್ಕಂತ ಹಿಂಗೆ ಮುರಿತಿದ್ರು. ಈಗ ಯಾರು ಸರ್ ಬೆಲ್ಲ ಮುರಿತಾರೆ? ಬೆಲ್ಲದ ಉಡಿಬೇಕು ಅಂತ ಹೇಳ್ತಾರೆ. ಸೊ ಇವ್ರಿಗೆಲ್ಲ ಹೋಗ್ಬಿಟ್ಟು ನೀವು ಆಗ ಬದುಕಿ ಈಗ ಬದುಕಿ ಅಂತ ಹೇಳೋದು ನಮ್ಮದೇ ಮೂರ್ಖತನ ಸರ್. ತುಂಬ ಕಷ್ಟ, ಜೆನ್ಸಿಗಂತೂ ತುಂಬ ಕಷ್ಟ. ಜೆನ್ಸಿ ಅವರು ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಆಲ್ ಬಿಲೀವ್ ಇನ್ ದ AI. ಆದರೆ ಹಿಂದಿ ಗೊತ್ತಲ್ಲ? ಗೊತ್ತು. उनको ये नहीं पता कि उसका बाप भी बेटा OI. ಒರಿಜಿನಲ್ ಇಂಟೆಲಿಜೆನ್ಸ್. ಕರೆಕ್ಟ್. ಯಾಕೆಂದರೆ ಅದ್ರ ಬಿಟ್ಟರೆ ಇನ್ನೇನೂ ಇಲ್ಲ ಅಂತೀನಿ. ಕರೆಕ್ಟ್. ಓಕೆ, ಸೊ ಈಗ ನೀವು 10th 3 ಸಲ ಫೇಲ್ ಆದ. ಹೌದು ಸರ್. ಅದರಿಂದ ಆರ್ಮಿಗೆ, ಯಾಕಂದ್ರೆ ಎಷ್ಟೋ ಜನ ಏನೇನೋ ಅನ್ಕೊಂಡಿರ್ತಾರೆ ಆರ್ಮಿಗೆ ಎಂಟರ್ ಆಗಕ್ಕೆ ಹಂಗಬೇಕು ಹಿಂಗಬೇಕು ಅಂತ ಹೇಳಿ. ಸೊ ನೀವು 10th 3 ಸಲ ಫೇಲ್ ಆಗಿದ್ದೀರ. ಆರ್ಮಿ ಸೇರಕ್ಕೆ 3 ವರ್ಷ ಫೇಲ್ ಆಗಿದ್ದೀನಿ ಸರ್. 3 ಸರಿ ಫೇಲ್ ಆಗಿದ್ದೀನಿ. ಆನ್ ರೆಕಾರ್ಡ್. ಸೊ ಅಲ್ಲಿ ಹೇಗೆ ಅಂದರೆ ನಿಮ್ಮ ರಿಟರ್ನ್ ಟೆಸ್ಟ್ ಹೆಂಗಿತ್ತು, ಫಿಸಿಕಲ್ ಟೆಸ್ಟ್ ಹೇಗಿತ್ತು, ಏನೇನೆಲ್ಲ ಟೆಸ್ಟ್ ಇರುತ್ತೆ ಆರ್ಮಿ? ಸರ್ ಫಸ್ಟು ನಮ್ಮ ಜನ್ರೇಷನಲ್ಲಿ ಆ ಟೈಮಲ್ಲಿ ಫಸ್ಟು ಫಿಸಿಕಲ್ ಟೆಸ್ಟೇ ಮಾಡ್ತಾಯಿದ್ರು. ಸೊ ನಾವು ಅವಾಗೆಲ್ಲ ನಮಗೆ ಫಿಸಿಕಲ್ ಟೆಸ್ಟು ಓಕೆ ಅಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ ರೆಡಿ ಗೋ ಅಂತೇಳಿ ನಾವು ಫಿನಿಶಿಂಗ್ ಮಾಡಿಬಿಡ್ತಿದ್ದೆ ಸರ್. ಯಾಕೆಂದರೆ ನಾವು ಯಾವಾಗಲೂ ಫಿಸಿಕಲ್ ಏನು. ಸೊ ಫಿಸಿಕಲ್ ಟೆಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ರನ್ನಿಂಗು, ಚಿನ್ ಅಪ್ ಇರ್ಬೋದು, ಸಿಟ್ ಡೌನ್ ಇರ್ಬೋದು, ಇದು ಎಕ್ಸಸೈಸ್ ಅಂದರೆ ಏನು ಬಾಡಿ ಫಿಟ್ನೆಸ್ ಇದೆ ಅದು ವೆಸ್ಟ್ ಹೈಟು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ನಾನು 3 ಸರಿನೂ ಯಾಕೆ 3ನೇ ಸರಿ ನಾನು ಪಾಸ್ ಆದೆ ಅಂತ ಹೇಳಿದ್ರೆ, ಸೊ ನಾನು ಫಿಸಿಕಲ್ ಫಿಟ್ ಇದ್ದೀನಿ.
10th ಫೈಲ್ ಆಗಿಬಿಟ್ಟಿದ್ದೀನಲ್ಲ, 10th ಫೈಲ್ ಆಗಿದ್ದೀನಿ. ಸೊ ನನಗೆ ಓದು ಬರಹ ಗೊತ್ತಿಲ್ಲ ಅಷ್ಟೊಂದು. ಸೊ ನಾನೇನು ಮಾಡಿದ್ದೆ, ಫಸ್ಟ್ ಟೈಮ್ ಫೈಲ್ ಆದಾಗ ಯಾರೋ ಹೇಳಿದರು ಯೂನಿಟ್ ಎನ್ರೋಲ್ಮೆಂಟ್ ಅಂತ ಹೇಳ್ತದೆ. ಅದು ಅಂದರೆ ನೀವು ಅಲ್ಲಿ ಹೆಲ್ಪಿಂಗ್ ಕೆಲಸ, ಅಂದರೆ ಬೇಕ್ರಿ ಆಗಿರ್ಬೋದು, ಕಿಚನ್ ಗಾರ್ಡನ್ನಲ್ಲಿ ಇವಾಗ ಇಲ್ಲ, ಆಗ ಇತ್ತು. ಅಂದರೆ ನಮ್ಮ ಮನೇಲಿ ಹೇಗೆ ಸಹಾಯಕಗಳನ್ನ ಇಟ್ಕೊಳ್ತೀವಿ, ನಮ್ಮ ಮೇಡ್ಗಳನ್ನ ಹೇಗೆ ಇಟ್ಕೊಳ್ತೀವಿ, ಆ ರೀತಿ ಅಲ್ಲಿ ಇದ್ದಾಗ ನಾವು ಅಲ್ಲಿ ಕೆಲಸ ಮಾಡಿದಾಗ ಸೊ ನಮಗಲ್ಲಿ ಊಟ ತಿಂಡಿ ಜೊತೆಗೆ ಸಿಗ್ತಿತ್ತು, ಮತ್ತು ಓದಲಿಕ್ಕೂ ಸ್ವಲ್ಪ ಅವಕಾಶ ಸಿಗ್ತಿತ್ತು. ಸೊ ಸೀನಿಯರ್ಸ್ಗಳು ನಮಗೆ ಗೈಡ್ ಮಾಡ್ತಾಯಿದ್ರು, ನಿಮ್ಗೆ ಹೇಗೆ ಓದಬೇಕು, ನೀವೇನು ಮಾಡಬೇಕು ಅಂತ. ಸೊ ಡೇ ಟೈಮಲ್ಲಿ ನಾವು ಕೆಲಸ ಮಾಡ್ತಿದ್ದ, ರಾತ್ರಿ ಓದ್ಕೋತಿದ್ದ. ಸೊ ಆ ಗೈಡೆನ್ಸಿಂದ ನಾವು ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದ. ಯಾಕೆಂದರೆ ಲೈಫಲ್ಲಿ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಹೇಳಿದ್ರೆ, ನಾವು ಲೈಫಲ್ಲಿ ಹೋಗಬೇಕು ಅಂದರೆ ಈ ಫಾಲೋ ದ ಗುರು ಅಂತೀವಿ. ಗುರು ಮಾಡಲಿಲ್ಲ ಅಂತ ಹೇಳಿದ್ರೂ ಯಾರನ್ನ ಒಬ್ಬನ ಗಾಡ್ ಫಾದರ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ರೋಲ್ ಮಾಡೆಲ್ ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರು ಆ ಲೆವೆಲಿಗೆ ಹೋಗ್ಬೇಕು ಅಂದರೆ ಅವರು ಸರ್ವೈವಲ್ ಮೋಡ್ನ ದಾಟ್ಕೊಂಡು ಬಂದಿರ್ತಾರೆ ಸರ್. ನಿನಗೆ ಎಲ್ಲಿ ಗಂಟ ಗುರು ಇಲ್ಲಿ ಸಿಗಲ್ಲ, ನಿನಗೆ ಅಲ್ಲಿ ಗಂಟ ನೀನು ಗುರಿ ಮುಟ್ಟೋಕ್ಕಾಗಲ್ಲ ಅಂತೀನಿ. ನೀನು ಶಾರ್ಟ್ಕಟ್ಟಲ್ಲಿ ಮುಟ್ಟಿದ್ರೂ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಸರ್, ಬಿದೋಗ್ತೀರಾ. ಕರೆಕ್ಟ್. ಬಟ್ ಫಿಸಿಕಲ್ ಟೆಸ್ಟ್ ಏನೆಲ್ಲ ಇರುತ್ತೆ? ವಾಟ್ ಈಸ್ ದ ಟಾರ್ಗೆಟ್? ಸರ್ 2.4 ಕಿಲೋಮೀಟರು ಐ ಥಿಂಕ್ 4 ನಿಮಿಷದಲ್ಲಿ ಓಡಬೇಕು ಅಂದಿರ್ತದೆ. ಅದೆಲ್ಲ ಸರಿ ಈಗಲೂ ಓಡ್ಬೋದು ಆರಾಮಾಗಿ, ಅದೆಲ್ಲ ವಿಚಾರ. ಸೊ ಆಮೇಲೆ ಚಿನ್ನಪ್ ಇರುತ್ತೆ, 15 ತೆಗಿಬೇಕಿಂದ. ಟೋ ಟಚ್ ಇರುತ್ತೆ. ಸೊ ರೋಪ್ ಕ್ಲೈಂಬಿಂಗ್ ಇರುತ್ತೆ. ಆಮೇಲೆ 5 ಮೀಟರ್ ಶಟ್ಲ್ ಇರುತ್ತೆ ಸರ್, ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ 5 ಮೀಟರ್ ಶಟ್ಲ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ 1 ನಿಮಿಷದಲ್ಲಿ ಇಷ್ಟು ತೆಗಿಬೇಕು ಅಂತ ಇರುತ್ತೆ. ಸೊ ಇದೆಲ್ಲ ಎಂಡೋರೆನ್ಸ್ ಇಷ್ಟಿರುತ್ತೆ ಸರ್. ಇದೆಲ್ಲ ಓನ್ಲಿ ಫಾರ್ ದ ಸೆಲೆಕ್ಷನ್? ಓನ್ಲಿ ಫಾರ್ ದ ಸೆಲೆಕ್ಷನ್. ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್? ಆಮೇಲೆ ರಿಟರ್ನ್ ಎಕ್ಸಾಮ್. ರಿಟರ್ನ್ ಪಾಸ್ ಆದರೆ ನಿಮ್ಮದು ಮೆಡಿಕಲ್. ಬಟ್ ಇನ್ನೊಂದಿದೆ ಆರ್ಮಿನಲ್ಲಿ, ವೈಲ್ ಸೆಲೆಕ್ಷನ್ ನಾವು ನೋಡಿದೀವಿ, ವಿಡಿಯೋಗಳನ್ನೆಲ್ಲ ನೋಡಿದೀವಿ. ದೇ ಟೆಸ್ಟ್ ದ ಬಾಲ್ಸ್. ಒಂದ್ಸಲ ಹಿಂಗೆ ಮುಟ್ಟಿ ಕರೆಕ್ಟ್ ಹಿಂಗೆ ದೇ ಟೆಸ್ಟ್ ದ ಬಾಲ್ಸ್. ಓಕೆ. ಫಸ್ಟ್ ಆಫ್ ಆಲ್ ರೀಸನ್ ಏನಿರ್ಬೋದು? ರೀಸನ್ ಇರಬೇಕು. ಇನ್ನೊಂದು ಅದನ್ನ ಟೆಸ್ಟ್ ಮಾಡ್ಬೇಕು, ಏನಾದ್ರು ಆಗುತ್ತಾ, ಮುಜುಗರ ಆಗುತ್ತಾ, ಅಥವಾ ಹೆಂಗೆ ಆ ಮೈಂಡ್ ಸೆಟ್, ಅದನ್ನ ಹೇಗದು? ಇಲ್ಲ, ನೀವು ಕೇಳಿದ್ರೆ ಅದನ್ನ ಟೆಸ್ಟ್ ಮಾಡ್ಬೇಕಾದ್ರೆ ಮುಜುಗರ ಆಗುತ್ತಾ ಅಂತ. ಯಾಕೆ ಮಾಡ್ತಾರೆ ಇಲ್ಲಿ ಗಂಟೆ ಅಂತ. ಸೊ ನಾನು ಕಂಡುಕೊಂಡ ಸತ್ಯ ಹೇಳ್ತೀನಿ, ಇದು ಎಷ್ಟು ರಿಯಾಲಿಟಿ. ಯಾಕೆಂದ್ರೆ ಡಾಕ್ಟರ್ನೇ ಕೇಳಬೇಕು ಯಾಕೆ ಹೊಡಿತಿದ್ಯಪ್ಪ ಅಂತ. ಓಕೆ. ಬಟ್ ಏನಾಗುತ್ತೆ ಅಂದರೆ ಸರ್, ಮುಜುಗರ ಆಗಲ್ಲ. ಯಾಕೆಂದರೆ ಅವರು ಲೇಡಿ ಡಾಕ್ಟರ್ಸೇ ಇರ್ಬೋದು, ಜೆಂಟ್ಸೇ ಡಾಕ್ಟರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಪ್ರೊಫೆಷನ್ನ ಮಾಡ್ಕೋತಾ ಇದ್ದಾರೆ. ಅಂದ ಪ್ರೊಫೆಷನ್ ವೇಲ್ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಯಾವುದನ್ನು ಭಾವನೆಗಳು ಅಲ್ಲಿ ಫ್ಲೋ ಆಗಲ್ಲ. ಎರಡನೇದು, ಯಾಕೆ ಈ ರೀತಿ ಟೆಸ್ಟ್ ಮಾಡ್ತಾರೆ ಅಂದರೆ, ಹೊಡಿತಾರೆ ಅಂತ ಹೇಳಿದ್ರೆ, ನಾನು ಅಂದ್ಕೊಂಡಿರೋದು ತುಂಬ ಪೈನೆಸ್ಟ್ ನೋವಿನ ಜಾಗ ಅಂತ ಹೇಳಿದ್ರೆ ಅದೇನೆ. ನೀನು ಆ ನೋವನ್ನೇ ತಡ್ಕೊಳಕ್ಕಾಗಲ್ಲ ಅಂದರೆ ನೀನು ಆರ್ಮಿ ಪೈನ್ ಹೆಂಗೆ ತಗೊಳ್ತೀಯ ಅಂತ. ಓ, ಮೇ ಬಿ 99% ಅದೇ ಇರ್ಬೋದು ಅನ್ಸುತ್ತೆ ರೀಸನ್. ಹೌದು ಸರ್, ಭಯಾನಕ ಪೈನ್. ಅದನ್ನೇ ತಡ್ಕೊಳಕ್ಕಾಗಲ್ಲ ಅಂದ್ರೆ ಆರ್ಮಿಲಿ ಬಾಕಿ ಪೈನ್ ಹೆಂಗೆ ತಗೊಳ್ತೀಯ? ಕರೆಕ್ಟ್ ಅಲ್ಲ, ಕರೆಕ್ಟ್ ಪಾಯಿಂಟ್. ಟ್ರೈನಿಂಗ್ ಹೇಗಿರುತ್ತೆ? ಫಸ್ಟ್ ಆಫ್ ಆಲ್ ನಿಮ್ದು ಟ್ರೈನಿಂಗ್ ಅಲ್ಲಿ ಏನೇನಿತ್ತು? ಟ್ರೈನಿಂಗ್ ಆದ್ಮೇಲೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಹೌದು. ಸೊ ಆ ಎರಡನ್ನೂ ನನಗೆ ಆ ಎಕ್ಸ್ಪೀರಿಯನ್ಸನ್ನು ನೀವು ಹೇಳಿ. ಸರ್, ಟ್ರೈನಿಂಗಲ್ಲಿ ಅಂದರೆ ಯಾವುದೇ ಒಂದು ಮಕ್ಕಳನ್ನ ಆರ್ಮಿಗೆ ಸೇರಿಸ್ಬೇಕಾ, ಯಾವುದೇ ಕಾಲೇಜ್ ಮಕ್ಕಳು ಯಾವ ಸ್ಕೂಲ್ ಮಕ್ಕಳು ಆರ್ಮಿಗೆ ಹೋದಾಗ ಅವರು ಫಸ್ಟು ಟ್ರೈನಿಂಗ್ ಸೆಲೆಕ್ಷನ್ ಆಗ್ಬಿಟ್ಟು ಟ್ರೈನಿಂಗ್ ಹೋಗ್ಬೇಕಾದ್ರೆ 0 ವೀಕ್ ಅಂತ ಮಾಡ್ತೀವಿ. 0 ವೀಕ್ ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಏರಿಯಾಕ್ಕೆ ಹೋದಾಗ ಅವನು ಅಟ್ಮಾಸ್ಫಿಯರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಆ ಪ್ರಾಕೃತಿಕ ಭೌಗೋಳಿಕ ಒಂದು ಪರಿಸರಕ್ಕೆ ನನ್ನ ದೇಹನ ಒಗ್ಗಿಸ್ಬೇಕು ಅಂತೀವಿ. ಆ ಒಗ್ಸೋದೇ 0 ವೀಕ್ ಅಂತ ಹೇಳ್ತೀವಿ. ಸೊ 1 ಮಂತ್ ಅವನ ಹತ್ರ ಏನೋ ಆ ಟ್ರೈನಿಂಗ್ ಮಾಡಿಸಲ್ಲ. ಅವನಿಗೆ ಎಕ್ವಿಪ್ಮೆಂಟ್ ಕೊಡೋದಾಗಿರ್ಬೋದು, ಕ್ಲೋತಿಂಗ್ ಕೊಡೋದಾಗಿರ್ಬೋದು, ಆಮೇಲೆ ಕೆಲಸ ಮಾಡಿಸೋದಾಗಿರ್ಬೋದು, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿರ್ಬೋದು, ಡಾಕ್ಯುಮೆಂಟ್ಸ್ ಮಾಡಿಸೋದಾಗಿರ್ಬೋದು, ಬೇಸಿಕ್ ಕೆಲಸಗಳನ್ನ ಮಾಡಿಸೋದಾಗಿರ್ಬೋದು. ಸೊ ಬೇಸಿಕ್ ಕೆಲಸ ಇದನ್ನೆಲ್ಲ ರೆಡಿ ಮಾಡಿ ಅವನ್ನ ಮಾನಸಿಕವಾಗಿ ಸಿದ್ಧ ಮಾಡ್ತಾನೆ. ಇವನು ಓಡೋಗ್ತಿದ್ದಾನ, ಓಡೋಗಲ್ವ, ಅಮ್ಮ ಅಂತ ಹೇಳ್ತಿರ್ತಾನೆ, ಅಪ್ಪ ಅಂತ ಹೇಳ್ತಿರ್ತಾನೆ. ಸಂಜೆ ಆಗತ್ತೆ, ಈಗ ಮಗು ಸಣ್ಣದಲ್ಲಿ ಹೆಂಗೆ ಕಂಡ್ರೆ ಅಳುತ್ತದೆ, ಅದೇ ರೀತಿ ಎಷ್ಟೋ ಜನ ಬಂದಾಗ ಅಳ್ತಾರೆ. ಫೀಲ್ ಇರ್ತದೆ, ನಮ್ಮ ಮನೆ ಎಲ್ಲರನ್ನೂ ಬಿಟ್ಟು ಬಂದಿದ್ದೀವಿ ಅಂತ. ಸೊ ಇದನ್ನೆಲ್ಲ ಆಯಾಮಗಳನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಟೇಕ್ ಟೈಮ್ ಸರ್.
ಯಾವುದೂ ಸಡನ್ನಾಗಿ ಯಾವುದು ಆಗಲ್ಲ. ಸೊ ಆಮೇಲೆ 0 ವೀಕ್ ಮುಗಿದ ಮೇಲೆ 1 ವೀಕಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಊಟಿಯಲ್ಲಿ ನಾವು ಟ್ರೈನಿಂಗ್ ಮಾಡಿದ್ದು ದ ಮೆಡ್ರಾಸ್ ರೆಜಿಮೆಂಟ್. ಫಸ್ಟ್ ಅಪಾಯಿಂಟ್ಮೆಂಟ್ ಟ್ರೈನಿಂಗಿಗೆ ಹೋಗಿ ಟ್ರೈನಿಂಗ್ ಹೋಗಿದ್ದಲ್ಲಿ. ಹಾಂ, ಕೊಡಗ್ನಲ್ಲೂ ಹಿಲ್ಲು, ಹೌದು, ಕೊಡಗ್ನಲ್ಲೂ ಹಿಲ್ಲು. ಸೊ ಅಲ್ಲೂ ಹಿಲ್ ಏರಿಯಾ, ಕೋಲ್ಡೆಸ್ಟ್ ಏರಿಯಾ, ತಣ್ಣೀರು ಸ್ನಾನ. ಸೊ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬಾಟ್ಲು ಹೊಡೆಯೋದು ಅಂತ ಹೇಳ್ತೀವಿ. ಯಾಕೆಂತಂದರೆ ಎಲ್ಲ ಫ್ಲ್ಯಾಂಕ್ ಅಂದರೆ ಫ್ಲೋರ್ ಎಲ್ಲ ವುಡ್ಡು. ಸೊ ಬೆಳಿಗ್ಗೆ ಎದ್ಬಿಟ್ಟು ನಮ್ಮದು ಬಾಟ್ಲ್ ಹಿಡ್ಕೊಬಿಟ್ಟು ಬಿಯರ್ ಬಾಟ್ಲ್ ಹಿಡ್ಕೊಂಡು ಉಜ್ಜೋದೇ ಕೆಲಸ. ಓ ಓಕೆ. ಯಾಕೆ ಉಜ್ಜುತ್ತೀವಿ ಅಂದರೆ ಅದು ಶೈನಿಂಗ್ ಬರಬೇಕು ಅಂತೀವಿ. ಈಗ ನೀವು ಮೊಸೈಕ್ಸ್ ಮಾರ್ಬಲ್ಸ್ಗಳು ನೋಡ್ಬೋದು, ಇವಾಗ ಶೈನಿ ಮ್ಯಾಟ್ ನೀವು ಫ್ಲೋರ್ಗೆ ಹಾಕೋತೀರಾ. ಬಟ್ ಆ ಕಾಲದಲ್ಲಿ ಅದು ಇಲ್ವೇ, ಇದ್ರೂ ನಮಗಿಲ್ಲ. ಸೊ ನಮ್ಗಲ್ಲಿ ನಮ್ಮ ಮುಖ ಕಾಣಬೇಕು ಅಂತ ನೀಲಿಗಿರಿದು ಎಲೆ ತಗೊಬಂದು ಅದನ್ನ ಉಜ್ಜೋದು, ಬಾಟ್ಲ್ ಹೊಡಿಯೋದು. ಸೊ ಇಕಾಲಿಸ್ ಎಲೆ ಇದೆ, ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ ಇದು ಕೂಡ. ಸೊ ಬೆಳಗಿನ ಶುರುವಾತು 3-3:30 ಗಂಟೆಯಿಂದ. ಸರ್ ನೀವು ಆರ್ಮಿಗೆ ಸೇರಿದ ಮೇಲೆ ಮತ್ತೆ ರಿಟೈರ್ಡ್ ಲೈಫ್ ಆಗೋ ಗಂಟನೂ ನೀವು ಎಷ್ಟು ಗಂಟೆಗೆ ಎದ್ರಿ, ನೀವು ಎಷ್ಟು ನಿದ್ರೆ ಮಾಡಿದ್ರಿ ಅಂತ ಯಾರಾದರೂ ಕೇಳಲಿಕ್ಕೆ ಆಗಲ್ಲ ಸರ್. ಯಾಕೆಂದರೆ ಟೈಮ್ ಇಲ್ಲ. ಈಗ ಒಂದು ಆರ್ಮಿ ಟ್ರೈನಿಂಗಿಗೆ ಹೋದಾಗ, ಆರ್ಮಿನಲ್ಲಿ ಎಕ್ಸಾಮ್ ಬರೋದು, ಫಿಸಿಕಲ್ ಎಕ್ಸಾಮಿನೇಷನ್ ತಗೊಂಡು ಸೆಲೆಕ್ಷನ್ ಆದಮೇಲೆ ಆರ್ಮಿ ಟ್ರೈನಿಂಗಿಗೆ ಹೋದಾಗ ಒಂದು ಡೈಲಿ ದಿನಚರಿ ಹೇಗಿರುತ್ತೆ ಅದು ಸರ್? ಆ್ಯಸ್ ಎ ಸೋಲ್ಜರ್ ದಿನಚರಿ, ನಾನು ಆಫೀಸರ್ ಆಗಿಲ್ಲ, ನಾನು ಸೋಲ್ಜರೇ ಆಗಿದ್ದಿದ್ದು. ಸೊ ನನ್ನದು ಸೋಲ್ಜರ್ದು ದಿನಚರಿ ಏನಿರುತ್ತೆ ಅಂತಂದರೆ, ಮಾರ್ನಿಂಗು 3:30 to 4 o'clock ನೀವು ಎದ್ದೇಳಬೇಕು. ಚಾಯ್ ಡ್ಯೂಟಿ ಅಂತೇಳಿ ಹಾಕಿರ್ತೀವಿ. ಬೆಳಿಗ್ಗೆ ಎಲ್ಲರನ್ನ ಏಳಿಸೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಲ್ಲರೂ ಮಲಗಿರ್ತಾರೆ. ಸೊ ಯಾರ್ಯಾರಿಗೆ ಚಾಯ್ ಡ್ಯೂಟಿ ಇರುತ್ತೆ ಅವ್ರನ್ನೆಲ್ಲ ಹೇಳಿಸ್ತಾರೆ. 4:30 ಗಂಟೆ ಎಲ್ಲರೂ ಎದ್ಬಿಡ್ತಾರೆ. ಎದ್ಬಿಟ್ಟು ನಂಬರ್ 2 ಆ್ಯಕ್ಟಿವಿಟೀಸ್ ಮಾಡ್ತಾರೆ. ರೂಮ್ನ ಕ್ಲೀನ್ ಮಾಡೋದು ಸರ್ ಫಸ್ಟ್ ಆ್ಯಕ್ಟಿವಿಟೀಸು. ನಂಬರ್ 2 ಆ್ಯಕ್ಟಿವಿಟೀಸ್ ಹೋಗೋಕ್ಕಿಂತ ಮೊದಲು ಒಂದು ಬೆಡ್ ರೆಡಿ ಮಾಡಬೇಕು. ಮೊದಲನೇ ಇದು, ನಿಮ್ಮ ಬೆಡ್ಡಿಂದ ಇಳ್ದಂಗೆ ನೀನು ಗುಡ್ ಮಾರ್ನಿಂಗ್ ಹೇಳದೇ ಇರು, ಬೆಡ್ ರೆಡಿ ಮಾಡು, ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳು. ಇದು ವೆರಿ ಇಂಪಾರ್ಟೆಂಟ್. ಮೊದಲು ಶುರುವಾಗೋದೇ ಬೆಡ್ ಕ್ಲೀನಿಂಗಿಂದ ಸರ್. ಆಮೇಲೆ ನಂಬರ್ 2 ಆ್ಯಕ್ಟಿವಿಟೀಸ್ ಮಾಡ್ತೀವಿ. 5 ಗಂಟೆಗೆ ಹೊರಗಡೆ ಫಾಲಿನ್ ಮಾಡ್ತಾರೆ. ಏರಿಯಾ ಕ್ಲೀನಿಂಗ್ ಮಾಡಬೇಕು ಸರ್, ಕಂಪ್ಲೀಟ್ ಏರಿಯಾ ಕ್ಲೀನಿಂಗ್. ಯಾಕೆಂದರೆ ಆರ್ಮಿ ಏರಿಯಾ ಯಾಕೆ ಈಗಲೂ ಅಷ್ಟು ನೀಟಾಗಿದೆ ಅಂತ ಹೇಳಿದ್ರೆ, ನಮ್ಮಿಂದ ನಾವೇ ಕ್ಲೀನ್ ಮಾಡೋದು, ಸ್ವತಃ ಕ್ಲೀನ್ ಮಾಡ್ತೀವಿ. ಸೊ ಏರಿಯಾ ಕ್ಲೀನ್ ಮಾಡಿಕೊಂಡು ಆಮೇಲೆ 5:30-6 ಗಂಟೆ ಆಗೋತ್ತಿಗೆ ನಾವು ಎಕ್ಸಸೈಸಿಗೆ ಫಿಸಿಕಲ್ ಟ್ರೈನಿಂಗಿಗೆ ಹೋಗ್ತೀವಿ. ಅದರಲ್ಲಿ ನಾನಾ ಥರದ ಡೈಲಿ ಟ್ರೈನಿಂಗ್ ಇರುತ್ತೆ. ಅದು ಒಂದು ವೀಕ್ದು ಎಂಡ್ಯೂರೆನ್ಸ್ ಇದು ಟ್ರೈನಿಂಗ್, ಅದು ಮಾಡೆಲ್ಗಳು ಇರ್ತದೆ, ಶಟಲ್ ಇರುತ್ತೆ, ಶೆಡ್ಯೂಲ್ಸ್ ಇರುತ್ತೆ. ಅದೇ ಪ್ರಕಾರ ನಡೆಯುತ್ತದೆ. ಮಾರ್ನಿಂಗು 6 to 6:30 to 7:30 ಅಂದರೆ 45 minutes to 1 hour ಫಿಸಿಕಲ್ ಟ್ರೈನಿಂಗ್ ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡೋಂಗಿಲ್ಲ. ಸೊ ಮೇ ಬಿ ಅದರಲ್ಲಿ 5 kilometer BPT ಇರುತ್ತೆ, ಬ್ಯಾಟಲ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, PPT ಇರ್ತಾರೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ತುಂಬ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದರಲ್ಲಿ ಕ್ರಾಸ್ ಕಂಟ್ರಿ ಪ್ರಾಕ್ಟೀಸ್ ಮಾಡೋರು ಕ್ರಾಸ್ ಕಂಟ್ರಿಗೆ ಹೋಗಿರ್ತಾರೆ ಮಾರ್ನಿಂಗೆ, ಗೇಮ್ ಪ್ರಾಕ್ಟೀಸ್ ಮಾಡೋರು ಗೇಮ್ಗೆ ಹೋಗ್ತಾರೆ, ಉಳಿದವರು ಕಂಡಂತೆ ಅಂತೇಳಿ ಬಾಕಿ ಟ್ರೈನಿಂಗಿಗೆ ಬಂದಿರ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು 7:30 to 8 o'clock ನಿಮಗೆ ಬ್ರೇಕ್ಫಾಸ್ಟಿಗೆ ಹೋಗುತ್ತೆ ಸರ್. ಬ್ರೇಕ್ಫಾಸ್ಟ್ ಸಿಕ್ಕಿದ ಮೇಲೆ ಮತ್ತೆ 8:30ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ವೆಪನ್ ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ಎಜುಕೇಷನ್ ಸಿಸ್ಟಮ್ ಕ್ಲಾಸ್ ಆಗುತ್ತೆ, ಆರ್ಮಿ ಎಜುಕೇಷನ್ಸ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಟ್ರೈನಿಂಗಲ್ಲಿ ಹೇಳ್ತಾ ಇರೋದು. ಇದು ಮುಗಿದು ಲೈಬ್ರರಿಯನ್ ಸೆಕ್ಷನ್ ಇರ್ಬೋದು, ವೆಪನ್ ಹ್ಯಾಂಡ್ಲಿಂಗು, ಫೈರಿಂಗು, ಈ ರೀತಿ ಸಿಸ್ಟಮ್ಸಲ್ಲಿ ಮಧ್ಯಾಹ್ನ 12:30 1 o'clockಗೆ ನಿಮಗೆ ಬ್ರೇಕ್ ಆಗುತ್ತೆ ಸರ್. 1:30 ಒಳಗೆ ನಮ್ಮದು ಲಂಚ್ ಆಗುತ್ತೆ. 1/2 hour ಬ್ರೇಕ್, 1 hour ಬ್ರೇಕ್ ಇರುತ್ತೆ. ಬ್ರೇಕ್ ಮೇಲೆ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಮತ್ತೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ 5:30 ಗಂಟೆ ಗಂಟ ಆಟ ಕಂಪಲ್ಸರಿ ಆಡಲೇಬೇಕು, ಎಲ್ಲರೂ ಆಡಲೇಬೇಕು. ಆಮೇಲೆ ಬಂದು ರೆಡಿ ಆಗ್ತೀವಿ. ಕೆಲವರಿಗೆ ಮನೋರಂಜನಾ ಕಾರ್ಯಕ್ರಮಕ್ಕೆ, ಫಿಲಮ್ಗೆ ಹೋಗೋ ಆ್ಯಕ್ಟಿವಿಟೀಸ್ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನು ಮಾಡ್ತಾರೆ. 6:30ಗೆ ರೋಲ್ ಕಾಲ್ ಇರುತ್ತೆ. ನಾಳೆ ಏನು ನಡೆಯುತ್ತೆ ಅದನ್ನು ಇವತ್ತೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ನೈಟ್ ಡ್ಯೂಟಿ ಇರೋರು ಡ್ಯೂಟಿಗೆ ಹೋಗ್ತಾರೆ. 9 ಗಂಟೆಗೆ ಲೈಟ್ ಆಫ್ ಆಗಲೇಬೇಕು. ಯಾವ ರೂಮಲ್ಲಿ ಲೈಟ್ ಆಫ್ ಮಾಡಲಿಲ್ಲ ಅವನೇ ಡ್ಯೂಟಿ ನಿಂತ್ಕೋಬೇಕು. ಹಾಗಾಗಿ ಎಲ್ಲರೂ 9 ಗಂಟೆಗೆ ಡ್ಯೂಟಿ. ಏನು ಡ್ಯೂಟಿ ನಿಂತ್ಕೋಬೇಕಂದ್ರೆ
ಆದರೆ ಇನ್ನು ಲೈಟ್ ಆಫ್ ಮಾಡಿಲ್ಲ, ನೈಟ್ ಡ್ಯೂಟಿ ನೋಡು ಅಂದ್ಬಿಡ್ತಾರೆ ಸರ್. ಹಾ ಹಾ ಸರ್ ಎಲ್ಲರಿಗಿಂತ ಬೆಸ್ಟ್ ಮನಿಕೋಬಿಡೋದೆ ಅಂತ ನೈಟ್ ಡ್ಯೂಟಿ. ಸೊ ಇದು ನಮ್ಮದು ರೆಗ್ಯುಲರ್ ದಿನಚರಿ ಸರ್. ಓಕೆ. ಸೊ ಇದರಲ್ಲಿ ನನಗೆ ಫಿಸಿಕಲ್ ಆಕ್ಟಿವಿಟೀಸ್ ಒಂದು ಎಕ್ಸ್ಪ್ಲೇನ್ ಮಾಡಿ, ವಿಚ್ ಇಸ್ ದ ಟಫೆಸ್ಟ್ ಟ್ರೈನಿಂಗ್ ಮಾಡೆಲ್. ಇದು ತುಂಬ ಕಷ್ಟ ಆಗುತ್ತೆ ಅನ್ನೋದು. ಆಮೇಲೆ ಅದ್ರ ಜೊತೆಗೆ ನನಗೆ ಫುಡ್ಡಿಂದು ಎಕ್ಸ್ಪ್ಲೇನ್ ಮಾಡಿ. ಫುಡ್ ಯಾವ ರೀತಿ ಇರುತ್ತೆ, ಏನು ಕೊಡ್ತಾರೆ, ಅಸಂಪ್ಷನ್ಸ್ ಇದೆ, ಒಂದೇ ಇಡ್ಲಿ ಕೊಡ್ತಾರೆ, ಫುಲ್ ಡೇ ಇರೋದಕ್ಕೆ ಹೇಳ್ತಾರೆ, ಈ ರೀತಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾರೆ ಅನ್ನೋ ಥರ ಇದೆ ಸರ್. ಆವಾಗ ಫುಡ್ಡಿಗೆ ಕಷ್ಟ ಇತ್ತು, ಇವಾಗ ಫುಡ್ಡಿಗೆ ಕಷ್ಟ ಇಲ್ಲ. ಸುಮ್ಮನೆ ಕಂಪ್ಲೇಂಟ್ ಮಾಡಬಾರ್ದು. ಊಟ ಆರ್ಮಿಯವರು ಊಟ ಮಾಡೋಕ್ಕೆ ನಾವು ಯಾರು ಊಟ ಮಾಡಲ್ಲ, ಸಿವಿಲಿಯನ್ಸ್ ಯಾರು ಮಾಡಲ್ಲ. ಬಟ್ ಆವಾಗ ಫುಡ್ಡಿಗೆ ಕಷ್ಟ ಇತ್ತು, ಬಟ್ ಅದೇ ಬೆಸ್ಟ್ ಇತ್ತು ಅಂತೀನಿ. ಒಂದು ಪೂರಿ ಕೊಡಿ ಸಾರ್, ನನಗೆ 2 ಪೂರಿ ಹೊಟ್ಟೆ ಹಸ್ತಿದೆ ಸರ್, 3 ಪೂರಿ ಕೊಡಿ ಅಂತ ನಾವು ಹಿಂಗೆ ಕೇಳ್ಕೊಳ್ತಾ ಇದ್ದ. ಯಾವಾಗ ಮನುಷ್ಯನಿಗೆ ಹಸಿವು ಇರುತ್ತಲ್ಲ ಸರ್, ಅವನಲ್ಲಿ ದಾಹ ಹೆಚ್ಚಾಗುತ್ತೆ, ಕ್ರಾವಿಂಗ್ನೆಸ್ ಹೆಚ್ಚಾಗುತ್ತೆ. ಯಾವಾಗ ನಮ್ಮ ಹಸಿವೇ ನಮ್ಮ ಹತ್ರ ಇಲ್ಲ ಅಂತ ಹೇಳಿದಾಗ ಅವನ ಹತ್ರ ಇದಿಲ್ಲ ಸರ್, ಇಂಟ್ರೆಸ್ಟ್ ಇರಲ್ಲ ಅವ್ನ ಲೈಫ್ ಲೀಡ್ ಮಾಡಬೇಕು ಅನ್ನೋದು. ಇವಾಗ ಎಲ್ಲನೂ ಹೊಟ್ಟೆ ತುಂಬ ಇದೆ, ಬಟ್ ಏನು ಇಂಟ್ರೆಸ್ಟ್ ಇದೆ? ಸೊ ಆವಾಗ ಫುಡ್ದು ಕಮ್ಮಿನೇ ಸಿಗ್ತಿದ್ದಿದ್ದು, ಲಿಮಿಟೆಡ್. ಒಂದು ಸೋಟ್ ಸಾಂಬಾರು ಅಂದರೆ ಒಂದು ಸೋಟೆ, ಒಂದು ಪೂರಿ ಅಂದರೆ ಒಂದೇ ಪೂರಿ, 2 ಪೂರಿ ಅಂದರೆ 2 ಪೂರಿ. ನಾವು ಅಷ್ಟೇ. ನಾವು ಯಾರ್ದು ಬೇರೆಯವ್ರದ್ದು ಹೆಸರು ಹೇಳ್ಕೊಬಿಟ್ಟು ನಾವು ಸರ್ ಅವನಿಗೆ ಬೇಕಂತೆ ಅಂತ ಹೇಳ್ಬಿಡ್ತು. ಆ ಸೀನಿಯರಿಗೆ ಹೋದಾಗ ಆಮೇಲೆ ಬಂದು ನಮ್ಗೆ ಬಿಡ್ತಿದ್ರು ಇಟ್ಕೊಂಡು. ಸೊ ಫುಡ್ಡು ಇಟ್ ಇಸ್ ನಾಟ್ ಎ ಕಂಪ್ಲೇಂಟ್, ಇಟ್ ಇಸ್ ಅ ಡಿಸಿಪ್ಲಿನ್ ಆಫ್ ಲೈಫ್ ಸರ್. ಆರ್ಮಿಯಲ್ಲಿ ಫುಡ್ ಯಾವಾಗಲೂ ಕಮ್ಮಿ ಇಲ್ಲ, ಬಟ್ ಬೇಕು ಅಂತ ನಾನು ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಸರ್ವೈವಲ್ ಮೋಡ್, ಸರ್ವೈವಲ್. ನೀವು ನಾಳೆ ದಿನ ಯುದ್ಧದ ಮೈದಾನಕ್ಕೆ ಹೋದ್ರೆ ನಿನಗೆ ಊಟ ಕೊಟ್ಟಿಲ್ಲ, ನೀನು ಅಲ್ಲಿ ಊಟ ಕೇಳ್ತಾ ಕೂತ್ಕೋತೀರಾ ಸರ್? ದೆರ್ ಈಸ್ ನೋ ಕಂಪ್ಲೇಂಟ್ ಸರ್ ಫುಡ್ ಬಗ್ಗೆ. ಇನ್ನು ಟ್ರೈನಿಂಗು ತುಂಬ ಹಾರ್ಡ್ ಟ್ರೈನಿಂಗ್ ಸರ್. ಆದರೆ ಆ ಟ್ರೈನಿಂಗಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರೆ, ಹಿಂದಿಯಲ್ಲಿ ಹೇಳ್ತಾರೆ, ಸಾಲ ಈ ಜೂತಾಕು ಜಿತನ ರಗಡೆಗನ ಉತನ ಶೈನಿಂಗ್ ಚಮಕಾತ ಅಂದರೆ. ಹಿತ್ತಾಳೆ ಪಾತ್ರೆನ ನಾವು ಎಷ್ಟು ತಿಕ್ತೀವೋ ಅಷ್ಟು ಶೈನಿಂಗ್ ಬರುತ್ತೆ ಅಂದರೆ. ಈ ದೇಹನ ಎಷ್ಟು ನಾವು ಉಜ್ಜುತ್ತೀವೋ ಅಷ್ಟು ಶೈನಿಂಗ್ ಬರುತ್ತೆ ಸರ್. ನಾವು ದೇಹನ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟೇ ಅದು ಹಾಳಾಗುತ್ತೆ. ದೇಹನ ಯಾವಾಗಲೂ ಪ್ರೀತಿ ಮಾಡಬೇಡಿ, ಮನಸ್ಸಿಂದ ಮನಸ್ಸಲ್ಲಿ ಪ್ರೀತಿ ಮಾಡ್ಕೊಳ್ಳಿ. ದೇಹ ಇರೋದೇ ಅದು ನಿಮಗೆ ವರ್ಕ್ ಮಾಡೋಕ್ಕಿರೋದು, ಅದನ್ನು ನೀವು ಅದು ಜೋಪಾನವಾಗಿ ಏನು ಇಟ್ಕೊಳ್ಳೋದೇನು ಬೇಡ ಸರ್. ಆರ್ಮಿಯಲ್ಲಿ ಇದನ್ನ ಜೋಪಾನ ಅನ್ನೋದು ಪದನೇ ಇಲ್ಲ. ಚೆನ್ನಾಗಿ ಗುಜ್ಜಾಕೊಂತಾರೆ, ಯೂಸ್ ಮಾಡ್ತಾರೆ, ಅದೇ ರೀತಿ ಫುಡ್ ಕೊಡ್ತಾರೆ, ಅದೇ ರೀತಿ ಪ್ರೋಟೀನ್ಸ್ ಕೊಡ್ತಾರೆ, ಅದೇ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಸೊ ರಿಲ್ಯಾಕ್ಸೇಷನ್ಸ್ ಅದೇ ರೀತಿ ಕೊಡ್ತಾರೆ. ಅಲ್ಟಿಮೇಟ್ ಸರ್. ಅಲ್ಲ, ನನಗೊಂದಿಷ್ಟು ಮೆಟ್ರಿಕ್ಸ್ ಹೇಳಿ. ಈಗ ಇಷ್ಟು ಕಿಲೋಮೀಟ್ರ್ ಓಡಿಸ್ತಾರೆ, ಇಷ್ಟು ಪುಷಪ್ಸ್ ಮಾಡಬೇಕು, ಅಥವಾ ಇಷ್ಟು ನಕಲ್ ಪುಷಪ್ಸ್ ಮಾಡಬೇಕು, ಅಥವಾ ನಿಮ್ಮದು ಕಾಂಬ್ಯಾಟ್ ಏನಾದರೂ ಟ್ರೈನಿಂಗ್ ಇರುತ್ತೆ, ನನಗೊಂದಿಷ್ಟು ಮೆಟ್ರಿಕ್ಸ್ ಇನ್ಸೈಟ್ಸ್ ಬೇಕು. ನಿಮಗೆ ಇನ್ಸೈಟ್ಸ್ ಬೇಕು ಅಂತಂದರೆ ಸರ್, ಅಂದರೆ ನಾನು ಎದಕ್ಕೆ ಕೇಳ್ತಿದ್ದೀನಿ ಅಂದರೆ, ಗೊತ್ತಾಯ್ತು, ಈಗ ನಮ್ಮ ಆಡಿಯನ್ಸು ಕೂಡ ಪ್ರಾಬಬ್ಲಿ ಈಗ ಮಿಲಿಟ್ರಿನಲ್ಲಿ ಇಷ್ಟೆಲ್ಲ ಟ್ರೈನಿಂಗ್ ಇರುತ್ತೆ, ನಾನು ಅಟ್ಲೀಸ್ಟ್ ಒಂದೇನಾದ್ರೂ ಟ್ರೈ ಮಾಡೋಣ ಅಂತ ಪ್ರಾಬಬ್ಲಿ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡೋ ಜನ ಇರ್ತಾರೆ. ಓಕೆ, ಹಾಗೆ. ಆಮೇಲೆ ಕೆಲವೊಬ್ಬರಿಗೆ ಇನ್ಸೈಟ್ಸು ಬೇಕು. ಸೊ ನನಗೇನು ಅಂದರೆ, ಓಕೆ ನಾನು ದಿನ ಬೆಳಿಗ್ಗೆದು 100 ಪುಷಪ್ಸು, 50 ಚಿನ್ನಪ್ಸು, ಆಮೇಲೆ ಒಂದು 10 ಕಿಲೋಮೀಟರ್ ಓಡ್ತಿದ್ವಿ. ಹಿಂಗ ಮೇಲೆ ಹೆಗಲ್ ಮೇಲೆ ಬಡಿ ಪೇರನ್ನ ಹೆಗಲ್ ಮೇಲೆ ಎತ್ಕೊಂಡು ಓಡ್ತಿದ್ವಿ, ಇಷ್ಟು ಕಿಲೋಮೀಟರ್ ಓಡ್ತಿದ್ವಿ. ಸೊ ಈ ರೀತಿ ನಮ್ಮ ಆಡಿಯನ್ಸಿಗೋಸ್ಕರ ನಮಗೊಂದು ಮೆಟ್ರಿಕ್ಸ್ ಬೇಕು. 2.4 ಕಿಲೋಮೀಟರು, 5 ಕಿಲೋಮೀಟರು ರನ್ನಿಂಗು, 12 ಕಿಲೋಮೀಟರ್ ರನ್ನಿಂಗು, 40 ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ. ಹಾಂ. ಸೊ 5 ಕಿಲೋಮೀಟರ್ ರನ್ನಿಂಗು ಆ್ಯಂಡ್ 40 ಕಿಲೋಮೀಟರ್ ರನ್ನಿಂಗು ಎವ್ರಿ ಮಂತ್ ಇರುತ್ತೆ. ಅಂದರೆ BPET ಎಕ್ವಿಪ್ಮೆಂಟ್ ಹಾಕ್ಕೊಂಡು ಓಡೋದು 5 ಕಿಲೋಮೀಟರ್ಸು. ಇನ್ನೂ 30 ಕಿಲೋ ಹೆವಿ ಹಾಕ್ಕೊಂಡು ವಿತ್ ಅವರ್ ವೆಪನ್ಸ್ ಜೊತೆ ಓಡೋದು, ಅದು ಲಾಂಗ್ ರೂಟ್ ರನ್ನಿಂಗ್ ಇದೆ, ಲಾಂಗ್ ರನ್ನಿಂಗ್ ಅಂತ ಹೇಳ್ತೀವಿ. ಅದು ಎವ್ರಿ ಮಂತು ಪ್ರಾಕ್ಟೀಸ್ ಮಾಡಿಸ್ತಾರೆ. ಈಗ ಏನೋ ಸ್ವಲ್ಪ 2 ಮಂತ್ಸಿಗೆ ಅದು ಗೊತ್ತಿಲ್ಲ ನನಗೆ ಈಗ ಅದೇನಿದೆ ಅಂತ. ಬಟ್ ನೀವು ಮಿನಿಮಮ್ ಪರ್ ಡೇ 10 ಕಿಲೋಮೀಟರ್ಸ್ ರನ್ನಿಂಗ್ ಆಗೇ ಆಗುತ್ತೆ ಸರ್. ಹಾಗೇ ಆಗುತ್ತೆ ಸರ್, ಅದು ಈಸಿಯಾಗಿ ಆಗುತ್ತೆ. ಪುಷಪ್ಪು ಸರ್ ಅದು ಮ್ಯಾಟ್ರೇ ಬರೋಲ್ಲ ಸರ್. ಅಲ್ಲಿ ಟಕ 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 ಅಂತ ಮಾಡ್ತಾನೆ ಇರ್ತೀವಿ. ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರಲ್ಲ ಸರ್, 10 ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀರಾ. ನೀವು ರೋಪಿಂಗ್ ಹೋಗ್ಬೇಕಾದ್ರೆ ತಾಕತ್ತಿಲ್ಲ ಅಂದರೆ ಪುಷಪ್ ಹೊಡಿತೀವಿ, ಸಿಟ್ ಡೌನ್ ಹೊಡಿತೀವಿ, ಬಾಲ್ ಎಕ್ಸಸೈಸ್ ಮಾಡ್ಕೊಳ್ತೀವಿ.
ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಪಿ ಟಿ ಇನ್ಸ್ಟ್ರಕ್ಟರ್ ಇರ್ತಾರೆ, ಎ ಪಿ ಟಿ ಸಿ ಇನ್ಸ್ಟ್ರಕ್ಟರ್ ಇರ್ತಾರೆ. ಅವನ್ನ ಕಂಡ್ರೆ ನಾವು ಗಡಗಡ ಅಂತ ನಡ್ತಿದ್ವಿ. ದೂರ ಬಂದರೆ ಕೈ ಮುಕ್ಕೊಂಡು ಸುಮ್ಮನೆ ಸೈಡಲ್ಲಿ ಹೋಗ್ಬಿಡ್ತಿದ್ದೆ, ಅಪ್ಪ ಸ್ವಾಮಿ ಬಿಡು ಅಂತೇಳಿ. ನನಗೆ ಈಗಲೂ ಇನ್ನಷ್ಟು ತಿಂಗ ತುಂಬ ನೆನಪು. ನಾವೇ ಅಷ್ಟು ಕಠಿಣವಾದ ಫಿಸಿಕಲ್ ಫಿಟ್ನೆಸ್ ಇದ್ದವರು ಸ್ಕೂಲ್ ಟೈಮಲ್ಲಿ, ಮಕ್ಕಳು ಚಿಕ್ಕದಲ್ಲಿ ಇರುವಾಗ ನಾವೇ ಹೆದರ್ಕೋತಿದ್ದೆ. ಆರ್ಮಿಗೆ ಹೋದಾಗ ಚೌಕಿ ಮಾತಂದ್ರೆ ಈಗಲೂ ಇದ್ದಾರೆ, ಮಾತಾಡ್ತಾ ಇರ್ತೀನಿ. ಅವ್ರು ಏಟು ತಿನ್ನೋಕ್ಕಾಗದೆ ಕದ್ದು ಮುಚ್ಚಿ ಹೋಗ್ಬಿಟ್ಟು ಅವ್ರು ಮೇಡಮ್ಗೆ ಹೇಳ್ಬಾರ್ದು, ಮೇಡಮ್ ಸ್ವಲ್ಪ ಯಜಮಾನ್ರಿಗೆ ಹೇಳಿ ಸ್ವಲ್ಪ ಕಮ್ಮಿ ಹೊಡಿಲಿಕ್ಕೆ ತುಂಬ ಹೊಡಿತಾರೆ ಅಂತ ಹೇಳೋದು. ಅವ್ರು ಹೋಗಿ ಅವ್ರಿಗೆ ರೆಕಮೆಂಡ್ ಮಾಡೋದು. ನನ್ನ ಮಕ್ಕಳ ನೀವು ನಾ ಯಾರು ಸಿಕ್ಕಿಲ್ಲ ಅಂತೇಳಿ ನನಗೆ ಹೆಂಡ್ತಿಗೆ ಹೇಳ್ತೀರ ಅಂತೇಳಿ ಮತ್ತೆ ಏಟು ಜಾಸ್ತಿ ಹೊಡಿತಿದ್ರು ಸರ್. ಅಂದರೆ ಈ ಟ್ರೈನಿಂಗ್ ಮುಗಿಸ್ಬಿಟ್ಟು ನಾನು ಯಾವಾಗ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಹೋದ್ವ, ಫಸ್ಟ್ ಪೋಸ್ಟಿಂಗ್ ಹಿಮಾಚಲ ಪ್ರದೇಶಕ್ಕೆ, ಅಲ್ಲಿ ನಮ್ಮನ್ನ 5 ವರ್ಷ ಗಂಟ ಕೆಲಸ ಮಾಡಿಸ್ತಾರಲ್ಲ, ಅವಾಗ ನಾವು ಬೆಟ್ಟ ಗುಡ್ಡ ಹತ್ಬೇಕಾದ್ರೆ ಅವಾಗ ಯೋಚನೆ ಮಾಡೋದು, ಇನ್ನೊಂಚೂರು ಟ್ರೈನಿಂಗ್ ಕೊಟ್ಟಿದ್ರೆ ಸರಿ ಇರೋದಲ್ವಾ ಅಂತ. ಓ, ಬಟ್ ಇಲ್ಲಿದ್ದಾಗ ಅದೇ ಕಷ್ಟ. ಇಲ್ಲಿದ್ದಾಗ ಇದೇ ಕಷ್ಟ ಇತ್ತು ಸರ್. ಅಲ್ಲಿಗೆ ಹೋದ್ಮೇಲೆ ಇದು ಕಮ್ಮಿ ಅನ್ನಿಸ್ತು ಸರ್. ಯಾಕೆಂದರೆ ಅಲ್ಲಿ ಎದೆ ಮಟ್ಟದ ಬೆಟ್ಟಗಳು ಸರ್, ಜೊತೆಗೆ ನನ್ನದೇ ಜೀವನದ ತೂಕ, ಸಾಮಾನುಗಳು ತೂಕ, ಭಾರವಾದ ಮನಸ್ಸು, ಎಲ್ಲೋ ಹೋಗಿದ್ದೀನಿ, ಬೆಟ್ಟ ಹತ್ಕೊಂಡು ಹೋಗಬೇಕು, ಗಮ್ಯಸ್ಥಾನವನ್ನು ತಲುಪಲೇಬೇಕು, ವೆಯ್ಟ್ನ ಬಿಡಲಿಕ್ಕಾಗಲ್ಲ, ಫಿಸಿಕಲ್ ಫಿಟ್ನೆಸ್ಸು ಬೇಕು. ಸೊ ಚಿಕ್ಕ ವಯಸ್ಸಲ್ಲೇ ಯಾವಾಗಲೂ ಆ ಟ್ರೈನಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸರ್. ಬಟ್ ಯಾವಾಗಾದ್ರೂ ಅನಿಸಿದೆಯಾ ಪ್ರೊಬೇಷನರಿ ಪೀರಿಯಡಲ್ಲಿ, ಟ್ರೈನಿಂಗಲ್ಲಿ ಬಿಟ್ಟು ಹೋಗ್ಬೇಕಪ್ಪ, ಯಾಕಾದರೂ ಬಂದ ಇಷ್ಟೊಂದೆಲ್ಲ ಫೇಸ್ ಮಾಡಬೇಕಾ ಅಂತ ಹೇಳಿ? ಯಾವುದಾದ್ರೂ ಇನ್ಸಿಡೆಂಟ್ ಅನಿಸಿಗಲ್ಲ. ಅಂದರೆ ನಾನು ತಂಗದಾರಿಗೆ 98 ತಂಗದಾರಲ್ಲಿ ಪೋಸ್ಟಿಂಗ್ ಹೋದಾಗ ಅಲ್ಲಿ ನಮ್ಮನ್ನ ಲಾಂಗ್ ರೂಟ್ ಪೆಟ್ರೋಲ್ ಅಂತ ಕಳಿಸ್ತಾರೆ. ಅಂದರೆ ನಮ್ಮ ಓಲ್ ಎಕ್ವಿಪ್ಮೆಂಟ್ ಎಲ್ಲ ಹಾಕ್ಕೊಂಡು ನಾವು ಅಂದರೆ LRP ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಸುತ್ತಾಡ್ಕೊಂಡು. ಸೊ ನಮ್ಮದು ಹೆಂಗೆ ಏಜು, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಹೋಗ್ತಾ ಇರಬೇಕಾದ್ರೆ ಹೋಗುವಾಗ ತಾಕತ್ತಿರುತ್ತೆ, ನಮ್ಮದು ಊಟ ಬೇಡ ಅದು ಬೇಡ ಅಂದ್ಕೊಂಡು ನಾವು ಮ್ಯಾನ್ ಕ್ಯಾರಿ ಸಮ್ ಫುಡ್ಸ್ ಎಲ್ಲ ಕೊಟ್ಟಿರ್ತಾರೆ, ಇಷ್ಟಕ್ಕೆ ನೀವು ಇಟ್ಕೊಳ್ಳಿ ಅಂತ. ನಾವೇನು ಮಾಡಿಬಿಡ್ತಿದ್ವಿ, ನಾಯಿಗೆ ಕೊಟ್ಟು ಅದಕ್ಕೆ ಕೊಟ್ಬಿಟ್ಟು ನಾವು ನನಗೆ ತೂಕ ಜಾಸ್ತಿ ಆಗುತ್ತೆ ಅಂತೇಳಿ ಬಿಟ್ಬಿಟ್ಟು ಹೋಗ್ತಿದ್ದ. ಯಾವಾಗ ಟಯರ್ಡ್ ಆಗುತ್ತಲ್ಲ, ನಮಗೇನು ತಿನ್ನಬೇಕು ಅನಿಸ್ತದೆ, ನಮಗೆ ಲೈಫಲ್ಲಿ ಏನು ಸಿಗಲ್ಲ ಸರ್ ಅವಾಗ. ಸೊ ನಡೀತಾ ಆವಾಗ ಟಯರ್ಡ್ ಆಗ್ತದಾಗ ಈ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ, ಆ ಎಡ್ಜ್ ಮೇಲೆ ಅಂದರೆ ಬ್ಲೇಡ್ ಎಡ್ಜ್ ಮೇಲೆ, ಸೊ ಈ ರೀತಿ ರಿಡ್ಜ್, ಎಡ್ಜ್ ಮೀನ್ಸ್ ರಿಡ್ಜ್, ಈ ರಿಡ್ಜ್ ಮೇಲೆ ಈಗ ನಡ್ಕೊಂಡೋದ್ರೆ ಹಿಂಗೆ ಬಿದ್ದರೆ ಪಾಕಿಸ್ತಾನ, ಹಿಂಗೆ ಬಿದ್ದರೆ ಇಂಡಿಯಾ. ಸೊ ನಾವು ಇಲ್ಲಿ ಡಿಸೈಡ್ ಮಾಡ್ಕೊಬಿಡು. ಒಂದ್ಸರಿ ಹೋಗ್ತಾ ಇರುವಾಗ ನಮ್ಮ ಲೈಫು ಅದು. ಲ್ಯಾಪ್ಟಾಪ್ ಒಂದು ಸ್ವಲ್ಪ ಕ್ಲೋಸ್ ಮಾಡೋಣ, ಅವ್ರಿಗೆ ಕೈ ಕಾಣುತ್ತವಾಗ. ಸೊ ಈ ರೀತಿ ಎಡ್ಜಿಂಗ್ ಸಿಸ್ಟಮ್ಸ್ ಎಲ್ಲ ನಡ್ಕೊಂಡು ಹೋಗುವಾಗ ಹೆಂಗೆ, ಮತ್ತು ತುಂಬ ಟಯರ್ಡ್ ಆದಾಗೂ ಬಾಡಿ ಸಪೋರ್ಟ್ ಮಾಡೋದಿದ್ದಾಗಲೂ ಸಾಕಪ್ಪ ನನಗೆ ಈ ಲೈಫು ಒಂದ್ಸರಿ ಹೋಗ್ಬಿಡೋಣ ಅಂತ ಅನ್ನಿಸ್ತದೆ. ಸೊ ನನಗೆ ಈಗಲೂ ನೆನಪಿದೆ, ನಾನು ಯೋಚನೆ ಮಾಡಿದ್ದೀನಿ. ಸೊ ಅವಾಗ ವಾಯು ಅಂತೇಳಿ ಒಂದು ಪೋಸ್ಟ್ ಇದೆ, ಆ ಪೋಸ್ಟಲ್ಲಿ ಹಿಂಗೆ ಅವಾಗ ಸುಸ್ತಾಗಿತ್ತು. ಮತ್ತು ನಂದು ಸೀನಿಯರ್ಸ್ ಬಂದುಬಿಟ್ಟು ನಂದು ಬ್ಯಾಗ್ ಅದು ಇದೆಲ್ಲ ತೊಗೊಂಡು ಹೋಗಿದ್ರು, ನಮ್ಮ ಸಬಾರ್ಡಿನೇಟರ್ಸ್ ಅದು ತೊಗೊಂಡು ಹೋಗಿದ್ರು. ತುಂಬ ಹೆವಿ ವಾಕ್ ಮಾಡ್ಕೊಂಡು ಹೋದಾಗ, ಯಾಕೆಂದರೆ ನಮ್ಮದು ಬಾಡಿ ಅದಕ್ಕೆ ಸೆಟ್ ಆಗಿರೋಕ್ಕಿಲ್ಲ, ಆಕ್ಸಿಜನ್ ಲೆವೆಲ್ಲು ಕಮ್ಮಿ ಇರುತ್ತೆ, ನಮಗೆ ಸೆಟ್ ಆಗಿರೋಕ್ಕೆ ಅಟ್ಮಾಸ್ಫಿಯರಿಗೆ ನಾವು ಸೆಟ್ ಆಗ್ಬೇಕಾದ್ರೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಮಗೆ ಟಯರ್ಡ್ ಆಗೋದು. ಆ ರೀತಿ ಟಯರ್ಡ್ ಅಲ್ಲ, ಎನ್ವೈರ್ಮೆಂಟಿಗೆ ನಾವು ಸೆಟ್ ಆಗೋದೇ ಇರುವಂಥದ್ದು. ಸೊ ಇನ್ನೂ ನೆನಪಿದೆ, ಟಯರ್ಡ್ ಆಗಿ ಒಂದ್ಸರಿ ಸಾಕು, ಒಂದ್ಸರಿ ಮನೆಗೆ ಹೋದರೆ ಸಾಕು. ಸೊ ಈ ಕರಿಷ್ಮಾ ಕಪೂರ್ದೊಂದು ಫಿಲಮ್ದು ಹಾಡಿದಲ್ಲ, ರಾಜಾ ಹಿಂದೂಸ್ತಾನಿದು ಫಿಲಮ್, ಪರದೇಸಿ ತುಮ್ ಜಾನಾ ನಹಿ ತುಮ್ ಚೋಡ್ಕೆ ಜಾನಾ ನಹಿ, ಆ ಹಾಡು ಇನ್ನೂ ನನಗೆ ಗುಣಗುಣ ಆಗ್ತಿದೆ. ಮುಜೆ ಚೋಡ್ಕೆ ಜಾನಾ ನಹಿ ಅಂತಿದ್ದಲ್ಲ. ಸೊ ಈಗ ಇಟ್ ಮೀನ್ಸ್ ಇದು ಆರ್ಮಿ ಒಂದು ದೇಶ ಏನು ಜನ ಇರ್ಬೋದಲ್ಲ, ಒಂದು ಥೀಮ್ ಕ್ರಿಯೇಟ್ ಆದಾಗೆ ಬಿಟ್ಟು ಹೋಗಬೇಡ ಅನ್ನೋ ಒಂದು ಇದು. ಸೊ ಆಗ ಥಾಟ್ ಪ್ರೊಸೆಸ್ ನಾವು ಅಲ್ಲೇ ಬಿಟ್ಬಿಡಿ ಸರ್. ಅನ್ನಿಸ್ತದೆ ಎಕ್ಸಾಮ್ ಸುಮ್ಮನೆ ಹೇಳ್ತಾರೆ ನಾನು ಆಗಿಲ್ಲ, ನನಗೆ ಹೋಗ್ತಾರೆ ಸರ್. ಸರ್ ಯೂಸಲಿ ಸರ್ಕಮಸ್ಟಾನ್ಸಸ್ ಯಾವ ರೀತಿ ಆಗಿರುತ್ತೆ ಅಂದರೆ ಟಫೆಸ್ಟ್ ಟೈಮಲ್ಲಿ ಅನ್ನೋದಲ್ಲ. ಯಾವಾಗ ನಮ್ಮ ಬಾಡಿ ಟಯರ್ಡ್ ಆಗುತ್ತೆ, ಮನೆ ಕಡೆಯಿಂದನೂ ಟಯರ್ಡ್ ಅನ್ನಿಸ್ತದೆ, ನಾವು ಎಲ್ಲಿಗೂ ಇಲ್ಲದವ್ರ ಥರ ಆಗಿರ್ತೀವಿ. ಸೊ ಮನುಷ್ಯಂದು ಸಹಜ ಭಾವನೆ ಮತ್ತು ಗುಣ ಸರ್ ಆ ಟೈಮಲ್ಲಿ ಬಂದೇ ಬರುತ್ತೆ, ಕೆಲವು ಟೈಮಿಗೆ ಬರುತ್ತೆ. ಸೊ ಬಾಕಿ ಟೈಮಲ್ಲಿ ಏನು ಅನ್ಸಲ್ಲ ಸರ್. ಬಟ್ ಕ್ವಿಟ್ ಮಾಡಿದರೆ ಏನು ಅಡ್ವಾಂಟೇಜು?
ಕ್ವಿಟ್ ಮಾಡಲಿಲ್ಲ ಅಂದ್ರೆ ಏನು ಅಡ್ವಾಂಟೇಜ್ ಆ ನೀವು ಟೈಮ್? ಕ್ವಿಟ್ ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ನೀವು ದೇಶ ದ್ರೋಹ ಮಾಡಿದಾಗೆ. ಯಾಕೆಂದರೆ ನಿಮಗೊಂದು ಟ್ರೈನರ್, ನಿಮ್ಮದೊಂದು ಸೋಲ್ಜರ್ ಮಾಡಬೇಕಾದ್ರೆ ಇಂಡಿಯನ್ ಗೌರ್ಮೆಂಟು ಸಾಕಷ್ಟು ಹಣ ನಿಮ್ಮ ಮೇಲೆ ವ್ಯಯ ಮಾಡ್ತದೆ, ನಿಮ್ಮನ್ನ ನಂಬಿಕೆಗೆ ಪಾತ್ರನಾಗಿ ಮಾಡ್ತದೆ, ಭಾರತದ ಪುತ್ರನಾಗಿ ನಿಮ್ಮನ್ನ ಸ್ವೀಕಾರ ಮಾಡಿರ್ತದೆ. ನೀವು ಭಗವದ್ಗೀತೆ ಮೇಲೆ ನೀವು ಓದ್ ತಗೊಂಡಿರ್ತೀರ. ಸೊ ನೀವು ನಿಮ್ಮ ಸನಾತನ ವಿಧಿಗೇನೆ ನೀವು ದ್ರೋಹ ಮಾಡಿದಾಗೆ. ಯಾಕೆಂದರೆ ನಾನು ಬದುಕಿ ಏನು ಪ್ರಯೋಜನ ಸರ್ ಅವನು? ದೇರ್ ಇಸ್ ನೋ ಸೆಕೆಂಡ್ ಥಾಟ್ಸ್ ಅಂತೀವಿ ಸರ್. ಬಟ್ ಇದು ರಿಯಲ್ ಲೈಫಲ್ಲೂ ಅಪ್ಲೈ ಆಗುತ್ತೆ. ಖಂಡಿತ ಸರ್. ಒಂದು ಪವರ್ಫುಲ್ ಕೋಟ್ ಇದೆ, ಟುಡೇ ಇಸ್ ಡಿಫಿಕಲ್ಟ್, ಟುಮಾರೋ ಇಸ್ ಮೋರ್ ಡಿಫಿಕಲ್ಟ್, ಡೇ ಆಫ್ಟರ್ ಟುಮಾರೋ ಇಸ್ ವೆರಿ ಬ್ಯೂಟಿಫುಲ್, ಎಸ್. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಕ್ವಿಟ್ ಟುಮಾರೋ ನೈಟ್. ಓಕೆ, ಹೆಂಗಿದೆ? ಸೂಪರ್. ಇದು ತುಂಬ ಲೈಫ್ ಚೇಂಜಿಂಗ್ ಕೋಟ್ ಇದು. ಅದನ್ನ ಆ್ಯಕ್ಚುಲ್ ಆಗಿ ಕ್ವಿಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋರು ಈ ಕೋಟ್ ಏನಾದ್ರು ಕೇಳಿದ್ರೆ ಡೆಫಿನೆಟ್ಲಿ ದೇ ಲೈಫ್ ವಿಲ್ ಚೇಂಜ್. ಕ್ವಿಟ್ ಮಾಡಬಾರ್ದು ಅನ್ನೋದೇ ಒಂದು ಅದು ಇರ್ಬೋದು ಸರ್. ಇನ್ನೊಂದು ಏನಂತಂದರೆ, ಪ್ರಾಬ್ಲಮಿಂದ ನೀವು ಎಷ್ಟು ದಿನ ಅಂತ ಓಡ್ತೀರಾ ಸರ್ ಲೈಫಲ್ಲಿ? ಪ್ರಾಬ್ಲಮಿಂದ ಲೈಫಲ್ಲಿ ಎಷ್ಟು ದಿನ ಅಂತ ಓಡ್ತೀರಾ? ಎಲ್ಲಿ ಗಂಟೆ ಓಡ್ತೀರಾ? ನೀವು ಫೇಸ್ ಮಾಡಲೇಬೇಕು ಸರ್. ನೀವು ಪ್ರಾಬ್ಲಮ್ನೇ ಕೇಳಿನ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ, ಪ್ರಾಬ್ಲಮೇ ವಾಪಸ್ ಹೊರಟೋಗುತ್ತೆ. ದಿಸ್ ಇಸ್ ಸೀಕ್ರೆಟ್ ಫಾರ್ಮುಲಾ. ಪ್ರಾಬ್ಲಮಿಗೆ ಪ್ರಾಬ್ಲಮ್ ಆಗ್ಬೇಕು ನಾವು, ಹಾಂ, ಅವಾಗಲೇ ಲೈಫಲ್ಲಿ ಸಕ್ಸಸ್ ಇದೆ. ವೆರಿ ಸಿಂಪಲ್ ಸರ್. ವೆರಿ ಸಿಂಪಲ್. ಓಕೆ, ಈ ಪ್ರೊಬೆಷನರಿ ಪೀರಿಯಡ್ ಆಯಿತು, ಓಕೆನಾ. ಆರ್ಮಿ ಅಂತ ಬಂದಾಗ ಈಗ ಆರ್ಮಿ ಬಗ್ಗೆ ಇಂಟ್ರೆಸ್ಟ್ ಇರುವಂಥ ಪೀಪಲ್, ನನ್ನಂಥವ್ರು, ಆರ್ಮಿ ಅಥವಾ ಡಿಫೆನ್ಸ್ ಇನ್ ಜನರಲ್, ಡಿಫೆನ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ಜನರಿಗೆ 2 ಯೂನಿಟ್ ತುಂಬ ಫ್ಯಾಸಿನೇಟ್ ಮಾಡುತ್ತೆ. ಒಂಥರ ನಮ್ಮ ಕಿವಿ ನೆಟ್ಟಿಗೆ ಮಾಡುತ್ತೆ ಅದು. ಎರಡು ಯಾವ್ದಪ್ಪ ಅಂದರೆ, ಒಂದು ರಾಷ್ಟ್ರೀಯ ರೈಫಲ್ಸ್, ಇನ್ನೊಂದು ಮಾರ್ಕೋಸ್ ಮರೀನ್ ಕಮಾಂಡೋಸ್. ಮರೀನ್ ಕಮಾಂಡೋಸ್, ಆಮೇಲೆ ಪ್ಯಾರಾಮಿಲಿಟರಿ, ಪ್ಯಾರಾ ಎಸ್ ಕಮಾಂಡೋಸ್, SF, ಪ್ಯಾರಾ SF, NSG ಇವೆಲ್ಲ. ಹೌದು. ಬಟ್ ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಂದ್ರೆ ಒಂಥರ ಅದು ಹೆಂಗೆ ಅಂದ್ರೆ, ನಾನು ನೋಡ್ತಿದ್ದೆ ರಾಷ್ಟ್ರೀಯ ರೈಫಲ್ಸ್ ಮೋಟೋ ಏನಪ್ಪಾ ಅಂದ್ರೆ ಸ್ವಚ್ಛತಾ ಅಭಿಯಾನ. ಹೌದು, ಅಷ್ಟೇ. ಅವರು ಡೂ ಆರ್ ಡೈ. ಹಾ, ಕುದಾಕೆ ಬಂದೆ ದೇವ್ರ ಮಕ್ಕಳು, ಅಷ್ಟೇ ಹೊಡೆದಾಕೋ. ಸೊ ನೀವು ಕೂಡ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಹೌದು ಸರ್. 4 ವರ್ಷ. ಹೌದು, 4 ವರ್ಷ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಇದ್ರಿ. ಸೊ ಆ ಆಟಿಟ್ಯೂಡ್ ಅದು ಹೆಂಗೆ ಅದನ್ನ ಬಿಲ್ಡ್ ಮಾಡ್ತಾರೆ, ಆ ಆಟಿಟ್ಯೂಡ್ ರಾಷ್ಟ್ರೀಯ ಬಿಕಾಸ್ ರಾಷ್ಟ್ರೀಯ ರೈಫಲ್ಸ್ ಯಾಕೆ ಅಷ್ಟೊಂದು ಸ್ಪೆಷಲ್? ಎಲ್ಲಾ ಡಿಫೆನ್ಸ್ ಅವ್ರದ್ದು ಆ ಆಟಿಟ್ಯೂಡ್ ಇರುತ್ತೆ, ಬಟ್ ಸ್ಟಿಲ್ ರಾಷ್ಟ್ರೀಯ ರೈಫಲ್ಸ್ ಅಂದ ತಕ್ಷಣ ಏನು ಇವನ್ ಪಾಕಿಸ್ತಾನದವ್ರು ಹೆದರ್ತಾರೆ ಅಂತ ಕೇಳಿದೆ ನಾನು. ರಾಷ್ಟ್ರೀಯ ರೈಫಲ್ಸ್ ಬಂದ್ರು ಅಂದ್ರೆ ಪಾಕಿಸ್ತಾನದವ್ರು ಹೆದರ್ತಾರೆ. ಸೊ ಅದು ಹೆಂಗೆ, ಆ ಆಟಿಟ್ಯೂಡ್ ಹೆಂಗೆ ಬರುತ್ತೆ ಅವರಲ್ಲಿ ಸರ್? ಇದರಲ್ಲಿ ತುಂಬ ಪ್ರೋ ಆಕ್ಟಿವಿಟಿ ಹುಡುಗರು ಇರ್ತೀವಿ. ಸೊ ಇವರು ಅಂದರೆ RRಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಮಾನಸಿಕವಾಗಿ ಇನ್ನೂ ಸದೃಢವಾಗಿರ್ಬೇಕು ಸರ್. ಫೈರಿಂಗ್ ಅಕ್ಯುರಸಿ, ಅವನ ಮೇಲೆ ಅವನ ಬಲವಾದ ನಂಬಿಕೆ. ಇನ್ನೊಂದು ಫ್ರೆಂಡು ನನ್ನ ಬಡಿ ಸಿಸ್ಟಮಲ್ಲಿ ಅವನು ನನ್ನ ಮೇಲೆ ಬಲವಾದ ನಂಬಿಕೆ ಇದ್ದರೆ ಮಾತ್ರ ನಾವು RRಗೆ ಹೋಗ್ತೀವಿ ಸರ್. ಸೊ RR ಫೈಟಿಂಗ್ ಬಂದು 2 ಜನದಿಂದ ಸ್ಟಾರ್ಟ್ ಆಗೋದು ಸರ್, ಬಡಿ ಪೇರಲ್ಲೇ ನಾವು ವರ್ಕ್ ಮಾಡುವಾಗ. ಸೊ ಈ ಅಲ್ಲಿ ಹೋಗಿ ಜೀಲ್ ಬರಬೇಕು ಅಂದರೆ RR ಇಸ್ ದ ಕಿಲ್ಲಿಂಗ್ ಏರಿಯಾ ಸರ್. ಒಂದು ನೀನು ನೋಡಿ, ಇಲ್ಲ ನೀನು ಓಡಿಸ್ಕೊ, 2 ಫಾರ್ಮುಲಾ ಸರ್. ಈಗ ನಾನು ಓಡಿಸ್ಕೊಳಕ್ಕೆ ರೆಡಿ ಇಲ್ಲ, ಬಟ್ ನಾನು ಹೊಡಿಯೋಕ್ಕೆ ರೆಡಿ ಇದ್ದೀನಿ, ಅದಕ್ಕೆ ನಾನು ರೆಡಿ ಆಗ್ತೀನಿ ಸರ್ ಮೆಂಟಲಿ. ಯಾಕೆಂದ್ರೆ ನಾನು ಮನೆಗೆ ಹೋಗ್ಬೇಕು, ಅವನಿಗೆ ಮನೆ ಇಲ್ಲ. ಯಾವುದು ಇಂಪಾರ್ಟೆಂಟ್? ನನ್ನ ಹಿಂದೆ ಫ್ಯಾಮಿಲಿ ಇದ್ದಾರೆ, ದೇಶ ಇದೆ. ಹಾಂ, ಹೌದು, ಅವನಂದ್ರೆ ಅಪೋಸಿಷನ್. ಸೊ ಹಿಂಗಾಗಿ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ, ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಎಷ್ಟು ಅಲರ್ಟ್ ಆಗಿರ್ತೀವಿ ಅಂತಂದರೆ ಒಂದು ಗುಂಡ್ಪಿನ ಬಿದ್ದರೂ ನಮಗೆ ಗೊತ್ತಾಗತ್ತೆ, ಅಷ್ಟು ಅಲರ್ಟ್. ಅಂದರೆ ನೀವು ಮೊಬೈಲ್ ಟವರ್ನ ನೀವು ಅಲ್ಲಿ ಹಾಕಿರೋದು ನೋಡಿರ್ಬೋದು, ಇಡೀ ನನ್ನ ದೇಹನೇ ಟವರ್ ಆದಾಗ ಏನು ಮಾಡೋಕ್ಕಾಗಲ್ಲ ಸರ್, ಯಾರೂ ಏನು ಮಾಡೋಕ್ಕಾಗಲ್ಲ ಅಂತೀನಿ. ಯಾಕೆಂದರೆ ಆ ದೇಹದಲ್ಲಿ ಅದ್ಭುತ ಶಕ್ತಿ ಇದೆ. ಈ ರಾಷ್ಟ್ರೀಯ ರೈಫಲ್ಸ್ ಟ್ರೈನಿಂಗ್ ಹೇಗಿರುತ್ತೆ? ಯಾಕೆ ಅಷ್ಟೊಂದು ಸ್ಪೆಷಲ್? ಅಲ್ಲಿ 1 ತಿಂಗಳು ಟ್ರೈನಿಂಗ್ ಇರುತ್ತೆ.
ಸೊ ಮಿಲಿಟೆಂಟ್ಸ್ದು ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಟ್ರೈನಿಂಗ್ ಮಾಡ್ತೀವಿ. ಅವರ ಚಲನವಲನಗಳು, ನಮಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಗಳನ್ನ ನಾವು ಯೂಸ್ ಮಾಡೋದಾಗಿರ್ಬೋದು, ನಮ್ಮ ಜೊತೆ ನಾವು ಯಾವ ಪ್ರಾಣಿನ ನಾವು ಯೂಸ್ ಮಾಡ್ತಾರೆ, ಡಾಗ್ನ ಯೂಸ್ ಮಾಡ್ತೀವಿ, ಮತ್ತು ಯಾವ ಯಾವ ಪ್ರಾಣಿಗಳು ನಮಗೆ ಹೋಗಬೇಕಾದ್ರೆ ಯಾವ ಯಾವ ಸಿಗ್ನಲ್ಗಳು ಕೊಡ್ತವೆ, ಅದಕ್ಕೆ ನಾವು ಹೇಗಿರಬೇಕು, ಸೌಂಡ್ ಅನಾಲಿಸಿಸ್ ಇರ್ಬೋದು. ಸೊ ಈಗ ಎಕ್ಸಾಂಪಲ್ ಹೇಳಿ ಸರ್. ಈಗ ಒಂದು ಡಾಗ್ ಅಂತ ಇಟ್ಕೊಳ್ಳಿ. ಈಗ ನಾನು ಊರೊಳಗೆ ಹೋಗ್ತಾನೆ, ಎಂಟ್ರಿ ಆಗ್ತಿದ್ದೆ, ನಾಯಿ ಬೊಗಳಿದ್ರೆ ಅವನ ಹೆಸರಾಗ್ಬಿಡ್ತಾನೆ. ಈಗ ನಾಯಿ ಬೊಗಳದಂಗೆ ಮಿಲಿಟೆಂಟ್ ಹೆಸರಾಗಿ ಓಡ್ಬಿಡ್ತಾನೆ. ಈಗ ನಾಯಿ ಬೊಗಳದಂಗೆ ಹೋಗ್ಬೇಕು, ಕೋಳಿ ಕೂಗದಂಗೆ ಹೋಗ್ಬೇಕು. ನಾವು ಆಡುಗಳ ಮೇ ಅನ್ನಬಾರ್ದು. ಹೌದು, ನೀವು ಹಂಗೆ ಹೋಗ್ಬೇಕು. ಹಂಗೆ ಹೋಗ್ಬೇಕು, ಅದೇ ಒಂದು ಟ್ರೈನಿಂಗ್. ಮತ್ತೆ ಇಲ್ಲಾಂದರೆ ನಿಮಗೆ ಪ್ರಾಣಿ ಪಕ್ಷಿಗಳನ್ನೇ ಅವ್ರನ್ನ ಎಚ್ಚೆತ್ತು ಕಳಿಸ್ಬಿಡ್ತದೆ. ಯಾಕೆಂದರೆ ಅವ್ರ ಸಿಗ್ನಲ್, ಪ್ರಾಣಿ ಪಕ್ಷಿಗಳು ಸಿಗ್ನಲ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಏನೋ ಇದೆ ಅಂತ ಅರ್ಥ. ಸುಮ್ಮನೆ ಕೊಡಲ್ಲ. ಯಾವುದು ಸೌಂಡ್ ಆಗ್ತದೆ ಅಂತ ಹೇಳಿದ್ರೆ ಸೌಂಡ್ ಬಂದಲ್ಲಿಂದ ಸೆಕೆಂಡ್ಸ್ ಕ್ಯಾಲ್ಕುಲೇಷನ್ಸ್, ಸಮ್ ಕ್ಯಾಲ್ಕುಲೇಷನ್ಸ್ ಮೆಥಡಾಲಜಿ ಇದೆ. ಸೊ ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅದು. ಸೊ ಅಕ್ಯುರೇಟ್ ಫೈರ್ ಮಾಡಲಿಕ್ಕೆ ರೆಡಿ ಆಗುತ್ತಾರೆ ಅವರು. ಈಗ ನಮಗೆ ಗೊತ್ತಿಲ್ಲದಂಗೆ ಏನೋ ನಾವು ಅಡುಗೆ ಮಾಡಲಿಕ್ಕೆ ನಾವು ಮ್ಯಾಚ್ ಬಾಕ್ಸು ತೊಗೊಂಡೋಗಿರ್ತೀವಿ, ಕ್ಯಾಂಡಲ್ ತೊಗೊಂಡೋಗಿರ್ತೀವಿ, ದೀಪ ಕಸೋದು. ಕೆಲವರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ. ಸೊ ನಾವು ಹಿಂಗೆ ಮ್ಯಾಚಸ್ ತೆಗ್ದು ಹಿಂಗೆ ಮಾಡ್ದಂಗೆ ಅವ್ನು ಟಕ್ಕಂದ ರೌಂಡ್ ಮುಖಕ್ಕೆ ಹೊಡೆದಿರ್ತಾನೆ. ಸೊ ಇದನ್ನೆಲ್ಲ ಇದು ನಾವು ಬೇಸಿಕ್ ಫಾಲ್ಟ್ ನಾವು ಮನೆಯಲ್ಲಿ ಮಾಡ್ತಿದ್ವಿ, ನಾವು ಟ್ರೈನಿಂಗಲ್ಲಿ ಮಾಡ್ತೀವಿ, ಮನೆಯಲ್ಲಿ ಎಲ್ಲ ಕಡೆ ಅಂದರೆ ನೇಚರು ಬಂದಿರ್ತೀವಿ. ಬಟ್ ನಾವು ಸ್ಪೆಷಲೈಸ್ಡ್ ಆಪ್ರೇಷನಿಗೆ ಹೋಗ್ಬೇಕಾದ್ರೆ ನಾವು ಇದನ್ನೆಲ್ಲ ಪ್ರಿಕಾಷನ್ಸ್ ತೊಗೊಳೋದು ಹೇಗೆ ಅಂತ ಟ್ರೈನಿಂಗ್ ಮಾಡ್ತೀವಿ. ಸ್ಮಾಲೆಸ್ಟ್ ಥಿಂಗ್ಸ್, ಕಮ್ಯುನಿಕೇಷನ್ಸ್, ಸಂವಹನ, ಅವ್ರದ್ದು ಕೋಡಿಂಗ್ ಇರ್ತದೆ, ಡಿಕೋಡಿಂಗ್ ಹೆಂಗೆ ಇದು ಮಾಡ್ಕೊಳ್ಳೋದು. ಸೊ ಈ ರೀತಿ ವಿಚಾರದಲ್ಲೆಲ್ಲ ಇದೆ, ತುಂಬ ಇದೆ ಸರ್. ಸೂಪರ್ ಸೂಪರ್. ಜಮ್ಮು ಕಾಶ್ಮೀರದ ಡೋಡಾನಲ್ಲಿ ನೀವು 4 ವರ್ಷ ಸರ್ವ್ ಮಾಡಿದ್ದೀರಾ. ಆ್ಯಂಡ್ ಡೋಡಾ ಈಸ್ ಕನ್ಸಿಡರ್ಡ್ ಟು ಬಿ ದ ಟಫೆಸ್ಟ್ ಮಿಲಿಟೆಂಟ್ ಏರಿಯಾ. ವೈ ಸರ್? ಅಲ್ಲಿ ಇಡೀ ಜಮ್ಮು ಕಾಶ್ಮೀರದಲ್ಲಿ ಅತ್ಯಧಿಕ ಮಿಲಿಟೆಂಟ್ ಇದ್ದಿದ್ದು ಡೋಡಾ ಡಿಸ್ಟಿಕಲ್ಲಿ ಸರ್. ಯಾಕೆಂದರೆ ಡೋಡಾ ಡಿಸ್ಟಿಕ್ದು ಓಲ್ ಜನರೇ ಮಿಲಿಟೆಂಟಿಗೆ ಸಪೋರ್ಟ್ ಮಾಡ್ತಾ ಇದೆ. ಊರೇ ಸಪೋರ್ಟ್ ಮಾಡುತ್ತೆ. ಡೋಡಾ ಡಿಸ್ಟಿಕ್ ಎಲ್ಲಿ ಬರುತ್ತದೆ? ಬಾರ್ಡರಾ ಕಂಪ್ಲೀಟ್? ಇಲ್ಲ, ನೀವು ಪತ್ನಿಟಾಪಿಂದ ಮುಂದೆ ಹೋದರೆ ರೈಟಿಗೆ ತೊಗೊಳ್ಬೇಕಾಗುತ್ತೆ. ಉದಂಪುರ ಆದಮೇಲೆ ಪತ್ನಿಟಾಪು, ಪತ್ನಿ ಹೋದರೆ ರಾಂಬನಿಗಿಂತ ಮೊದಲೇ ರೈಟಿಗೆ ತೊಗೊಂಡು ಡೋಡಾ ಡಿಸ್ಟಿಕ್ ಹೋಗ್ತೀವಿ. ಓಕೆ. ಚೆನಾಬ್ ರಿವರ್ ನಡೀತಾ ಇದೆ, ಈಗ ಅದಕ್ಕೊಂದು ಅಣೆಕಟ್ಟು ಕಟ್ಟಿದ್ದಾರೆ. ಒಂದು ಬ್ಯೂಟಿಫುಲ್ ರಿವರ್. ಓಕೆ. ಸೊ ಅಲ್ಲಿ ಏನಾಗುತ್ತೆ ಅಂದಾಗ ಅಲ್ಲಿ ಡೋಡಾ ಡಿಸ್ಟಿಕ್ ಇಸ್ ದ ಅನ್ಕಂಟ್ರೋಲ್ಡ್ ಏರಿಯಾ. ಅಂತಂದರೆ ನೀವು ಅಲ್ಲಿಗೆ ಹೋಗ್ಬೇಕು ಅಂದರೆ ನೀವು ಒಂದು ಬ್ರಿಡ್ಜ್ ಮಾತ್ರ ಕ್ರಾಸ್ ಮಾಡಿ ಹೋಗ್ಬೇಕು, ಬೇರೆ ರೂಟ್ ಅಲ್ಲಿಗೆ ಕನೆಕ್ಟಿವಿಟಿ ಇಲ್ಲ. ಸೊ ಹಾಗಾಗಿ ಅಲ್ಲಿ ಮಿಲಿಟೆಂಟ್ ಜಾಸ್ತಿ ಇದ್ರು ಸರ್. ಮಿಲಿಟೆಂಟ್ ಜಾಸ್ತಿ ಆಗ್ಲಿಕ್ಕೆ ಲೋಕಲ್ ಸಪೋರ್ಟೇ ಕಾರಣ ಸರ್. ಆರ್ಟಿಕಲ್ 370 ತೆಗೆಯೋದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರದ ಮೋರ್ ದೆನ್ 50% ಜನ ಮಿಲಿಟೆಂಟ್ಸಿಗೆ ಸಪೋರ್ಟ್ ಮಾಡ್ತಿದ್ರು ಅಂತ ಇದೆ. ನಾವು ಮೋರ್ ದೆನ್ 50 ಅಂತ ಏನು ಹೇಳೋದಿಲ್ಲ, ನಾನು 100% ಅಂತೀನಿ. ಓಕೆ. ಯಾಕೆಂದ್ರೆ ನಮಗೆ ಕಲ್ಲು ಹೊಡಿತಿದ್ರು, ಪರದೇಸಿ ಆಯ ಅಂತೇಳಿ ಕಲ್ಲು ಹೊಡಿತಾ ಇದ್ರು. ಪರದೇಸಿ ಆಯ ಅಂತ ನಮಗೆ ಕಲ್ಲು ಹೊಡಿತಾ ಇದ್ರು. ನಾವು ಆರ್ಮಿಯವರು, ನಾವು ಅಲ್ಲಿಗೆ ಹೋದರೆ ಮಕ್ಕಳಿಗೆ ಹೇಳ್ಕೊಡೋದು, ಬಚ್ಚೆ ಈ ಸಾಲೆ ದೇಕು ಕುತ್ತ ಆರ, ಸಾಲೆ ದೇಕು ಪರದೇಸಿ ಆರೆ ಅಂತ ಹೇಳ್ತಿದ್ರು. ಅವ್ರ ತಾಯಿಯಂದಿರೇ ಅವರಿಗೆ ಟ್ರೈನಿಂಗ್ ಕೊಡ್ತಿದ್ರು. ನಾವು ಹೋದರೆ ಒಂದು ತುತ್ತು ಅನ್ನ ಬಿಸಿ, ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗುವಾಗ ಊಟ ಮಾಡಿಕೊಡಿ ಅಂತ ನಾವು ಹಿಂಗೆ ಕೇಳಿದ್ರೆ, ಒಂದು ಬೇಯಿಸಿ ಕೊಡಿ ಅಂತ ನಾವು ಕೇಳಿದ್ರೆ ನಮಗೇನು ಕೊಡ್ತಿದ್ದಿಲ್ಲ. ಅವರು ದುಡ್ಡು ಕೊಟ್ರೂ ಮಾಡಿಕೊಡ್ತಿದ್ದಿಲ್ಲ. ಬೆಂಕಿ ಕಸಿದ್ರೆ ಮಿಲಿಟೆಂಟ್ ಭಯ. ನಾವು ಈಗ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಿದ್ದಿಲ್ಲ. ಅದೇ ಮಿಲಿಟೆಂಟ್ ಅವ್ರ ಮನೆಗೆ ಬಂದರೆ ಆಜ್ ಮೇರ ಘರ್ ಮೇ ಅಲ್ಲ ಆಯ ಅಂತಿದ್ರು. ಮಿಲಿಟೆಂಟ್ ಬಂದರೆ ಅಲ್ಲ ಅವನಿಗೆ, ನಾವು ಹೋದರೆ ಪರದೇಶಿ ಅವರಿಗೆ. ಯಾವುದಾದ್ರೂ ಆಪರೇಷನ್ಸ್ ಆಗಿದೆಯಾ? ಬೇಜಾನಾಗಿದೆ ಸರ್. ಹೇಳಿ ಯಾವುದಾದ್ರು. ಅಂದರೆ ಅದು ಫುಲ್ ಎಕ್ಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಪ್ರೇಷನ್ಸ್ ಏನಾಗುತ್ತೆ ಅಂದರೆ ಸರ್, ನಾವೆಲ್ಲ ಟೀಮ್ ವರ್ಕ್ ಮಾಡ್ತೀವಿ, ಕೋರ್ಡಿನೇಷನ್ ಮಾಡ್ಕೊಳ್ತೀವಿ. ಸೊ ಈ ಏರಿಯಾದಲ್ಲಿ ಈ ಮಿಲಿಟೆಂಟ್ ಇದ್ದಾನೆ ಅಂತ ಹೇಳಿದಾಗ ನಾವು 4, 5 ಕಡೆ, 6 ಕಡೆ, 8 ಕಡೆಯಿಂದ ನಾವು 4 ಬಂದಿ ಹಾಕ್ಕೊಳ್ತೀವಿ. ಒಂದು ಯಾವ್ದಾದ್ರು ಅಂದರೆ ನೀವು ಹೆಸರುಗಳು ತಗೋಬೇಡಿ, ಹೆಸರುಗಳು. ಈಗ 2006ರಲ್ಲಿ ಕುಲ್ಹಾಂಡ್ ಕಾಂಡ್ ಅಂತ ಆಗಿತ್ತು. ಯು ಕ್ಯಾನ್ ಗೂಗಲ್ ಇಟ್. ಕುಲ್ಹಾಂಡ್ ಕಾಂಡ್ ಆಗಿತ್ತು ಅಂದರೆ 22 ಜನ, ಐ ಥಿಂಕ್ 24 ಜನನ ಹಿಂದೂಗಳನ್ನ ನರಮೇಧ ಹತ್ಯೆ ಮಾಡಿದರು ಡೋಡಾದಲ್ಲಿ. ಸೊ ಅವನು ನಮ್ಮ ಒಂದು ಇದರಲ್ಲಿ ಅವನಿಗೆ ಗಜನಿ ಅಂತೇಳಿ ಒಂದು ಮಿಲಿಟೆಂಟ್ ಇದ್ದ.
ಬೈ ಮಿಸ್ಸಾಗಿ ನಮ್ಮದೇ ಒಬ್ಬರದು ಆರ್ಮಿಯವನಿಗೆ ಎದೆ ಮೇಲೆ ಕಾಲಿಟ್ಬಿಟ್ಟು ಅವನು ಹೇಳಿದ್ದ, ಕೊಯ್ ಮೈಕಲ್ ಆಯ್ತು ಇದ್ರ ಆಕೆ ದೇಖ್ನಾ ಅಂತ. ಮೈಕಲ್ ಆಯ್ತು ಆಕೆ ದೇಖ್ನಾ ಅಂತ ಹೇಳಿದ್ದ. ಸಿಕ್ತಿತ್ತಿಲ್ಲ ಸರ್, 15 ದಿನ ಸರ್ಚ್ ಮಾಡಿದ್ದೀವಿ, ಸಿಕ್ತಿತ್ತಿಲ್ಲ ಗಜನಿನ. ಒಂದಿನ ಬರೀ 2 ಜನ ನಮ್ಮ ಹುಡುಗರು ಹೋಗ್ತಾಯಿದ್ರು. ಇನ್ನು 2 ಜನ ಹೋಗ್ತಾರಲ್ಲಂತೆ ಅವನಿಗೆ ಕೀಟ್ಲೆ ಮಾಡಿಬಿಟ್ಟಿದ್ದಾನೆ ಅವನು. ಯಾರು? ಗಜನಿ ನಮ್ಮ ಮಿಲಿಟರಿ ಸೋಲ್ಜರ್ಸ್, ನಮ್ಮ ಸೋಲ್ಜರ್ಸಿಗೆ. ಅಂದರೆ ನಾವು ಮುಂದೆ ಹೋಗ್ತಿದ್ದ ಇವು ಹಿಂದ್ಗಡೆ ಅವ್ರು ಏನಾದರೂ ಅಟ್ಯಾಕ್ ಮಾಡೋದು ಏನಂದರೆ, ಒಂದು ಫಸ್ಟ್ ಕಾಲಮಿಗೆ ಅಟ್ಯಾಕ್ ಮಾಡ್ತಾರೆ, ಅಂದರೆ ಲಾಸ್ಟ್ ಕಾಲಮಿಗೆ ಅಟ್ಯಾಕ್ ಮಾಡ್ತಾರೆ. ಸೆಂಟ್ರ್ ಅಟ್ಯಾಕ್ ಮಾಡಲ್ಲ ಅವರು, ಯಾಕೆಂದರೆ ಲಾಸ್ಟ್ ಅವನು ಡಿಸ್ಟೆನ್ಸಲ್ಲಿ ಇರ್ತಾನೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಅವನು ತಿರುಗಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗುತ್ತೆ. ಸೊ ಆಗ ಅವನು ಇವರಿಗೆ 2 ರೌಂಡು ಶಾಟ್ ಹೊಡೆದ್ಬಿಟ್ಟು ಟಕ್ ಟಕ್ ಅಂತೇಳಿ ಹೊಡೆದು ಗುಹೆ ಒಳಗೆ ಹೋಗ್ಬಿಟ್ಟ. ಇದು ನೋಡ್ಕೊಂಡ್ರು, ಬಂದರು 2 ಜನ. ಅವನ ಪ್ಲೇಸಲ್ಲಿ ನಾವು ಸೌಂಡ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದು ಎಲ್ಲಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಎಷ್ಟು ಅಂತ ಸರೌಂಡಿಂಗೆ ನಾವು ಹಾಕೊಬಿಡ್ತೀವಿ. ಅದು ಇದೇ ನಮಗೆ ಆರಲ್ಲಿ ಟ್ರೈನಿಂಗ್ ಕೊಡೋದು, ಇದು ಬೇಕಾಗತ್ತೆ ಅಂತೀವಿ. ಸೊ ಅವನು ಅದರೊಳಗೆ ಹೋದ, ನೋಡಿದಾಗ ಇಲ್ಲೇ ಹೈಡೌಟಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬಿಡ್ತು. ಹೈಡೌಟ್ ಟೆಕ್ನಾಲಜಿ ತುಂಬ ಚೆನ್ನಾಗಿ ಮಾಡ್ಕೋತಾರೆ ಅವರು. ಮೇಲ್ಗಡೆ ಗದ್ದೆ ನಡೀತದೆ, ವ್ಯವಸಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಂಡರ್ಗ್ರೌಂಡಲ್ಲಿ ಬಂಕರ್ ಇರುತ್ತೆ, ವಾಟರ್ ವ್ಯವಸ್ಥೆ ಇರ್ತದೆ, TV ಇರುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸಪ್ಲೈ ಇರುತ್ತೆ. ಸೊ ಅವನು ಅಲ್ಲೇ ಆರಲ್ಲಿ ಹಾಕ್ಬಿಟ್ಟು ರಾಕೆಟ್ ಲಾಂಚರ್ ಹಾಕಿ ಹೊರತಾಗಿ ಅಲ್ಲೇ ಮಟಾಶ್ ಮಾಡಿದ್ರೆ. ಸೊ ಹಿಂಗೆ ಅದು ಸಿಕ್ಕುವಾಗ ಸೊ ಅವನಲ್ಲಿ ಒಬ್ಬನೇ ಇದ್ನಾ ಅಥವಾ ಒಬ್ಬನೇ ಇದ್ದ? ಹಾಂ. ಅವರು ಯಾವಾಗಲೂ ಗ್ರೂಪಲ್ಲಿ ಇರೋದು ತುಂಬ ಕಮ್ಮಿ. ಎಲ್ಲಾದರೂ ಅವರು ಮೂವ್ಮೆಂಟ್ ಮಾಡಬೇಕಾದ್ರೆ ಮಾತ್ರ ಗ್ರೂಪಲ್ಲಿ ಮಾಡ್ಕೋತಾರೆ. ಇವಲ್ಲಿ ಒಬ್ಬರು ಇಬ್ಬರು ಹೆಚ್ಚಂದ್ರೆ 3 ಜನ ಇರ್ತಾರೆ ಅಷ್ಟೇ. ಬಟ್ ಯೂಸಲ್ ಆಗಿ ಸಿಂಗಲ್ ಆಗಿರ್ತಾರೆ. ಯಾಕೆಂದರೆ ಸಿಂಗಲ್ ನಿಮಗೆ ಹಿಡೀಲಿ ಕಷ್ಟ, ನೀವು ಟಾರ್ಗೆಟ್ ಆ ಕಡೆ ಓಡಾಡುತ್ತದೆ, ಅವ್ರನ್ನ ಟಾರ್ಗೆಟ್ ಅಂತೀವಿ. ಕರೆಕ್ಟ್. ಕಾಶ್ಮೀರ್ನಲ್ಲಿ ಎಷ್ಟೋ ಜನ ಮಿಲಿಟೆಂಟ್ಸು, ಟೆರರಿಸ್ಟ್ಗಳು ಅಲ್ಲಿ ಲೋಕಲ್ ಮನೆಗಳಿಗೆ ಬಂದು ಹೈಡ್ಔಟ್ ಮಾಡ್ಕೋತಾರೆ. ಸೊ ಆ ರೀತಿ ಯಾವುದಾದ್ರೂ ಮನೆಗೆ ನುಗ್ಗಿ ನೀವು ಆಪ್ರೇಷನ್ ಮಾಡಿದ್ದೀರಾ? ಸರ್, ಅದು ಮೊದಲು ಥರ ನಾವು ತುಂಬ ಆಪ್ರೇಷನ್ ಮಾಡ್ತಿದ್ದ. ಸಮ್ ಟೈಮಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಒಂದು ಕಾನೂನು ತೊಗೊಂಡು ಬಂದರು, ವುಮೆನ್ ರೈಟ್ಸ್ ಕೇಸ್ ತೊಗೊಂಡು ಬಂದರು. ಆರ್ಮಿಯವ್ರ ಮೇಲೇ ಕೇಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ. ನೀನು ಯಾಕೆ ಅವ್ರ ಮನೆ ಹತ್ರ ಹೋಗಿದ್ದೆ? ಅವ್ರ ಮನೆಯವರೇ ಫಾಲ್ಸ್ ಕಂಪ್ಲೇಂಟ್ ಕೊಡೋರು, ಮೀಡಿಯಾಗೆ ಫೋನ್ ಮಾಡೋರು, ತಗೋ ನಮ್ಮ ಮೇಲೆ ಕಂಪ್ಲೇಂಟ್. ಎವ್ರಿ 15 ಡೇಸ್ಗೆ ಜಮ್ಮುಗೆ ಇದಕ್ಕೆ ಹೋಗ್ಬೇಕು, ಕೇಸ್ಗೆ ಹೋಗ್ಬೇಕು. ಮತ್ತು ನಾವು ಇನ್ನೊಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, JNKಯಲ್ಲಿ ನಾವು ಮಿಲಿಟೆಂಟ್ಸು ಮುಗಿಸ್ತೀವಿ ಅಂತ. ಇನ್ನೊಂದು ಕಡೆ ನಮ್ಮ ಮೇಲೆ ಕೇಸು, ನೀವು ಯಾಕೆ ಹೋಗಿದ್ರಿ ಅಲ್ಲಿಗೆ ಅಂತ. ಈಗದ ಗೌರ್ಮೆಂಟ್ ಅಲ್ಲ, ಹಿಂದಿನ ಗೌರ್ಮೆಂಟ್. ಸೊ ಈ ರೀತಿ ಎಲ್ಲ ಇರ್ತದೆ ಸರ್. ಬಟ್ ಯಾವುದೋ ಮನೆಗೆ ನುಗ್ಗಿ ಆಪ್ರೇಷನ್ ಮಾಡಿದ್ದೀರಾ? ಬೇಜಾರು ಮಾಡಿದ್ದೀವಿ ಸರ್. ಹಂಗೆ ಒಂದೆರಡು ಮಿಲಿಟೆಂಟ್ಸು. ಆರ್ಮಿಯವರಿಗೆ ಸಂಬಳ ಕಮ್ಮಿ ಸರ್ ಆ ಕಾಲದಲ್ಲೆಲ್ಲ. ನಾವಂತೂ ಮನೆ ಕಟ್ಟೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಮಿಲಿಟೆಂಟ್ಸ್ ಇದ್ದಾರೆ, ಗುರು ನಾಲ್ಕು ಯಾಕಂದ್ರೆ ಮಿಲಿಟೆಂಟ್ ಇದ್ದಾನೆ, ಅವನು ಎಷ್ಟು ಕರೆದ್ರೂ ಒಳಗಡೆ ಕಳಲ್ಲ, ಮನೆ ಅವರನ್ನು ಕಳಿಸು ಹೊರಗಡೆ. ನನಗದೊಂದು ಸ್ವಲ್ಪ ಸಿನಾರಿಯೋ ನೀಟಾಗಿ ಸ್ವಲ್ಪ ಕಣ್ಣು ಮುಂದೆ ಬರೋ ಥರ ಎಕ್ಸ್ಪ್ಲೇನ್ ಮಾಡೋಲ್ಲ? ಕಣ್ಣು ಮುಂದೆ ಬರೋದು ಅಂತ ಹೇಳಿದ್ರೆ, ನಾವು ತಂಗದಾರಿಂದ ಶ್ರೀನಗರಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದ. ಸೊ ನಮ್ಮ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಿದ್ರು. ಎಷ್ಟು ಇದು ವೆಹಿಕಲ್ ಇದ್ವು ಕಾನ್ವಾಯಲ್ಲಿ? ಕಾನ್ವಾಯಲ್ಲಿ ಡಿಸ್ಟೆನ್ಸಲ್ಲಿ ಹೋಗುತ್ತೆ, ಒಂದು 50-60 ವೆಹಿಕಲ್ಗಳು ಹೋಗ್ತಾ ಇರ್ತದೆ. ಬಟ್ ಅವರು ಟಾರ್ಗೆಟ್ ಮಾಡ್ತಾರೆ, 1 ವೆಹಿಕಲ್ 2 ವೆಹಿಕಲ್ ಮೇಲೇ ಮಾಡ್ಕೋಬೇಕು ಅಂದಾಗ. ಸೊ ನಾವು ಮೈಯೆಲ್ಲ ಕಣ್ಣಾಗಿರ್ತೀವಲ್ಲ, ಸೊ ನಮ್ಮ ವೆಹಿಕಲ್ಗೆ ಅಟ್ಯಾಕ್ ಮಾಡಿದಾಗ ನಾವು ಇಲ್ಲಿಂದನೇ ಅಟ್ಯಾಕ್ ಬಂದಿದೆ ಅಂತ ಗೊತ್ತಾಯಿತು. ಸೊ ನಾವು ಹುಡುಗರಿಗೆ ಹೇಳ್ಬಿಟ್ಟು ಅಲ್ಲಿಂದನೇ ವೆಹಿಕಲಿಂದ ಡಿಸ್ಮೌಂಟ್ ಆಗಿಬಿಟ್ಟು ಡೈರೆಕ್ಟ್ ಮನೆಗೆ ಅಟ್ಯಾಕ್ ಮಾಡಿದೆ ಸರ್. 6 ಜನ ಮಿಲಿಟೆಂಟ್ ಇದ್ರು ಅದರಲ್ಲಿ. ಈಗ ಕಾನ್ವಾಯ್ ಮೇಲೆ ಅಟ್ಯಾಕ್ ಆಯಿತು. ಓಕೆನಾ? ನೆಕ್ಸ್ಟ್ ಏನಾಯಿತು? ಕಾನ್ವಾಯ್ ಮೇಲೆ ಅಟ್ಯಾಕ್ ಆದಾಗ ವೆಹಿಕಲ್ ಸೇಫ್ ಪೊಸಿಷನ್ಗೆ ಹೋಗಿ ನಿಂತ್ಕೊಬಿಡುತ್ತೆ. ಸೊ ನಾವು ಎಲ್ಲಿಂದ ಎಲ್ಲ ವೆಹಿಕಲ್ ಹಾಲ್ಟ್ ಆಗಿಬಿಡುತ್ತೆ. ಅಲ್ಲೇ ಹಾಲ್ಟ್ ಆಗಲ್ಲ. ಮೊದಲು ವೆಹಿಕಲ್ನ ತಗೊಂಡೋಗಿ ಸೈಡಿಗೆ ಹಾಕೋತೀವಿ, ಅಂದರೆ ಹಾರ್ಡ್ ಪಕಡೋ ಅಂತ ಹೇಳ್ತೀವಿ ನಾವು ಇದನ್ನು ಹಿಂದಿಯಲ್ಲಿ. ಹಾರ್ಡ್ ಪಕಡೋ ಅಂತ ಹೇಳಿದ್ರೆ, ಯಾವುದೇ ಎದುರಿಂದ ದಾಳಿ ಬಂದಾಗ ಮೊದಲು ನಾವು ಸೇಫರ್ ಸೈಡಿಗೆ ಹೋಗ್ಬೇಕು, ಅಂದರೆ ಟಾರ್ಗೆಟ್ನ ಚಿಕ್ಕದು ಮಾಡ್ಕೋಬೇಕು ಅಂತೀವಿ. ಸೊ ನಾವು ಈಗ ವೆಹಿಕಲಲ್ಲಿ
ಬೇರೆ ಜನರು ಇರ್ತಾರೆ, ಬೇರೆ ಸೋಲ್ಜರ್ಸು ಕೂತಿರ್ತಾರೆ. ಸೊ ನಾವು ಕಾನ್ವಾಯ್ ಪ್ರೊಟೆಕ್ಟರ್ ನಾವು ಮಾಡುವಂಥ ವ್ಯಕ್ತಿಗಳಾಗಿದ್ದಾಗ ಇಲ್ಲಿ ಏನಾಗುತ್ತೆ ಅಂದರೆ ಆ ವೆಹಿಕಲ್ನ ತಗೊಂಡೋಗಿ ಸೇಫ್ಟಿ ಪೊಸಿಷನ್ ನಿಲ್ಲಿಸ್ಕೊತೀವಿ. ಬಟ್ ಆವಾಗ ಏನಾಗುತ್ತೆ ಅಂದರೆ ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ನಾವಿರ್ತೀವಿ. QRT ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಹೇಳಿದ್ರೆ ನಾವು ಸಡನ್ನಾಗಿ ಏನು ಮಾಡ್ತೀವಿ, ಎಲ್ಲಿಂದ ಅಟ್ಯಾಕ್ ಬಂದಿದೆ ಸೊ ಅದನ್ನು ನಾವು ಸ್ಕ್ವಾಡನ್ ಮಾಡ್ಕೊಳ್ತೀವಿ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರಲ್ಲಿ ನಾವು ಮಾಡ್ಕೊಬಿಡ್ತೀವಿ. ಸೊ ಇಂಥ ಜಾಗದಲ್ಲೇ ಬರ್ತಿದೆ ಅಂತ ಹೇಳಿದಾಗ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಹೊರಗಡೆಗೆ ಬನ್ನಿ ಅಂತ. ಓಕೆ, ಈಗ ನಿಮಗೆ ಒಂದ್ ಕಡೆಯಿಂದ ಅಟ್ಯಾಕ್ ಆಯ್ತು, ನೀವು ಗಾಡಿ ಹಾಲ್ಟ್ ಮಾಡಿದ್ರಿ. ಈಗ ನೆಕ್ಸ್ಟ್ ನೀವೆಲ್ಲ ಅದನ್ನ ನಾಕಾಬಂದಿ ಮಾಡ್ಕೊಂಡ್ರೆ ಅವ್ರ ಮನೆಯೊಳಗೆ ಸೇರ್ಕೊಂಡು ಇಮಿಡಿಯೇಟ್ ಆಗಿ ಮಾಡ್ಕೋತೀರಾ? ಸರ್ 5 ನಿಮಿಷದಲ್ಲಿ ಎಲ್ಲ ಸ್ಟೋರಿ ಮುಗಿದೋಗ್ಬಿಡುತ್ತೆ ಸರ್. ಸೊ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ದೂರ ಇರುತ್ತೆ. ಇನ್ಸಿಡೆಂಟ್ ಹೇಳ್ತೀವಿ, ಇನ್ಸಿಡೆಂಟ್ ಏನು, ಅವ್ನು ನನಗೊಂದು 50 ಮೀಟರ್ ದೂರದಲ್ಲಿ ಹೊಡೆದಿರ್ತಾರೆ ಸರ್. ಸರ್ ಒಂದು ಕಲ್ಲಿನಿಂದ ಹೊಡೆದಿರ್ತಾರೆ, ಇಲ್ಲ ಮನೆ ಹತ್ರ ಕೂತ್ಕೊಂಡು ಹೊಡೆದಿರ್ತಾರೆ ಸರ್, ಇಲ್ಲ ಬೆಟ್ಟದ ಮೇಲಿಂದ ಹೊಡಿಲಿಕ್ಕೆ ಆಗಲ್ಲ. ಅವ್ನು ಹೊಡೆದ್ರೆ ನಮಗೆ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ ಹತ್ರದಿಂದನೇ ಮಾಡಬೇಕು. ಇಲ್ಲ ಒಂದು ಮನೆಯಿಂದನೇ ಮಾಡಿರ್ತಾನೆ, ಇಲ್ಲ ಅಂದರೆ ಕಲ್ಲಿಂದ ಮಾಡಿರ್ತಾನೆ, ಮನೆಯವ್ರ ಸಪೋರ್ಟಿಂದನೇ ಮಾಡಿರ್ತಾನೆ, ಅದರ್ವೈಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ನೀವು ನಾಕಾಬಂದಿ ಮಾಡಿಕೊಂಡು ನಮ್ಮ ಸೀನಿಯರ್ಸು ಅವರೆಲ್ಲ ಕೇಳಿದ್ರು, ತುಂಬ ರಿಕ್ವೆಸ್ಟ್ ಮೈಕ್ ಅನೌನ್ಸ್ ಮಾಡಿದ್ರು ಹೊರಗಡೆ ಬನ್ನಿ ಅಂತ. ಇಲ್ಲ ಅವ್ರು ಅಲ್ಲಿಂದ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎವಾಕೇಶನ್ ನಡೀತದೆ, ಅಂದರೆ ಅಕ್ಕಪಕ್ಕದಲ್ಲಿ ಸಿವಿಲಿಯನ್ಸ್ ಇರುತ್ತೆ, ಅವ್ರನ್ನ ಸೈಡಿಗೆ ಹೋಗೋಕೆ ಹೇಳ್ತೀವಿ, ಅವರೆಲ್ಲ ಆ ಕಡೆಗೆ ಹೋಗ್ತಾರೆ. ಆಗಲೂ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ತೀವಿ, ಅವ್ರ ಜೊತೆ ಅವ್ರು ಮಿಲಿಟೆಂಟು ಹೋಗಬಾರ್ದು ಅನ್ನೋದು ಉದ್ದೇಶಕ್ಕಾಗಿ. ಸೊ ಮನೆ ಓನರ್ನು ಖಾಲಿ ಮಾಡಿಸ್ತೀವಿ. ಮತ್ತೆ ಬಟ್ ಹೆಂಗೆ ಮನೆ ಒಳಗಡೆ ಮಿಲಿಟೆಂಟ್ಸ್ ಇರ್ತಾರೆ, ಮನೆ ಓನರು ಮನೆ ಒಳಗಡೆನೇ ಇರ್ತಾರೆ. ಬಟ್ ಮನೆ ಯೂಸಲ್ ಆಗಿ ಮನೆಯವರವನಿಗೆ ಏನು ಮಾಡಲ್ಲ, ಬಿಟ್ಬಿಡ್ತಾರೆ ಸರ್. ತುಂಬ ರೇರ್ ಕೇಸು ನಾವು ನೋಡಿದ, ಅದನ್ನ ಫಿಲಮಲ್ಲಿ ನೋಡಿರ್ಬೋದು, ಮನೆಯವ್ರನ್ನೇ ಇಟ್ಕೊಂಡು ಕೂತ್ಕೊಳ್ಳೋದು. ನಾನು ನೋಡಿದ ಮಟ್ಟಿಗೆ ನಮ್ಮ ಆಪ್ರೇಷನ್ಸಲ್ಲೆಲ್ಲ ಮನೆಯವ್ರನ್ನೆಲ್ಲ ಬಿಟ್ಬಿಡ್ತಾರೆ ಸರ್. ಸರ್ ಅವ್ರ ಕಮ್ಯುನಿಟಿ ಅಲ್ವಾ, ಇದೆಲ್ಲಿದೆ ಪಾಯಿಂಟ್? ಎಲ್ಲಿದೆ ಸರ್? ನಮ್ಮವ್ರ ಹತ್ರ ಮಾತ್ರ ಲಾಕ್ ಮಾಡ್ಕೊಳ್ಳೋದು. ಅವ್ರ ಕಮ್ಯುನಿಟಿನ ಅವರು ಯಾವಾಗಲೂ ಒಬ್ಬರನ್ನು ಸಾಯಿಸೋಕೆ ಇಷ್ಟಪಡಲ್ಲ ಅವರು. ಈಗ ಅರ್ಥ ಆಗ್ತಿರ್ಬೋದ ಪಾಯಿಂಟ್? ಅರ್ಥ ಆಯ್ತು. ಓಕೆ, ಈಗ ಅಟ್ಯಾಕ್ ನೀವು ಏನು ನುಗ್ಗಿ ಮಾಡಿದ್ದ ಅಥವಾ ದೂರದಿಂದಾನೇ? ಇಲ್ಲ, ನುಗ್ಗಿ ಅಲ್ಲಿ ನಾವು ಡೈರೆಕ್ಟಾಗಿ ಹೊಡೆದಿದ್ದು ಸರ್. ನಾವು QRT ಟೀಮ್ 6 ಜನ ಇದ್ರು ಸರ್. ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದೆ ಅದ್ರಾಗೆ. ನಮ್ಮ ಬೆಳಗಾಮದೊಂದು ಸರ್ ಇದ್ರು, ನಮ್ಮ ಬ್ಯಾಂಡ್ ಪ್ಲೂಟನಲ್ಲಿ, ಅವ್ರ ಹೆಸರೇನೋ ಮರ್ತ್ಕೊಂಡೆ. ಅವರು ಸಿಟ್ಟು ಎಷ್ಟಿತ್ತು ಅಂತ ಹೇಳಿದ್ರೆ, ಒತ್ಕೊಂಡು ಬಂದು ಹೆಗಲ ಮೇಲೆ ಒತ್ಕೊಬಂದು ಅಲ್ಲ ನೆಲದ ಮೇಲೆ ಹಾಕಿದ್ರೂ ಒದ್ದು ಹೊತ್ಲಾಗಿ ಇದು ಮಾಡ್ತಾಯಿದ್ರು. ಅವ್ನು ಸತ್ತೋಗಿದ್ರು ಅಂದ್ಬಿಡ್ತಿದ್ದಿಲ್ಲ. ನಮ್ಮ ಅಷ್ಟು ರೋಷ ಇರ್ತದೆ. ಸೊ ಯಾವತ್ತಾದರೂ ನೀವು ಹತ್ತದಿಂದ ಸಾವು ನೋಡಿದ್ದೀರಾ? ಹಾಂ, ಖಂಡಿತ ಸರ್. ಯಾವ ಆಪ್ರೇಷನಲ್ಲಿ? ನಾನು 54 RRಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬೆಳಿಗ್ಗೆ ನಮ್ಮದು ಒಂದು ಟೀಮು ಮಿಲಿಟೆಂಟ ಹೊಡೆದು ಒಂದು 1/4 ಗಂಟೆ ಆಗಿಲ್ಲ, ಫೋನ್ ಬಂತು, ನಿಮ್ಮದು ಈ ಟೀಮು ಇಲ್ಲಿಂದ ಹೊರಗಡೆ ಔಟ್ ಆಗಿದೆ, ನೀವು ಅದನ್ನು ಉಳಿಸ್ಕೋಬೇಕಾದ್ರೆ ನೀವು ಉಳಿಸ್ಕೊಳ್ಳಿ ಅಂತ. ಸೊ ಅದು ನಮಗೆ ರೇಡಿಯೋ ಮೆಸೇಜ್ ಬಂತು. ಸೊ ರೇಡಿಯೋ ಮೆಸೇಜ್ ಬಂದಾಗ ನಾವು ಆ ಟೀಮಲ್ಲೇ ಇದ್ದ. ನಮ್ಮದು ಲಾಸ್ಟ್ ಹುಡುಗ ಬರ್ತಿದ್ದವನು ಇನ್ನೇನೇನು ತಲುಪಕ್ಕೇನು ಸ್ವಲ್ಪ ದೂರ ಇದೆ ಅಂತೇಳಿ ಯೋಚನೆ ಮಾಡ್ಕೊಂಡು ಬರೋದು, ಅವನು ಮಿಲಿಟೆಂಟ್ ಟಾರ್ಗೆಟ್ ಮಾಡಿದ. ಅವನಕ್ಕಿಂತ ನಾನು ಮುಂದೆ ಇದ್ದೆ, ಒಂದು 5 ಹೆಜ್ಜೆ 10 ಹೆಜ್ಜೆ ಮುಂದೆ ಇದ್ದೆ, ಅವನು ನನ್ನ ಹಿಂದೆ ಇದ್ದ. ವೆರಿ ಕ್ಲೋಸ್ ಶಾಟ್ ಹೊಡೆದಿದ್ದಾನೆ ಸರ್. ಅವನಿಗೆ 20 ಮೀಟ್ರ್ ದೂರದಿಂದ ಹೊಡೆದಿದ್ದಾನೆ ಸರ್. ವೆರಿ ಕ್ಲೋಸ್ ಶಾಟ್. ಅವನು ಹೋಗಿ ಹಿಂಗೆ ಕೆಳಗಡೆ ಬೀಳ್ಬೇಕಾದ್ರೆ ನಾನು ಹೋಗೋ ಅವನ್ನ ಹಿಂಗೆ ಹಿಡ್ಕೊಂಡ ಸರ್. ಹಿಂಗೆ ಹಿಡ್ಕೋಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ಬೆನ್ನಿಗೆ ಕೈ ಹಾಕಿದ್ರೆ ಅದಷ್ಟಾಗಲ್ಲ ಜಾಗನೇ ಇಲ್ಲ, ಕೋಕ್ಲ ಹಿಂಗೆ ಉಸಿರು ಹೋಗೋಕ್ಕಾಗಿತ್ತು. ನಾನು ಹೇಳಿದೆ, ಇಷ್ಟು ಹತ್ರದಲ್ಲಿ ನಿನಗೆ ಹೊಡೆದ್ರೆ ನೀನು ಅವನ್ನ ಹೊಡೆಯೋದೇ ಬಿಟ್ಟಿದೆಯಲ್ಲ ಅಂತ. ನಮಗೆ ಅವನು ಇಂಪಾರ್ಟೆಂಟು, ಮಿಲಿಟೆಂಟ್ ಇಂಪಾರ್ಟೆಂಟು, ಇದು ಉಳ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಹೋಗುವಾಗಾದರೂ ನಿನ್ನ ಕೊನೆಯ ಆಟ ನೀನು ಟ್ರಿಗರ್ ಹೊಡಿಲಿಲ್ಲಲ್ಲ ಅಂತ ಒಂದು ಫೀಲಿಂಗ್ ಇರ್ತದೆ. ಸೊ ಅವ್ನು ಶೂಟ್ ಮಾಡಿ ಹೋಗ್ಬಿಟ್ಟ? ಹಾಂ, ಶೂಟ್ ಮಾಡಿಬಿಟ್ಟು ಅವ್ನು ಹೋಗ್ತಾ ಇದೆ. ಆದರೆ ನಾನು ಅವನಿಗೆ ರಿಟರ್ನ್ ಫೈರ್ ಮಾಡಲಿಕ್ಕೆ ಆಗಲಿಲ್ಲ.
ಯಾಕೆಂದರೆ ಇವಾಕ್ಯುಯೇಷನ್ ಈಸ್ ದ ಮೋಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತೀವಿ ನಾವು. ಅವ್ನು ನಾಳೆನೂ ಸಿಗ್ಬೋದು ಸರ್, ಬಟ್ ನನ್ನ ಜೊತೆ ಇರೋ, ನನ್ನ ತಟ್ಟೆಲಿ ಊಟ ಮಾಡಿದ್ದ ವ್ಯಕ್ತಿ, ಒಂದು ಗ್ಲಾಸಲ್ಲಿ ನೀರು ಕುಡಿತಿದ್ದ ವ್ಯಕ್ತಿ, ಒಂದೇ ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗ್ತಿದ್ದ ವ್ಯಕ್ತಿ ಇಲ್ಲ ಅಂತ ಹೇಳಿದಾಗ ನಾವು ಈ ಇವಾಕ್ಯುಯೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆ, ಸುಮಾರು ಇದ್ದಾವೆ ನಿದರ್ಶನಗಳು. ಬಟ್ ಅವಾಗ ನೀವು ಎಷ್ಟು ಜನ ಹೋಗಿದ್ರಿ? ಸರ್ ನಾವೊಂದು 8 ಜನದ ಕಾಲಮ್ ಸರ್. ಅದು 8 ಜನದ ಕಾಲಮ್. ಅದರಲ್ಲಿ ಲಾಸ್ಟ್ ಅಲ್ಲಿ ಇದ್ರಿ. ಲಾಸ್ಟ್ ಅಲ್ಲಿ ಇದ್ದವನಿಗೆ 8ನೇ, ನಾನು 7ನೇವನಿದ್ದೆ, 8ನೇವನಿಗೆ ಹೊಡೆದಿದ್ದೆ ಅಷ್ಟೇ. ಆಮೇಲೆ ಇವ್ಯಾಕ್ಯುಯೇಟ್ ಮಾಡ್ಕೊಂಡು ಹೆಲಿಕಾಪ್ಟರ್ ಮಾಡಿದ್ರು, ಹೆಲಿಕಾಪ್ಟರ್ ಬಂತು, ಹೆಲಿಕಾಪ್ಟರಿಂದ ಇವ್ಯಾಕ್ಯುಯೇಷನ್ ಮಾಡಿ ತಗೊಂಡು ಅಲ್ಲೇ ಸ್ಪಾಟ್ ಡೆಡ್ ಆಗಿಬಿಟ್ಟಿದೆ ಸರ್. ಮತ್ತೆ ಇನ್ನೊಂದು ಟೀಮು ಅವರು ನೀವು ಉಳಿಸ್ಕೊಳಕ್ಕಾದ್ರೆ ಉಳಿಸ್ಕೊಳ್ಳಿ ಅಂತ ಒಂದು ನಮಗೇನೆ ಹೇಳಿದ್ದು ಅವರು. ಅವ್ರು ಬೇರೆಯವ್ರಿಗೆ ಹೇಳ್ತಾರೆ, ನಿಮ್ದು ಮೆಸೇಜ್ ಹೋಗಿತ್ತು ಸರ್, ನಿನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ಊರಲ್ಲಿ ನೀವೆಲ್ಲ ನೀವು ತಿರ್ಗಾಡ್ತಿರ್ತೀರಾ ಸರ್, ನಿಮ್ದು ಇನ್ನೊಂದು ಫ್ರೆಂಡ್ ಬೇರೆಯವ್ರು ಯಾರಿಗೋ ಹೊಡೆದಿರ್ತಾರೆ, ಅವರು ಇನ್ನೊವ್ರಿಗೆ ಹೇಳ್ತಾರೆ, ನೋಡೋ ನಿನ್ನ ಫ್ರೆಂಡ್ಸ್ ಅಲ್ಲಿದಾರಲ್ಲ, ನಮ್ಗೆ ಹೊಡೆದ್ರಲ್ಲ, ನೀವು ಅವ್ರಿಗೆ ಹೊಡಿತೀವಿ ಅಂತ ಹೇಳ್ತಾರೆ. ಹಿಂಗೆ ಕ್ರಾಸ್ ಕನ್ವರ್ಸೇಷನ್ ನಡೀತಿರ್ತದೆ. ರೇಡಿಯೋ ಸೆಟ್ಟು ಅವರು ಮಿಲಿಟೆಂಟು ಕೂಡ ಕನೆಕ್ಟ್ ಮಾಡ್ತಾರೆ. ಹೌದಾ? ಹಾಂ. ಸೊ ಈಗ ನೀವು ಹೇಳಿದ್ರಿ ಇವಾಕ್ಯುಯೇಷನ್ ಬಗ್ಗೆ. ನಾವೆಲ್ಲ ನೋಡಿರೋದೇನಪ್ಪ ಅಂದ್ರೆ, ಇವನ್ ಪೊಲೀಸಲ್ಲಿ ಆಗಿರ್ಬೋದು, ಆರ್ಮಿನಲ್ಲಿ ಆಗಿರ್ಬೋದು, ಯಾವುದೇ ಆಪರೇಷನ್ಸಿಗೆ ಹೋಗೋದಾಗ್ಲಿ ಅಥವಾ ಆರ್ಮಿ ಡಿಫೆನ್ಸ್ ಅಂತ ಬಂದಾಗ ಆರ್ಮಿಗೆ ಹೋಗ್ಬೇಕಾದ್ರೆ ಮೂವೀಸ್ ಅಲ್ಲೆಲ್ಲ ನೋಡಿದ್ವಿ, ಐ ಡೋಂಟ್ ವಾಂಟ್ ಎನಿ ಕ್ಯಾಶುಯಾಲಿಟೀಸ್, ದಿಸ್ ಇಸ್ ಒನ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಹೌದು, ಓಕೆನಾ? ಸೊ ಈಗ ನೀವು ಒಂದು ಆಪರೇಷನ್ಗೆ ಹೋಗಿದ್ದೀರಾ, ಮಿಲಿಟೆಂಟ್ ಎದುರುಗಡೆನೆ ಇದ್ದಾನೆ, ಈಗ ನಿಮಗೆ ಪ್ರಯಾರಿಟಿ ಮಿಲಿಟೆಂಟನ್ನ ಹೊಡೆಯೋದ ಅಥವಾ ಟೆರರಿಸ್ಟನ್ನ ಹೊಡೆಯೋದ, ಅಥವಾ ನಮ್ಮನ್ನು ನಾವು ಸೇಫ್ ಮಾಡಿಕೊಂಡು ನಮ್ಮ ಟೀಮನ್ನು ಅಥವಾ ನಮ್ಮ ಬೆಟಾಲಿಯನ್ ಅನ್ನ ಸೇಫ್ ಮಾಡ್ಕೊಂಡು ಬರೋದ? ಎದುರುಗಡೆ ಎಷ್ಟು ಹತ್ರದಲ್ಲಿದ್ದಾರೆ ಅಂತ, ಎಷ್ಟು ಹತ್ರದಲ್ಲಿದ್ದಾರೆ ಅಂತ. ನಮಗೂ ಇನ್ಸಿಡೆಂಟ್ ನಡೆದಿದೆ. ನಾವು ಈಗ ಹೋಗ್ಬಿಟ್ಟು ಹಿಂಗೆ ಟರ್ನಿಂಗ್ ತೊಗೊಳ್ತಾ ಇದ್ದ, ಅವನು ಬಂದು ಹಿಂಗೆ ಮಿಲಿಟೆಂಟ್ ಟ್ರೈನಿಂಗ್ ತೊಗೊಂಡ್ರು, ನಾವು ರೈಫಲ್ ಎತ್ತು ಶೂಟ್ ಮಾಡ್ದೆ, ಅವನು ತೆಗೆದು ಶೂಟ್ ಮಾಡ್ದೆ, ಬಟ್ ಇಬ್ಬರದ್ದು ರೌಂಡ್ ಫೈರ್ ಆಗಿಲ್ಲ. ಅವನು ಅವ್ನ ಪಾಡಿಗೆ ಹೋದ, ನಾವು ನಮ್ಮ ಪಾಡಿಗೆ ಹೋದ. ಓಕೆ ಸರ್, ಇದ್ರಲ್ಲಿ ಮೊದಲು ಯಾರು ಗುಂಡು ಹೊಡಿತಾರೆ ಅನ್ನೋದೇ ಇಂಪಾರ್ಟೆಂಟ್ ಸರ್, ಸೇಫ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕಾಲಮ್ನ ಯಾವ ರೀತಿ ಲೀಡ್ ಮಾಡ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಮುಂದೆ ಇದ್ದೀನಿ, ನನ್ನ ಮುಂದೆ ಮಿಲಿಟೆಂಟ್ ಬಂದ, ನನ್ನ ಹಿಂದೆ ನನ್ನೆಲ್ಲ ಸೋಲ್ಜರ್ಸ್ ಇದ್ದಾರೆ. ಈಗ ಅವ್ರ ಸೋಲ್ಜರ್ಸು ಫೈರ್ ಮಾಡಿದ್ರೆ ನನಗೆ ಮಾಡ್ಬೇಕು ತಾನೆ, ಮಿಲಿಟೆಂಟ್ಗೆ ಮಾಡೋಕ್ಕಾಗತ್ತೆ. ಸೊ ಅವರು ಯಾವ ರಾಡ್ ಸಿಸ್ಟಮಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಅಂದ್ರೆ ಅವ್ರಿಗೆ ಶೂಟ್ ಮಾಡೋಕೆ ನಮ್ಮವ್ರಿಗೆ ಫ್ರೆಂಡ್ ನಾನೇ ಇರೋದಲ್ಲ, ಬಂದ್ಬಿಟ್ಟು ಈ ಕಡೆಯಿಂದ ಫಿಲಮಲ್ಲಿ ಹೊಡೆದಂಗೆ ಟುಷ್ಕಂತ ಹೊಡೆಯೋಕ್ಕಾಗತ್ತೆ, ಹಿಂಗೆ ಹೊಡೆಯೋಕ್ಕಾಗಲ್ಲ ಸರ್. ಓಕೆ. ಎದುರು ಬದ್ರಿಗೆ ಫೈರ್ ಆದ್ರೂ ಒಂದ್ರೂ ನಮ್ದು ರೌಂಡ್ ಫೈರ್ ಆಗಿಲ್ಲ, ಅವನದು ಫೈರ್ ಆಗಿಲ್ಲ, ಅವನ ಪಾಡಿಗೆ ಅವನು ಹೋದ. ಯಾಕೆಂದ್ರೆ ಇನ್ನೇನು ಆಡಕ್ ಆಗಲ್ಲ, ಅಷ್ಟು ಹತ್ರ ಕ್ಲೋಸ್. ಬಟ್ ಅವಾಗ ನಿಮ್ದು ಫಿಸಿಕಲ್ ಫೈಟು ಆಗಲ್ವಾ, ಕಾಂಬ್ಯಾಟ್ ಆಗಲ್ವಾ? ಆಗಲ್ಲ ಅಂತೀನಿ ಸಡನ್ ಆಗಿ. ಫಿಸಿಕಲ್ಲು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈಗ. ಬಟ್ ಫಸ್ಟ್ ಆಫ್ ಆಲ್ ಫಿಸಿಕಲ್ ಫೈಟು ಆಗಿದೆ. ಈಗ ನಮ್ದು ಆಪರೇಷನ್ ಮಾಡುವಾಗ ನಮ್ಮ ಚಿಕ್ಕಮಂಗ್ಳೂರ್ಲಿದ್ದಾರೆ ಮಂಜುನಾಥ್ ಅಂತೇಳಿ, ಸೊ ಅವ್ರಿಗೆ ಮೆಡಲ್ ಕೂಡ ಸಿಕ್ಕಿದೆ. ಈಗ ನಾವು ಮಿಲಿಟೆಂಟ್ಸ್ ಹೊಡಿಬೇಕಾದ್ರೆ 2 ಮಿಲಿಟೆಂಟ್ಸು ಬಂದು ಹೊಡಿಲಿಕ್ಕೆ ಬಂದಾಗ ಸೊ ಅವಾಗ ಇವರು ಫಿಸಿಕಲ್ ಫೈಟ್ ಮಾಡಿಬಿಟ್ಟು ಅವ್ರನ್ನ ಹೊಡೆದ್ಬಿಟ್ಟು ಸಾಯಿಸಿದ್ರು, ಕೈಯಲ್ಲೇ, ಬರೀ ಕೈಯಲ್ಲೇ. ಮಿಲಿಟೆಂಟ್ನ ಇಲ್ಲ ಇದ್ದಾರೆ, ಈಗಲೂ ರಿಟೈರ್ಡ್ ಆಗಿದ್ದಾರೆ, ಇಲ್ಲ ಇದ್ದಾರೆ. ಈಗ ಸಡನ್ನಾಗಿ ಸಿಗುವಂಥ ವ್ಯಕ್ತಿಯಲ್ಲಿ ಡೈರೆಕ್ಟಾಗಿ ಬಂದ್ಬಿಟ್ಟು ಊರಲ್ಲಿ ಬಂದು ನಾವು ದೊಣ್ಣೆ ತಗೊಂಡು ಹೊಡೆಯೋಕೆ ಹೋಗ್ತೀವಲ್ಲ, ಆ ರೀತಿ ಹೊಡಿಲಿಕ್ಕೆ ಆಗಲ್ಲ ಅಂತೀನಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅವನ ಹತ್ರ ಯಾವ ವೆಪನ್ ಇದೆ ಅನ್ನೋದು ಗೊತ್ತಿರಲ್ಲ ನಮಗೆ. ಸುಸೈಡ್ ಬಾಂಬನ್ನು ಇಟ್ಕೊಂಡಿರ್ಬೋದು ಅವನು, ಇಲ್ಲ ಅಂತೇಳಿ ಗ್ರಿನೇಡನ್ನು ಬ್ಲಾಸ್ಟ್ ಮಾಡ್ಕೋಬೋದು. ಈಗ ಮ್ಯಾಟ್ರ್ ಆಗುತ್ತೆ, ಹೊಡಿಯುವ ವಿಧಾನ ಬೇರೆ. ಅವನ್ನ ಹೊಡಿಬೇಕಾದ್ರೆ ನನ್ನನ್ನು ಯಾಕೆ ಬಲಿಬೇಕು ಕೊಟ್ಕೋಬೇಕು? ಅವ್ನು ಹಂಗೂ ಹೊಡೆದೋಗ್ತೀನಿ ನಾನು. ಈಗ ಸಿಕ್ಕಿಲ್ಲ, ಇನ್ನೊಷ್ಟೊತ್ತಿಗೆ ಸಿಗ್ತಾನೆ ಬಿಡು, ಒಂದು ಅರ್ಧ ಗಂಟೆ ಬಿಟ್ಟಾದ್ರೆ ಅಂತೀವಿ. ಎಲ್ಲಿಗೂ ಹೋಗಲ್ಲ ಅವನು. ಆ ಏರಿಯಾದಲ್ಲಿ ಇದ್ದಾನೆ ಅಂತಂದ್ರೆ ಅದು ನಮ್ಮದೇ ಟಾರ್ಗೆಟು. ಬಟ್ ಅದಕ್ಕೆ ಆ ಥರ ಯಾಕೆ ಪಡಬೇಕು ನಾವು? ಕರೆಕ್ಟ್. ಬಟ್ ಈಗ ನೀವು ಹೇಳಿದ್ರಿ ಎದುರುಗಡೆ ಬಂದ, ಅವನು ಎದುರುಗಡೆ ಬಂದ. ಈಗ ನೀವೇನೋ ಯೂನಿಫಾರ್ಮ್ ಅಲ್ಲಿ ಇರ್ತೀರಾ, ನೀವು ಮಿಲಿಟರಿ ಡಿಫೆನ್ಸ್ ಅಂತ ಗೊತ್ತಾಗುತ್ತೆ.
ಈಗ ಎಸ್ಪೆಷಲಿ ಐ ಆಮ್ ಮೋಸ್ಟ್ಲಿ ಟಾಕಿಂಗ್ ಅಬೌಟ್ ಜಮ್ಮು ಕಾಶ್ಮೀರ್. ಓಕೆ. ಈಗ ಕಾಶ್ಮೀರಲ್ಲಿ ಇಲ್ಲಿ ಎದುರುಗಡೆ ಇರೋನು ಮಿಲಿಟೆಂಟಾ ಅಥವಾ ಸಿವಿಲಿಯನ್ ಅಂತ ಅದು ಹೇಗೆ ನೀವು ಡಿಫ್ರೆನ್ಶಿಯೇಟ್ ಮಾಡ್ತಿದ್ರಿ? ಹೌ ಯು ಯೂಸ್ ಟು ನೋ? ಸರ್, ಇದು ಸಿವಿಲಿಯನ್ನದು ಅವರ ಬಾಡಿ ಲ್ಯಾಂಗ್ವೇಜು ಡಿಫ್ರೆಂಟ್ ಆಗಿರುತ್ತೆ, ಮಿಲಿಟೆಂಟದು ಬಾಡಿ ಲ್ಯಾಂಗ್ವೇಜು ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಟೈಮಲ್ಲಿ ನಾವು ಮಿಸ್ ಆಗ್ತೀವಿ ಸರ್, ನಾಟ್ ಅಪ್ ಟು ದ ಮಾರ್ಕ್ ಅಂತೀವಿ, ಮಿಸ್ ಆಗ್ತೀವಿ. ನಮ್ಮ ಜೊತೆನೇ ಬಂದು ಊಟ ಮಾಡ್ಕೊಂಡು ಹೋಗಿರ್ತಾರೆ, ನಮಗೆ ಗೊತ್ತಿರಲ್ಲ. ಕೆಲಸದ ವೇಷದಲ್ಲಿ ಬಂದಿರ್ತಾರೆ. ಈಗ ನಮ್ಮಲ್ಲಿ ಪೋಟ್ರು ಅಂತ ಬರ್ತಾರೆ ಕೆಲಸ ಮಾಡಲಿಕ್ಕೆ, ಪೋನಿನ ತೊಗೊಂಡು ಬಂದು ಎಲ್ಲ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಸರ್, ನನಗೆ ನಾಳೆಯಿಂದ ಬರೋಕ್ಕಾಗಲ್ಲ, ಕೆಲಸ ಮಾಡಿ ಸುಸ್ತಾಗಿದೆ, ನಮ್ಮ ಜೊತೆ ಒಂದು ಹುಡುಗನ ಕರ್ಕೊಬರ್ತೀನಿ ಸರ್. ಸರಿ, ಕರ್ಕೊಬಾರಪ್ಪ ಅಂತೀವಿ. ಕರ್ಕೊಬಂದವನೇ ಮಿಲಿಟೆಂಟ್ ಇರ್ತಾನೆ, ನಮ್ಮ ಜೊತೆನೇ ತಿಂದಿರ್ತಾನೆ, ಒಂದು ವಾರ ಇರ್ತಾನೆ, ನಾಳೆ ದಿನ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿರ್ತಾನೆ. ಇದು ಹ್ಯಾಂಗಲ್ ಇದು ಡಿಫ್ರೆಂಟ್ ಇರುತ್ತೆ. ಹಿಂಗೆ ನಡೆಯಲ್ಲ ಅಂತ ಏನು ಸಾಧ್ಯನೇ ಇಲ್ಲ ಸರ್, ಎಲ್ಲ ಥರದ್ದು ನಡೀತದೆ. ಬಟ್ ನಾವು ಎಷ್ಟು ಹುಷಾರಾಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಇದೆಲ್ಲ. ಸೊ ಮೇಜರ್ ಆಗಿ ಗೊತ್ತಾಗೋದೇ ಬಾಡಿ ಲ್ಯಾಂಗ್ವೇಜು ಒಂದು ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ. ವೆರಿ ನೈಸ್. ಕ್ಲಿಯರ್ ಆಗ್ತಿದೆಯಲ್ಲ, ಗೊತ್ತಾಗ್ತಿದೆಯಲ್ಲ ಸರ್? ಕ್ಲಿಯರ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ ಆ್ಯಕ್ಚುಲಿ. ಆಮೇಲೆ ಈಗ ಮಿಲಿಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಬಡ್ಡಿ ಪೇರ್ ಅಂತ. ಬಡ್ಡಿ ಪೇರ್ ಅಂದ್ರೆ ನಿಮ್ ಹೆಂಡತಿಗಿಂತ ಅಥವಾ ನಿಮ್ ಗಂಡನ್ಗಿಂತ ನಿಮ್ ಲೈಫ್ ಪಾರ್ಟ್ನರ್ಗಿಂತಾನು ಹೆಚ್ಚೆ. ಹೌದು. ಓಕೆನಾ? ಜೀವನದಲ್ಲಿ ಯಾರ ಹತ್ರನಾದ್ರೂ ಯಾರಿಗಾದ್ರೂ ಒಬ್ಬ ಫ್ರೆಂಡ್ ಬೇಕು ಅಂದ್ರೆ ಐ ಆಲ್ವೇಸ್ ನಿಮಗೆ ಮಿಲಿಟರಿನಲ್ಲಿ ಬಡ್ಡಿ ಪೇರ್ ಇರ್ತಾರಲ್ಲ, ಆ ರೀತಿ ನೀವು ಫ್ರೆಂಡ್ ಅನ್ನ ಇಟ್ಕೊಳ್ಳಿ. ಹೌದು. ನೀವು ಕಷ್ಟನೂ ಹೇಳ್ಕೋಬಹುದು, ಸುಖನೂ ಹೇಳ್ಕೋಬಹುದು, ನಿಮ್ಮ ಟಯರ್ಡ್ನೆಸ್ ಅನ್ನ ನೀವು ಶೇರ್ ಮಾಡ್ಕೋಬಹುದು, ಒಂದೇ ಬೆಡ್ ಶೇರ್ ಮಾಡ್ಕೋತೀರಾ. ಹೌದು. ಆಮೇಲೆ ಒಬ್ರಿಗೊಬ್ರು ನಂಬರ್ 2 ಆಕ್ಟಿವಿಟೀಸ್ ಹೋಗ್ಬೇಕಾದ್ರೂ ಬಡ್ಡಿನೇ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಜೀವನೇ ನೆರಳು ತರ ಇರ್ತಾರೆ, ನೆರಳು ತರ ಇರ್ತಾರೆ. ನಿಮ್ ಜೀವನೇ ಅವ್ರ ಕೈಯಲ್ಲಿ ಕೊಟ್ಟಿರ್ತೀರ ಸರ್. ಎಷ್ಟು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನನ್ನ ಬಡಿ ಮುಂದೆ ಹೋಗ್ತಿದ್ದಾನೆ ಅಂದ್ರೆ ಅವನಿಗೆ ನಾನು ಫೈರ್ ಸಪೋರ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಹಿಂದ್ಗಡೆಯಿಂದ ಫೈರ್ ಮಾಡ್ತಿರ್ತೀನಿ. ಅವನು ನನ್ನ ನಂಬಿ ನನ್ನ ಫೈರ್ ರೌಂಡ್ನ ಕೆಳಗಡೆ ಹೋಗ್ತಿರ್ತಾನೆ ಸರ್. ಇದಕ್ಕಿಂತ ಬಡಿಬೇಕಾ ಸರ್? ಲೈವ್ ರೌಂಡ್ ಕೆಳಗಡೆ ಹೋಗ್ತಿರ್ತಾನೆ ಸರ್ ಅವನು. ಇಟ್ ಇಸ್ ನಾಟ್ ಎ ಆರ್ಡಿನರಿ ವಿಚಾರ. ಅಂದರೆ ನಾವು ಆರ್ಮಿಯಲ್ಲಿ ಆ ಲೆವೆಲ್ ಥಿಂಕಿಂಗಲ್ಲಿ ಇರ್ತೀವಿ. ಸೊ ನಿಮ್ಮ ಬಡಿ ಪೇರ್ ಯಾರಿದ್ರು? ಅದು ಚೇಂಜ್ ಆಗ್ತಾ ಹೋಗುತ್ತೆ? ಚೇಂಜ್ ಆಗ್ತಾ ಇರ್ತದೆ, ಬಡಿ ಪೇರ್ ಚೇಂಜ್ ಆಗ್ತಾ ಇದೆ ಅಕಾರ್ಡಿಂಗ್ ಟು ಸಿಚುವೇಶನ್ಸ್ಗೆ ತಕ್ಕಂತೆ. ಈಗ ನನ್ನ ಬಡಿ ರಜಾ ಹೋದ ಅಂತ ಇಟ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೋದ ಅಂತ ಇಟ್ಕೊಳ್ಳಿ. ಸೊ ಅವನದು ಡ್ಯೂಟಿ ಬೇರೆ ಏನಾದರೆ ಅಕಾಮಡೇಷನ್ ಅಡ್ಮಿನಿಸ್ಟ್ರೇಷನ್ ಬ್ಲಾಕಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಇಲ್ಲ ನನಗೆ ಬೇರೆ ಕಡೆ ಬಂತು ಅಂದರೆ, ಸರ್ ಎವ್ರಿ ಎಕ್ಸ್ಪೆಕ್ಟೇಷನಲ್ಲಿ ನಮ್ಮದು ಬಡಿ ಪೇರ್ ಚೇಂಜ್ ಆಗ್ತಾ ಇರ್ತದೆ. ಬಟ್ ವಿ ಟ್ರಸ್ಟ್ ಎವ್ರಿ ಒನ್. ಅರ್ಧ ಗಂಟೆನೇ ಆಗಿರಲಿ ಸರ್, ಈಸ್ ಬಡಿ. ಸರ್, ಇಂಡಿಯನ್ ಆರ್ಮಿಯ ಡ್ರೆಸ್ಸಲ್ಲಿ ಎಷ್ಟು ತಾಕತ್ತಿದೆ ಅಂತ ಹೇಳಿದ್ರೆ, ಆ ಸಾವಿರಾರು ಅಂದರೆ ಆ ಭಾರತ ದೇಶದ ಹಿರಿಯ ಜನಗಳು ತ್ಯಾಗ ಮಾಡಿದಂಥ ಬಲಿದಾನ, ಆರ್ಮಿಯ ವ್ಯಕ್ತಿಗಳು ತ್ಯಾಗ ಮಾಡಿದಂತಹ ಬಲಿದಾನ, ಯಾವ ಸಿಚುವೇಶನಲ್ಲಿ ರಕ್ತ ಕೊಟ್ಟಿದ್ದಾರೆ, ತನ್ನ ಆತ್ಮ ಅನ್ನು ಕೊಟ್ಟಿದ್ದಾರೆ, ಯಾವ ತಂದೆ ತಾಯಿಗಳ ಮನೆ ತನ್ನ ಮಗನಿಲ್ಲದ ನೊಂದು ದೇವರಲ್ಲಿ ಪ್ರಾರ್ಥನೆ ಮಾಡಿರುವಂಥದ್ದು, ಅದು ಹೇಳಲಿಕ್ಕೆ ಅಸಾಧ್ಯ ಸರ್. ತಾಯಿ ಅವರ ಹೆಂಡ್ತಿನೇ ಇರ್ಬೋದು, ಅವರ ಒಂದು ಕರುಣೆ, ತಾಯಿಯ ಮಮತೆ, ತಂದೆಯ ಒಂದು ಆಶೀರ್ವಾದ, ಅವರ ಮಕ್ಕಳ ಒಂದು ಅಪ್ಪನ ಒಂದು ಜ್ಞಾನ, ಒಂದು ನನ್ನ ಹತ್ರ ಇಲ್ಲ ಅಂತ ಕೊರತೆ, ಅವನಲ್ಲಿ ತೀರೋಗಿರುವಂಥದ್ದು, ಇದೆಲ್ಲ ಓಲ್ ಅಂದರೆ ಯೂನಿವರ್ಸಲ್ ಪವರ್ ಆಫ್ ದ ಅಥಾರಿಟಿ ಆ್ಯಂಡ್ ಏನಿದೆ ಅಲ್ಲ ಸರ್, ಆ ಯೂನಿಫಾರ್ಮಲ್ಲಿ ಇದೆ ಸರ್. ಒನ್ಸ್ ಆ ಡ್ರೆಸ್ ನೀವು ಮೈ ಮೇಲೆ ಹಾಕ್ಕೊಳ್ತೀರಲ್ಲ ಸರ್, ನಿಮಗೆ ನೀವೇ ಕಿಂಗ್ ಸರ್. ಅದ್ರ ಮುಂದೆ ನಿಮಗೆ ಬೇರೆ ಯಾವುದು ಡೌಟ್ ಬರಲ್ಲ ಸರ್. ಇದು ಭಾರತ ಮಾತೆಯ ಹೆಮ್ಮೆಯ ಸೈನಿಕನ ಡ್ರೆಸ್ನ ಎನರ್ಜಿ ಸರ್. ಸರ್, ಅದೇ ಡ್ರೆಸ್ಸನ್ನ ನಾನು ರಜೆ ಬಂದಾಗ ಇಳಿಸ್ಬಿಟ್ಟು ಬಂದಿರ್ತೀನಿ ಸರ್. ಮನೆಯಲ್ಲಿ ಅಮ್ಮ, ಮಿಸ್ಸಸ್ಸು, ಮಕ್ಕಳು ಅವರನ್ನು ಅಲ್ಲಿ ಗಂಟ ಹೋಗಿ ಬರೋಣ, ಇಲ್ಲಿ ಗಂಟ ಹೋಗಿ ಬರೋಣ, ಫ್ರೆಂಡ್ಸು ಕರೀತಾರೆ, ನಾಳೆ ಬೆಳಗ್ಗೆ ಓಡೋಣ ಅಂತೀವಿ. ಹೋಗುರು ಯಾವನ್ ನಡೀತಾನೆ ಅಂತೀವಿ. ಇದು ರಿಯಾಲಿಟಿ ಸರ್. ಇದೇ ಡ್ರೆಸ್ನ ನಾನು ಡ್ಯೂಟಿಗೆ ಹೋಗಿ ನಾನು ಹಾಕೊಳ್ತೀನಿ ಸರ್. ನಾಳೆ ಫಿಸಿಕಲ್ ಟ್ರೈನಿಂಗ್ ಅಂತ ಹೇಳ್ತಾರೆ, ನಾವು ಕೇಳೋದಷ್ಟೇ ಎಷ್ಟು ಕಿಲೋಮೀಟ್ರು ಅಂತ. ಆರ್ಡ್ರ್ ಒಂದೇ ಸಾಕು ಸರ್, ಫಿನಿಶ್ ಇಟ್ ಮಾಡ್ತೀವಿ ಅದನ್ನ. ಇಲ್ಲಿ ಗಂಟನೂ ನೋಡಿರ್ಬೋದು ಜನಗಳು. ಇದರ ಹಿಂದೆ ತ್ಯಾಗ, ಬಲಿದಾನ, ನೋವು, ನಲಿವು, ಇದು
ತುಂಬ ಆಳವಾದ ಒಂದು ಲೆವೆಲಲ್ಲಿ ಅಡಕಾಗಿದೆ ಸರ್. ಇದನ್ನು ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಇನ್ನು ಕಮ್ಮಿ ಜನ ಬಲಿದಾನ ಕೊಟ್ಟಿದ್ದಾರೆ ಸರ್ ಆರ್ಮಿಗೋಸ್ಕರ. ಎಂತೆಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ಗೊತ್ತಾ, ಯಾವ ಲೆವೆಲಲ್ಲಿ ಇದ್ದಾರೆ. ಹ್ಯಾಟ್ಸ್ ಆಫ್, ಸಲ್ಯೂಟ್ ಮಾಡಬೇಕು. ಸೊ ಇದರ ಮಧ್ಯದಲ್ಲಿ ಬಂದುಬಿಟ್ಟು ನಾನು ನನ್ನ ಸಂಗಾತಿನ, ನನ್ನ ಜೊತೆಗಾರನ ನಾನು 5 ನಿಮಿಷದಲ್ಲಿ ನಂಬಲ್ಲ ಅಂತ ಹೇಳಿದ್ರೆ ಇದು ನನ್ನ ಮೂರ್ಖತನ ಆಗಿರುತ್ತೆ ಸರ್. ಇದು ಅನದರ್ ಲೆವೆಲ್ ಸರ್, ಮಾತಾಡೋಂಗೇ ಇಲ್ಲ. ಆರ್ಮಿ ಡ್ರೆಸ್ಸು, ಆರ್ಮಿ ಇದು ಅದರದ್ದೇ ಆದ ಒಂದು ಸಂಸ್ಕೃತಿ ಇದೆ ಸರ್. ನೀವು ಯೋಚನೆ ಮಾಡಿದ್ದೇ ಬೇರೆ. ನಾವು ಆರ್ಮಿಲಿ ಇರುವಾಗ ನಮ್ಮ ಹತ್ರ ಒಂದೇ ಥಾಟ್ಸ್ ಇರೋದು, ನನ್ನ ದೇಶ, ನನ್ನ ಜನ, ಇಷ್ಟೇ ಇರೋದು ಸರ್. ನನ್ನ ಮನೆ, ನನ್ನ ದುಡ್ಡು, ನನ್ನ ಕಾರು, ನನ್ನ ಬಂಗ್ಲೆ ಗೊತ್ತಿಲ್ಲ ಸರ್ ನಮಗೆ. ಸೊ ನಾವು ಇಲ್ಲಿ ನಾವು ನಂಬ್ಕೋತೀವಿ. ನೀವು ಜಮ್ಮು ಕಾಶ್ಮೀರದಲ್ಲಿ ಬಿಫೋರ್ ಆರ್ಟಿಕಲ್ 370 ಸರ್ವ್ ಮಾಡಿದಿರಾ, ಆಫ್ಟರ್ ಆರ್ಟಿಕಲ್ 370 ಸರ್ವ್ ಮಾಡಿದಿರಾ. ಸೊ ಮೇಜರ್ ಡಿಫ್ರೆನ್ಸ್ ಏನಾಗಿದೆ ಬಿಫೋರ್ 2014 ಆ್ಯಂಡ್ ಆಫ್ಟರ್ 2014? 2014 ಮೇಲೆ ನಮ್ಮ JNK ಮೇಲೆ ಇರುವಂಥ ಥಾಟ್ ಪ್ರೊಸೆಸ್, ಥಿಂಕಿಂಗ್ ಚೇಂಜ್ ಆಗೋಯ್ತು. ರೈಟ್ ಟು ಫ್ರೀಡಮ್ ಸಿಕ್ತು ನಮಗೆ. ಸೊ ಅಂಧ ಕಾಲದಲ್ಲಿ ನಮಗೆ ನೀವು ಹೊಡೆದ್ರೆ ಅಪ್ಪ ನನಗೆ ಹೊಡಿತಾ ಇದ್ದಾನೆ, ನಾನು ಹೊಡಿಲ್ಲ ಬೇಡವಾ ಅಂತ, ಬಿಡಪ್ಪ ಅವನು ಇವತ್ತು ಹೊಡಿತಾನೆ, ತಲೆ ಕೆಟ್ಟಿರ್ಬೇಕು ಬಿಡು, ನಾಳೆ ಸರಿ ಆಗ್ತಾನೆ ಅಂತಿದ್ರು. ಆಫ್ಟರ್ 2014 ಅಪ್ಪ ಅವ್ನು ನನಗೆ ಹೊಡಿತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನ ಹತ್ರ ಎಂತ ಗ್ರೌಂಡ್ ಕೊಟ್ಟಿರೋದು, ನಿನ್ನ ಹತ್ರ ಎಂತ ವೆಪನ್ ಕೊಟ್ಟಿರೋದು, ಅವ್ನು ಹೊಡಿತಾ ಇದ್ದಾನೆ ಅಂದ್ರೆ ನೀನು ಹೊಡಿಬೇಕಲ್ಲ, ನೀನು ಯಾಕೆ ನನ್ನ ಹತ್ರ ಬಂದಿದ್ಯಾ ಅಂತಾರೆ. ಇಟ್ಸ್ ಅ ಚೇಂಜ್. ರೈಟ್ ಟು ಅಥಾರಿಟಿ ಟು ಡೂ ದ ವರ್ಕ್. ಇದು ಬದಲಾವಣೆ ಸರ್. ಅಲ್ಲಿ ಮೊದಲು ಆರ್ಟಿಕಲ್ 370 ಬರೋಕ್ಕಿಂತ ಮೊದಲು ನೀವು ಟೆಕ್ನಾಲಜಿನ ನೀವು ಇನ್ನೋವೇಷನ್ ಮಾಡೋಂಗಿತ್ತಿಲ್ಲ, ನೀವು ಪ್ರಿಯಾರಿಟಿನ ಇದು ಮಾಡೋಂಗಿತ್ತಿಲ್ಲ, ಯಾವುದೇ ಒಂದು ಇಂಪ್ರೂವ್ಮೆಂಟ್ಸ್ ಮಾಡೋಂಗಿತ್ತಿಲ್ಲ. ಇವಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಂಗಿತ್ತಿಲ್ಲ. ಹೀಗೆಲ್ಲ ನೀವೇ ಮಾಡ್ತಾಯಿದ್ರು ಸರ್. 370ಗಿಂತ ಮೊದಲು ನಮ್ಮನ್ನೇ ಪರದೇಸಿ ಅಂತ ಹೇಳ್ತಿದ್ರಲ್ಲ ಸರ್ ಅವರು. ನಾನೇ ಓಡಿಸ್ಕೊಂಡಿದ್ದೀನಿ, ನಾನೇ ಕಲ್ಲು ಓಡಿಸ್ಕೊಂಡಿದ್ದೀನಿ, ನಾನೇ ಕಿವಿಯಾರೆ ಕೇಳಿದ್ದೀನಿ. ನನ್ನ ಎದುರಿಗೆ ಮಕ್ಕಳಿಗೆ ಹೇಳ್ಕೊಳ್ತಾರೆ ಪರದೇಸಿ ಆಯ ಅಂತಿದ್ರು. ಸೊ ಇವಾಗ ಹೇಳ್ಬಿಡ್ಲಿ ನೋಡೋಣ. ಇಷ್ಟೇ ವ್ಯತ್ಯಾಸ ಸರ್. ಅಂದ್ರೆ ಇವಾಗ ಅವ್ರಿಗೆ ಅಲ್ಲಿದ್ದವರಿಗೆ, ಈಗ 2014 ಅಲ್ಲಿದ್ದವರಿಗೆ ನಿಮಗೆ ಯಾರು ಪರದೇಸಿ ಅಂತ ಕರೀತಿದ್ರು, ನಿಮಗೆ ಏನೋ ಕಲ್ ತಗೊಂಡು ಎಲ್ಲ ಏರಿಯಾದಲ್ಲಿ ಅದು ಯಾವ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ರ. ದೇರ್ ಮೈಟ್ ಬಿ 2 ರೀಸನ್ಸ್. ಒಂದು ಭಯ ಇರಬೇಕು, ಅಥವಾ ದೇಶದ ಮೇಲೆ ಒಂದ್ ಸ್ವಲ್ಪ ಗೌರವ ಬಂದಿರ್ಬೇಕು ಸರ್. ಅವರೆಲ್ಲ ಬೊಗಳೆ ಬಿಡ್ತಾರೆ ಸರ್. ಅವ್ರ ಮೇಲೆ ಅವ್ರಿಗೆ ನಮ್ಮ ಮೇಲೆ ದೇಶದ ಬಗ್ಗೆ, ಭಾರತದ ಬಗ್ಗೆ ಗೌರವ ಏನಿಲ್ಲ ಸರ್. TV ಮುಂದೆ ಅವರಿಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಇಲ್ಲೂ ಬಕೆಟ್ ಹಿಡಿಯಲ್ವಾ ಸರ್. ಅವ್ರು ಹೆಂಗೆ ಬೇಕಾದ್ರೂ ಬಕೆಟ್ ಹಿಡಿತಾರೆ. ಹಾವೇ ಸರ್, ಯಾವಾಗಲಿದ್ರು ಕಚ್ಚುತ್ತೆ. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇಂಡಿಯಾ ದುಡ್ಡು ತೊಗೊಂಡೋಗಿ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮಗೆ ಸಿಗ್ತಾ ಇದೆ, ನಾವು ಚೆನ್ನಾಗಿದ್ದೀವಿ ಅಂತ. ಅಲ್ಲಾ ಕನ್ನಂಪೆ ದೇರೆ ಬಾಬಾ ಅಂತಾರೆ. ಅವ್ರು ಯಾವಾಗಲೂ ಬದಲಾಗಲ್ಲ ಸರ್. TV ಮುಂದೆ ಬದಲಾಗ್ಬೋದು, ಐ ಡೋಂಟ್ ನೋ ಸರ್. ಯಾವನ್ನಾದರೂ ಬದಲಾಯಿತು ಅಂತ ಹೇಳಿದ್ರೆ ಮಿಲಿಟೆಂಟ್ ಎಲ್ಲಿದ್ದಾನೆ ಅಂತ ಕರ್ಕೊಂಬಂದು ತೋರಿಸ್ಬಿಡ್ಲಿ ಸರ್. ತಾಕತ್ತಿದೆಯಾ ಅವ್ರಿಗೆ? ನಾನು ಒಪ್ಕೋತೀನಿ ಸರ್ ಈ ಮಾತನ್ನ. ಈಗಲೂ ಇನ್ನೊಷ್ಟೊತ್ತಿಗೆ ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ ಅವ್ರು ಬದಲಾಗಿದ್ದಾರೆ ಅಂತ ಹೇಳಿದ್ರೆ. ಎಲ್ಲೆಲ್ಲಿ ಕ್ರಾಸಿಂಗ್ ಮಾಡ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಮಿಲಿಟೆಂಟ್ಸ್ ಎಲ್ಲಿದ್ದಾರೆ? ಯಾಕೆ ಈಗಲೂ ಮಿಲಿಟೆಂಟ್ಸ್ ಇಲ್ವೋ JNKಲಿ? ಇದ್ದಾರಾ ಇಲ್ವೋ ಸರ್? ಹೇಳ್ಬಿಡ್ಲಿ ನೋಡೋಣ. ಅವರು ಯಾರನ್ನ ಚೂತಿಯ ಮಾಡ್ತಿದ್ದಾರೆ ಅವರು. ನಾವು ಚೂತಿಯ ಆಗ್ತಿದ್ದೀವಿ ಅವ್ರು ಬದಲಾಗಿದ್ದಾರೆ ಅಂತ. ಅವ್ರು ಬದಲಾಗಲ್ಲ. ಯಾಕೆಂದರೆ ಅವ್ರ ಕಮ್ಯುನಿಟಿಯಲ್ಲಿ 3 ಆರ್ಮಿ ಇದೆ, 3 ಫೋರ್ಸ್ ಇದೆ. ಹಾಗಾಗಿ ಫ್ರಂಟ್ ಆ್ಯಂಡ್ ಮನಿ ಲಾಂಡ್ರಿಂಗ್ ಬೇರೆ ಇರ್ತಾರೆ ಟೀಮು. ನಮ್ಮ ಮಗ ಒಳ್ಳೆಯವನು, ನಮ್ಮ ಮಗ ಏನು ಮಾಡಿಲ್ಲ ಅಂತ ಇನ್ನೊಂದು ಫೋರ್ಸ್ ಇರುತ್ತೆ. ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದು, ವಾರ್ ವಿತೌಟ್ ವೆಪನ್ ಅಂತೀವಿ ಇದನ್ನ. ಪ್ರೊಪಗಂಡ ಕ್ರಿಯೇಟ್ ಮಾಡೋ ಟೀಮ್ ಸಪ್ರೇಟಾಗಿರುತ್ತೆ. ಅವರಿಗೆ ಮಿಲಿಟೆಂಟಿಗೆ ಫಂಡಿಂಗ್ ಮಾಡೋದು ಟೀಮ್ ಸಪ್ರೇಟಾಗಿರುತ್ತೆ. ಇನ್ನು ಮಿಲಿಟೆಂಟ್ ಇದು ಥರ್ಡ್ ಲೇಯರ್ ಯಾವಾಗಲೂ ಅವರು ಹಿಡನ್ ಮೋಟಿವಲ್ಲಿ ಇರ್ತಾರೆ. ನಿಮಗೆ ಮೀಡಿಯಾದಲ್ಲಿ ಬಂದು ಕಾಣೋದು ಮಿಡಲ್ ಮ್ಯಾನ್ಗಳು ಮಾತ್ರ. ನನಗೇನು ಗೊತ್ತಿಲ್ಲ, ನನ್ನ ಮಗ ಅಲ್ಲಿ ಹೊಡೆದಿಲ್ಲ, ನೀವು ಕಣ್ಣೇ ಸರಿ ಇಲ್ಲ ಅಂತ ಹೇಳ್ತಾರೆ ನಮಗೆ. ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಅವ್ನು ಯಾವಾಗಲೂ TV ಮುಂದೆ ಬರಲ್ಲ. ನಿಮಗೆ ಎಲ್ಲೂ ಪ್ರೂಫೇ ಸಿಗಲ್ಲ ನಿಮ್ಮ ಹತ್ರ. ಕೊನೆಯವನು ನಿಮಗೆ ಪ್ರೂಫ್ ಸಿಗಲ್ಲ,
ಮೊದಲನೆಯವನು ನಿಮಗೆ ಪ್ರೂಫ್ ಸಿಗಲ್ಲ, ಮಿಡಲ್ ಮ್ಯಾನ್ ಮಾತ್ರ ನಿಮಗೆ ಅವರು ಇದು ಮಾಡ್ತಾ ಇರ್ತಾರೆ, ಗಾಳೀಲಿ ಈಗ ಬಾವುಟ ಆರ್ದಂಗೆ ಆರ್ತಾ ಇರ್ತಾರೆ. ಇಷ್ಟೇ. ಈ ಬಾವುಟನ ಇಟ್ಕೊಂಡು ನೀವೇನು ಮಾಡೋಕ್ಕಾಗುತ್ತೆ? ನೀವೇನಾದ್ರು ಮಾಡೋಕ್ಕೋದ್ರೆ ನಿಮ್ಮ ಮೇಲೆ ವುಮೆನ್ ರೈಟ್ಸ್ ಕೇಸ್ ಹಾಕ್ತಾರೆ. ಇದು ಮೋಡಸ್ ಆಫ್ ಆಪರೆಂಡಿ ಆಫ್ ದಟ್ ಕಮ್ಯುನಿಟಿ. ಇದನ್ನ ಕ್ರ್ಯಾಕ್ ಮಾಡಿದ್ರೆ ಎಲ್ಲ ಕ್ರ್ಯಾಕ್ ಮಾಡ್ದಂಗೆ ಸರ್. ಬಟ್ ಆರ್ಟಿಕಲ್ 370 ಎಸ್ದಾಗಿಂದ ಭಯ ಬಿದ್ದಿದೆ, ಎಲ್ಲ ಗೊತ್ತಿದೆ. ಸೊ ಆಫ್ಟರ್ 2014 ಇದನ್ನ ಮೊದಲು ಕ್ರ್ಯಾಕ್ ಮಾಡಿದ್ದು, ನಡ ಮುರಿದಿದ್ದು ಅಂತ ಹೇಳ್ತೀವಲ್ಲ, ಇದು ಸ್ಪೈನ್ಲೆಸ್ ಮಾಡೋದು. ಎಸ್, ಇದನ್ನ ಮಾಡಿದ್ದು. ಈಗ ಇದು ಹೊಸ ಇವಾಗ ನನ್ನ ತಲೆಯಲ್ಲಿ ಬಂತು. ಯಾವ್ದಾದ್ರು ಈ ಮಿಲಿಟೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀರಾ? ಹೌದು, ಮಾಡಿದ್ದೀವಿ. ಸರಿ, ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಮಿಲಿಟೆಂಟೇನಾ? ಹೌದು, ಎಲ್ಲ ಮಿಲಿಟೆಂಟ್ಗಳು ಮಿಲಿಟೆಂಟೇ. ಬಟ್ ಅದರಲ್ಲಿ ಒಳ್ಳೆ ಮಿಲಿಟೆಂಟು ಇದ್ದಾರೆ, ಕೆಟ್ಟ ಮಿಲಿಟೆಂಟು ಇರ್ತಾರೆ. ಒಳ್ಳೆ ಮಿಲಿಟೆಂಟ್ ಯಾರು ಅಂತ ಕೇಳ್ಬೋದು. ಇದು ಸರ್, ಎನ್ವೈರ್ಮೆಂಟು ಸರ್ಕಮ್ಸ್ಟಾನ್ಸಸ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, ಅವನಿಗೆ ಉಗ್ರವಾದಿ ಆಗಲಿಕ್ಕೆ ಇಷ್ಟ ಇಲ್ಲ. ಬಟ್ ಫಾರಿನರ್ಸಿಂದ ಏನು ಮಾಡ್ತಾರೆ, ಬೈ ಫೋರ್ಸ್ ಫಾರಿನ್ ಮಿಲಿಟೆಂಟ್ಸ್ಗಳು ಇವನ್ನ ಕೆಲವೊಂದು ಮನೆನ ಹುಡುಗರನ್ನ ಎತ್ತುತ್ತಾರೆ, ವಿದ್ಯಾವಂತ ಹುಡುಗರನ್ನ ಮೇಲೆ ಎತ್ತುಬಿಟ್ಟು ಅವರಿಗೆ ಅವ್ರ ಮನೆಗೆ ಧಮಕಿ ಕೊಡ್ತಾರೆ. ನೀನು ಮಿಲಿಟೆಂಟ್ ಆಗೋದೇ ಇದ್ದರೆ ನಿನ್ನ ತಾಯಿನ ಕೊಂದಾಕ್ತೀನಿ, ನಿನ್ನ ತಂಗಿನ ಹೊಡಿತೀವಿ, ನಿಮ್ಮ ಅಪ್ಪನ ಹೊಡಿತೀವಿ. ಡಾಕ್ಟರ್ಸೇ ಇದ್ದಾರೆ, ನಮ್ಮದು ಮಿಲಿಟೆಂಟ್ ಒಬ್ಬರು ಇದ್ದರು, ನಾವು ಅವ್ರ ಹತ್ರ ಮಾತಾಡ್ತಾಯಿದ್ವಿ. ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ನನ್ನ ಮನೆಯವ್ರದ್ದು ಎಲ್ಲ ಒತ್ತೆ ಹಾಳಾಗಿ ಇಟ್ಕೊಂಡಿದ್ದಾರೆ, ನಾನು ಮಾಡೋದೇ ಹೋದರೆ ಅವ್ರು ನನಗೆ ಹೊಡಿತಾರೆ ಸರ್. ಇದು ಮಿಲಿಟೆಂಟ್ ನಿಮಗೆ ಹೇಳಿದ್ದು? ಮಾತಾಡ್ತಾ ಇದ್ದು ಗೊತ್ತಿರುತ್ತೆ ನಮಗೆ. ಬೈ ಫೋರ್ಸ್ಲಿ ಮಿಲಿಟೆಂಟ್ ಮಾಡ್ತಾರೆ ಅವರು. ಅಲ್ಲ, ನೀವು ಮಿಲಿಟೆಂಟ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀವಿ. ಬಟ್ ಅವ್ರಿಗೆ ಹೊಡೆಯೋಕ್ಕಾಗಲ್ಲ ಸರ್, ನಾವು ಅದನ್ನ ಯೂಸ್ ಮಾಡ್ಕೋತಾ ಇರ್ತೀವಿ. ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಇದನ್ನ ಇನ್ಫಾರ್ಮರ್ ಥರ ಕಂಡವ್ರನ್ನೆಲ್ಲ ಹಿಂಗೆ ಹೊಡಿತಾ ಇದ್ರೆ ಸರ್, ಇಲ್ಲಿ ಅದೇನು ಹೇಳ್ತಾರೆ, ರಾಜಕೀಯದಲ್ಲಿ ಮಾತಾಡಿದಾಗ ಅಲ್ಲ ಸರ್. ರಿಸೋರ್ಸ್ ಇನ್ಫಾರ್ಮೇಷನ್ ಇರ್ತಾರೆ, ಎಲ್ಲ ಹೊಡಿಬೇಕು ಅಂದ್ರೆ ಸ್ವಲ್ಪ ಆದ್ರೂ ಉಳಿಸ್ಕೋಬೇಕಾಗತ್ತೆ ಅಲ್ಲ. ಕರೆಕ್ಟ್. ಅದೇ ಬಕೆಟ್ ರಾಜಗಳು ಬೇಕಲ್ಲ ಸರ್. ಓಕೆ. ಲೈಟ್ ಮಷಿನ್ ಗನ್ ಮತ್ತೆ ರೈಫಲ್ ಫೈರಿಂಗ್ ಬರ್ತದೆ. ಇಫ್ ಯು ಗಾಟ್ ಅ ಗೋಲ್ಡ್ ಮೆಡಲ್ ಇನ್ ದಟ್ ಅಂದ್ರೆ ನೀವು ಅದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ಮಿಷಿನ್ ಗನ್ ಅಂದ್ರೆ ನನಗೆ ತುಂಬಾ ಇಷ್ಟ. ಮಿಷಿನ್ ಗನ್ ಎಲ್ರಿಗೂ ನೋಡೋರಿಗೂ ತುಂಬಾ ಫ್ಯಾಸಿನೇಷನ್. ಮಿಷಿನ್ ಗನ್ ಅಂದ್ರೆ ನಾವು ಮೂವೀಸ್ ಅಲ್ಲಿ ನೋಡಕ್ಕೆ ನಮಗ್ ಖುಷಿ, ರಿಯಲ್ ಆಗಿ ಫೈರ್ ಮಾಡ್ಬೇಕಾದ್ರೆ ಅದು ಹೆಂಗಿರುತ್ತೆ ಸರ್? ಇದು ದ ಫ್ಲೋ ಆ್ಯಂಡ್ ಸ್ಮೂತ್ ಶಾಟ್ ಸರ್. ಅಕ್ಯುರಸಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು AK-47 ತೊಗೊಂಡು ಫೈರ್ ಮಾಡಿದ್ರೂ AK-47 ನೀವು ಮ್ಯಾನ್ನ ಇಂಜುರಿ ಮಾಡೋಕ್ಕಿರೋದು. ಲೈಟ್ ಮಿಷಿನ್ ಗನ್ ಇದು ಮೊದಲು SLR ಅಂತ ಇತ್ತು, ಮಿಷಿನ್ ಗನ್ಗಳು ಇದ್ದು. ಮಿಷಿನ್ಗಳನ್ನ ಏನೋದಾದರೆ ಒಂದು ಶಾಟ್ ಫಿನಿಶ್ ಸ್ಟೋರಿ ಇದ್ದೀವಿ. 9 ಚಿಲ್ಲರೆ kg ಇರುತ್ತೆ, ಒತ್ಕೊಂಡು ಓಡೋದು, ತೂಕ ಬಾಡಿಯಲ್ಲಿ ನಮ್ಮದು ಲಗೇಜು ವೆಯ್ಟು ಅದ್ರ ಜೊತೆ. ಮತ್ತು ಅದನ್ನ ನಾವು ಇಲ್ಲಿ ಇಟ್ಕೊಂಡ ಅಂತ ಹೇಳಿದ್ರೆ, ಅದಂದರೆ ಐರಾವತ ಹೋದಂಗೆ ನಾವು ಹಿಂಗೆ ಹಾಕೊಂಡು ಹಿಂಗೆ ಹೊಡ್ತಾ ಇರ್ತೀವಿ, ಬಾಡಿ ಮೂವ್ಮೆಂಟ್ಸ್ ಹಿಂಗಿರುತ್ತೆ. ಸಖತ್ತಾಗಿ ಇರೋದ ಥ್ರಿಲ್ಲರ್ ಎಂಜಾಯ್ಮೆಂಟು. ಬಟ್ ನೀವು ಅದರಲ್ಲಿ ಶಾರ್ಟ್ ಹೊಡೆದು ನೀವು 3 ರೌಂಡ್ ಬ್ರಷ್ ಶಾಟ್ ಹೊಡೆದ್ರೂ ಅದು ಮಿಷಿನ್ ಗನ್ ಅಲ್ಲಾಡಲ್ಲ. ಇದು ರಿಫ್ಲೆಕ್ಟ್ ನಮ್ಮದು ಇದಕ್ಕೆ ಬರಲ್ಲ. ಟಾರ್ಗೆಟ್ ಕರೆಕ್ಟಾಗಿ ಅಪ್ ಟು 300 ಮೀಟರ್ ಗಂಟ ಮಸ್ತ್ ಮಜಾ ಮಾಡ್ಬೋದು, ಅದರಲ್ಲಿ ಹೊಡಿಬೋದು ಸರ್. 300 ಮೀಟರ್ಸ್? 300 ಮೀಟರ್ಸ್ ಮಸ್ತ್ ರೌಂಡ್ ಹೊಡಿಬೋದು. ಟಾರ್ಗೆಟ್ ಎಷ್ಟೇ ಚಿಕ್ಕದಿದ್ರೂ ಹೊಡೆದಾಕ್ಬೋದು. ಅಂದರೆ ಟಾರ್ಗೆಟ್ ಚಿಕ್ಕದು ಅಂತ ಹೇಳಿದ್ರೆ, ಲಾಂಗ್ ಹೋಗ್ತಾ ಇದ್ದಂಗೆ ದೊಡ್ಡ ಟಾರ್ಗೆಟ್ನು ಚಿಕ್ಕದಾಗತ್ತೆ. ಬಟ್ ಅದನ್ನೇ ಅವರು ಇನ್ನೂ ಚಿಕ್ಕದು ಮಾಡ್ಕೋತಾರೆ. ಸೊ ನಾವು ಅಕ್ಯುರಸಿಯಾಗಿ ಆ ಟಾರ್ಗೆಟ್ನ ಹೊಡೆದಾಕ್ಬೋದು. ಅದು ನಾವು ಹೇಳ್ದಂಗೆ ಕೇಳ್ತಿತ್ತು ಸರ್. ಸೊ ಈಗ ಮೂವೀಸ್ ಅಲ್ಲಿ ತೋರಿಸ್ತಾರೆ ಗೊತ್ತಾ, ಮಷಿನ್ ಗನ್ ಅಂದ್ರೆ ಫುಲ್ ಒಂದು ರೋಲ್, ಅದು ಬೆಲ್ಟ್, ಅದು MMG ಮೀಡಿಯಂ ಮಿಷಿನ್ ಗನ್ ಅದು. ಅದು MMG, ಅದು 25 ಕಿಲೋ ಇರುತ್ತೆ. ಓಕೆ, 25 ಕಿಲೋ, 24 and above ಇರುತ್ತೆ. ಹೌದು. ಇದು ಎಷ್ಟು ಕಿಲೋ? ಇದು 9.2 ಕಿಲೋ ಇರ್ತದೆ. ಒಬ್ಬರೇ ಹೊತ್ಕೊಂಡು ಹೋಗ್ಬೇಕು. ಸಿಂಪಲ್ ಸರ್ ಅದು. ಎರಡೆರಡು ಇಟ್ಕೊಂಡು ಹೋಗ್ತೀವಿ ಲಗೇಜು. ಇದು ಈಗ ನನ್ನ ಬಡಿಗೆ ಏನಾರು ಏಟಾಯ್ತು ಅಂತ ಹೇಳಿದ್ರೆ ನಾನೇನು ಮಾಡಲಿ ಸರ್? ಬಿಟ್ಟು ಹೋಗೋಕ್ಕಾಗುತ್ತೆ? ಕಾಲೇ ಉಳುಕ್ತಪ್ಪ, ನಾನು ಬಡಿನ ಬಿಡೋಕ್ಕಾಗತ್ತಾ? ಬಿಡೋಕ್ಕಾಗಲ್ಲ. ಬಡಿದ ಎಕ್ವಿಪ್ಮೆಂಟ್ ಬಿಡೋಕ್ಕಾಗತ್ತಾ? ಬಿಡೋಕ್ಕಾಗಲ್ಲ. ತಗೊಂಡು ಹೋಗ್ಲೇಬೇಕು ಸರ್. ಅಲ್ಲಿ ನಿಮಗೆ ಆರ್ಮಿಯಲ್ಲಿ ನೀವು ಆರ್ಮಿ ಡ್ರೆಸ್ ಹಾಕೊಳ್ತೀರಲ್ಲ, ಸೊ ಇಂಡಿಯನ್ ಆರ್ಮಿದು ಸ್ಪೆಷಾಲಿಟಿ ನಾನು ಹೇಳ್ತೀನಿ, ದುಡ್ಡಿದ್ದವನು ಯಾವನೂ ಆರ್ಮಿಗೆ ಹೋಗಲ್ಲ ಸರ್. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ,
ನಿಜ ಹೇಳ್ತೀನಿ, ದೇಶದ ಜನತೆಗೂ ಬೇಕಾದ್ರೆ ನೀವು ತಿಳಿಸಿ, ದುಡ್ಡಿರೋನು ಯಾವನು ಆರ್ಮಿಗೆ ಹೋಗಲ್ಲ. ಅವನ ಮನೇಲಿ ಸುಖವಾಗಿ ನೆಮ್ಮದಿಯಾಗಿ ಬಿದ್ದಿದ್ರೆ ಅವನು ಈಗಲೂ ಈ ದೇಶ ಯಾಕೆ ಹಿಂಗೆ ನಡೀತಾ ಇದ್ದಾನೆ ಸರ್. ಹಳ್ಳಿ ಮಕ್ಕಳು ಸರ್ ದೇಶನ ಉಳಿಸ್ತಾ ಇರೋದು ಸರ್. ಚಿನ್ನಿ ದಾಂಡ ಆಡ್ತಾ ಇರೋ ಮಕ್ಕಳೇ ಆರ್ಮಿಗೆ ಹೋಗೋದು ಸರ್. ಗಲ್ಲಿಲಿ ಲಗೋರಿ ಆಡ್ತಾ ಇರೋ ಮಕ್ಕಳೇ ಸರ್ ನಾವು ಇಂಡಿಯನ್ ಆರ್ಮಿಗೆ ಹೋಗಿರೋದು. ಯಾವ ಲೆಕ್ಕ ಸರ್ ಇವೆಲ್ಲ? ವಿದ್ಯಾವಂತರಿಗಾಗಿರ್ಬೋದು ಅಷ್ಟು ಕಷ್ಟ ಆಗಿರೋದು ಇದಿಷ್ಟು ಅಂದರೆ ಈಸ್ ಎಂಜಾಯ್ ದೇರ್ ಲೈಫ್. ನಾವು ಆರ್ಮಿಲಿ ಏನು ಎಂಜಾಯ್ ಮಾಡಿದ್ದೀವಲ್ಲ, ರಿಯಲ್ ಲೈಫನ್ನ ಎಂಜಾಯ್ ಮಾಡಿದ್ದೀವಲ್ಲ, ಅದು ಯಾರು ಸಾಧ್ಯ ಇಲ್ಲ ಸರ್. ನೀವು ಕೋಟಿ ದುಡ್ಡಿಟ್ಟಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಈಗ ನೀವು ನಾರ್ತ್ ಈಸ್ಟಲ್ಲೂ ಮಾಡಿದ್ದೀರಾ? ಹೌದು ಸರ್. ಅಲ್ಲಿ ಯಾವುದಾದ್ರೂ ಅಲ್ಲಿ ಈಗ ಅಸ್ಸಾಂ ಆ ಕಡೆ ಮಿಜೋರಾಂ ಅಲ್ಲೆಲ್ಲ ಮಣಿಪುರ ವರ್ಸ್ಟ್ ಸಿಚುವೇಶನ್, ರಾಜಕೀಯ ಪ್ರೇರಿತ ತುಂಬಾ ಮಿಲಿಟೆಂಟ್ ಗ್ರೂಪ್ಸ್ ಇದೆ, ಬೇಕು ಅಂತಾನೆ ಮಾಡಿದ್ದು. ಹಾ, ಹೇಗಿದೆ ಅಲ್ಲಿ ಸಿಚುವೇಶನ್ ಸರ್? ಅದು ನಾರ್ತ್ ಈಸ್ಟ್ ಸಿಚುವೇಶನ್, ಇಟ್ ಇಸ್ ನಾಟ್ ಎ ಸಿಚುವೇಶನ್ ಸರ್, ಈಸ್ ಎ ಕ್ರಿಯೇಟೆಡ್ ಒನ್. ಈಗ ನಾವು ಹಳ್ಳಿ ಹುಡುಗರಲ್ಲಿ, ಈಗ ಟೌನಲ್ಲಿ ನೀವು ರೌಡಿಗಳಿಗೆ ನೀವು ಹೊಡೆದಾಡಬೇಡಿ ಅಂತ ಹೇಳಿದ್ರು, ಈಗ ಪೊಲೀಸ್ ಸ್ಟೇಷನಿಂದ ಬಂದು ನಿಮ್ಗೆ ಎಷ್ಟು ಪೆರೋಲ್ ಮಾಡಿದ್ರು ಅವನಿಗೆ ಅಲ್ಲಿ ಪುನಃ ಗಲಾಟೆ ಮಾಡ್ತಾನೆ. ದೇ ಆರ್ ನಾಟ್ ಕೌಂಟಿಂಗ್ ಈಸ್ ಎ ಮಿಲಿಟೆಂಟ್. ಅವ್ರನ್ನ ಆ ಲೆವೆಲಲ್ಲೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಸರ್. ಅವರು ಕೆಲವೊಂದು ಸಮುದಾಯ ಬುಡಕಟ್ಟು ಜನಾಂಗ ಇದ್ದಾರೆ, ಅವರು ತನ್ನ ಹಕ್ಕಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಯಾರ ಹತ್ರ ಮನಿ ಇದೆ ಅವರು ಹಕ್ಕೊತ್ತಾಯ ಮಾಡ್ತಾರೆ ಅವ್ರ ಮೇಲೆ, ಅದಕ್ಕೋಸ್ಕರ ಅವ್ರು ತಿರುಗಿ ಬಿದ್ದಿದ್ದಾರೆ ಹೊರತು ದೇಶನ ಹಾಳು ಮಾಡಬೇಕು ಅಂತ ಅವ್ರು ಯಾವಾಗಲೂ ತಿರುಗಿ ಬಿದ್ದಿಲ್ಲ ಸರ್. ಬಟ್ ಫಾರಿನ್ ಫಂಡ್ಸ್ ಸಿಕ್ಕಾಪಟ್ಟೆ ಬರುತ್ತಲ್ಲ, ಬರ್ಬೋದು, ಅದಕ್ಕೆ ಮಾಡ್ತಾ ಇರೋದು. ನೀವು ನನಗೆ ಗಲಾಟೆ ಮಾಡೋಕ್ಕೆ ನಿಮಗೆ ತಾಕತ್ತು ಬೇಕು ಅಂದರೆ ನಿಮಗೆ ದುಡ್ಡು ಬೇಕು. ದುಡ್ಡು ಯಾರು ಫಂಡಿಂಗ್ ಮಾಡ್ತಾ ಇರಬೇಕು. ಏಕೆಂದರೆ ಅಲ್ಲಿ ಇರೋದೆಲ್ಲ ಮ್ಯಾಕ್ಸಿಮಮ್ ಪುವರ್ ಪೀಪಲ್ಗಳೇ. ಸರಿ, ಏನಾಗುತ್ತೆ ಗೊತ್ತಾ, ಯಾವುದೇ ಒಂದು ವ್ಯಕ್ತಿಗೆ ಯಾರೋ ಒಬ್ಬರು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ, ನನ್ನ ಮನೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಆ ದುಡ್ಡಿಂದ, ನೀನು ಹೇಳಿದ್ದು ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತೀವಿ. ಸೊ ಮನಿ ಈಸ್ ಎವ್ರಿಥಿಂಗ್. ಮನಿ ಇಲ್ಲದಿದ್ರೆ ನಥಿಂಗ್. ಅಲ್ಲಿ ನಾವು ಬೋಡೋ ಜನಾಂಗದ ಬುಡಕಟ್ಟು ಅಂತಂದರೆ ಅಸ್ಸಾಮಲ್ಲಿ ಮಿಲಿಟೆಂಟ್ಸ್ ಜೊತೆ ನಾವು ಇದು ಮಾಡುವಾಗ ಇದು ಮೈನಿಯರ್ ಆಪ್ರೇಷನ್ಸ್. ಬಟ್ ಅಲ್ಲಿ ಚೆನ್ನಾಗಿರುತ್ತೆ ಆಪ್ರೇಷನ್ನು. ಮಿಲಿಟೆಂಟ್ ನಾನು ಹೊಡಿಲಿಲ್ಲ ಸರ್, ಬಟ್ ಬೇಡ ಅಂತೇಳಿ ಹೊಡಿಯೋಂಥ ಮಿಲಿಟೆಂಟ್ಗಳು ಯಾರೂ ಇಲ್ಲ ಸರ್ ಅಲ್ಲಿ. ಕಂಡ್ರೆ ರೈಫಲ್ ಕಂಡ್ರೆ ಸಾಕು ಅಂತ ಹೇಳಿದ್ರೆ ನಾನು ಮಿಲಿಟೆಂಟೇ ಅಲ್ಲ ಅಂತ ಕೈ ಮುಕ್ಕೊಬಿಡ್ತಾರೆ. ಮಿಲಿಟೆಂಟ್ ನಾನಲ್ಲ ಇಷ್ಟು ಗೊತ್ತಾಗೋದಿಲ್ಲ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಆರ್ಮಿ ಈಸ್ ಡಿಪ್ಲಾಯ್ ಮಾಡಿರೋದು ನೇಷನ್ ಸೆಕ್ಯೂರಿಟಿಗೋಸ್ಕರನೇ ಮಾಡಿರೋದು, ಪೀಸ್ ಕೀಪಿಂಗ್ ಫೋರ್ಸ್ ಥರನೇ ಮಾಡಿದ್ದಾರೆ. ಬಟ್ ಅಲ್ಲಿ ಚೆನ್ನಾಗಿದೆ ಸರ್ವಿಸ್, ಮಸ್ತ್ ಸರ್ವಿಸ್. ಡೋಂಗಲ್ಲಿದೆ, ವೈಲಾಂಗು, ಕಿಬುತು, ತವಾಂಗಲ್ಲಿ ಎರಡು ವರ್ಷ 2 ಟರ್ನ್ ಓವರ್ ಮಾಡಿದ್ವಿ ನಾವಲ್ಲಿ ಸರ್ವೀಸು. ಡೋಂಗಲ್ಲಿ ಫಸ್ಟ್ ಸನ್ರೈಸ್ ಬರುತ್ತೆ ಇಂಡಿಯಾಗೆ, ಬೆಳಿಗ್ಗೆ 3:15 ಐ ಥಿಂಕ್ ಆ ಟೈಮ್ ಫಸ್ಟ್ ಸನ್ರೈಸ್ ಬರುತ್ತೆ ಡೋಂಗ್. ಬಟ್ ಅಲ್ಲಿ ಕಾಮನ್ ಮ್ಯಾನ್ ಹೋಗಕ್ಕೆ ಸೇಫ್ ಆಗಿದೆಯಾ? ಸೂಪರ್ ಸರ್. ಅಲ್ಲಿ ಎಂತೆಂಥ ಬೆಟ್ಟದ ಗುಡ್ಡದಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ ಮಕ್ಕಳು. ಅಲ್ಲಿ ಡ್ರೆಸ್ ಸೆನ್ಸ್ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಇವತ್ತಿಗೂ ಏನಾದರೂ ಪಿ ಟಿ ಎಸ್ ಡಿ ಅಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ, ಯಾವುದಾದ್ರೂ ಒಂದು ನಮ್ಮ ಲೈಫಲ್ಲಿ ಆಗಿರೋಂಥ ಒಂದು ಇನ್ಸಿಡೆಂಟು ಇವತ್ತಿಗೂ ನಮಗದು ಭಯ ಬೀಳಿಸುತ್ತೆ, ಸಡನ್ನಾಗಿ ಗಾಬರಿ ಮಾಡುತ್ತೆ, ಫೋಬಿಯಾ ಕ್ರಿಯೇಟ್ ಮಾಡಿರುತ್ತೆ, ಅಥವಾ ಕನ್ಸಲ್ಲಿ ನೈಟ್ ಮೇರ್ ಆಗಿ ಬರುತ್ತೆ. ಸೊ ಆ ರೀತಿ ಇನ್ಸಿಡೆಂಟು ಎಸ್ಪೆಷಲಿ ಆರ್ಮಿನಲ್ಲಿರೋರಿಗೆ, ಡಿಫೆನ್ಸಲ್ಲಿರೋರಿಗೆ ತುಂಬ ಆಗುತ್ತೆ. ತುಂಬ ಆಗುತ್ತೆ, ನಾನು ಕೇಳಿದ್ದೀನಿ. ಯಾಕಂದರೆ ಈಗ ನೀವು ಹೇಳಿದ್ರಿ, ನಿಮ್ಮ ಹಿಂದೆ 5 ಮೀಟರ್ಸ್ ಹಿಂದೆ ಇದ್ದಂಥ ನಿಮ್ಮ ಬಡಿ ಪೇರ್ ಅಥವಾ ನಿಮ್ಮ ಯೂನಿಟ್ ಅವರೊಬ್ಬರು 20 ಮೀಟರ್ಸಿಂದ ಫೈರ್ ಆಯಿತು, ಅವ್ರ ಬಾಡಿ ನಿಮ್ಮ ಕೈಯಲ್ಲಿ ಬಿತ್ತು, ಅದು ಫುಲ್ ಕೆಳಗಡೆ ಪೊಳ್ಳಾಗಿ ಹೋಗಿತ್ತು ಬಾಡಿ, ಬೆನ್ನು. ಸೊ ಇದೆಲ್ಲ ನಿಮಗೆ ಒಂಥರ ನೈಟ್ ಮೇರಾಗಿ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದು ಸಲ, ಅಷ್ಟು ಹತ್ತಿರದಿಂದ ಅಷ್ಟೊಂದು ಬ್ಲಡ್ ನೋಡಿದಾಗ, ಆ ರೀತಿ ಸಾವು ನೋಡಿದಾಗ. ಇದು ತುಂಬ ಜನ ಆರ್ಮಿದವರಿಗೆ, ಮಿಲಿಟ್ರಿದವರಿಗೆ, ಡಿಫೆನ್ಸ್ ಅವರಿಗೆ ಈ ರೀತಿ ಆಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಆ ರೀತಿ ಇನ್ಸಿಡೆಂಟ್ ಇದೆಯಾ? ನನಗೆ ಇದೋ ಥರ ಆ ರೀತಿ ತುಂಬ ಕ್ರಿಟಿಕಲ್ ಸರ್ಕಮ್ಸ್ಟಾನ್ಸಲ್ಲಿ ಕೂಡ ನಾವು ಇದು ಆಗಿದ್ದೀವಿ. ಆಕ್ಸಿಡೆಂಟ್ ಆದಾಗ್ಲೂ ಗಾಳೀಲಿ ಹಾರಾಡ್ಕೊಂಡು ಕೆಳಗಡೆನೂ ಬಿದ್ದಿದ್ದೀವಿ. ಸೊ ಈ ರೀತಿ ಮಿಲಿಟೆಂಟ್ ಒಂದ್ಸರಿ ಗಾಡಿ ಆಕ್ಸಿಡೆಂಟ್ ಆದಾಗ ನೀರಿಗೆ ಹೋಗೂ ಬಿದ್ದಿದ್ದೀವಿ, ರೋಡಲ್ಲೂ ಬಿದ್ದಿದ್ದೀವಿ. ಇಲ್ಲ ಸರ್, ಆ್ಯಕ್ಚುಲಿ ಈ ರೀತಿ ನನಗೆ ಫೋಬಿಯಾ ಅನಿಸಿಲ್ಲ. ಯಾಕೆಂತಂದರೆ ದ ಟಫೆಸ್ಟ್ ಟ್ರೈನಿಂಗ್ ಸಿಚುವೇಶನ್ಸಿಂದ ನಾವು ಹೊರಗಡೆ ಬಂದಿರ್ತೀವಲ್ಲ ಸರ್. ಟಫೆಸ್ಟ್ ಅಂತ ಹೇಳಿದ್ರೆ ಕೊನೆಯದಾಗಿ ಇನ್ನೇನು ಅಂತ ನಾವು ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ.
ಇನ್ನೇನು ಕೊನೆ ಅಂತ ಹೇಳ್ತೀವಲ್ಲ, ಅಲ್ಲಿಂದ ನಮ್ಮದು ವರ್ಕ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ದಟ್ ಇಸ್ ಕಾಲ್ಡ್ ದ ಸೋಲ್ಜರ್ಸ್. ಬಟ್ ಆ ರೀತಿ ಲೆವೆಲ್ ಟ್ರೈನಿಂಗ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಆ ಮೆಂಟಲ್ ಸ್ಟೆಬಿಲಿಟಿ ಅಷ್ಟೊಂದು ಬಂದ್ಬಿಡುತ್ತೆ. ಅಂದರೆ ಈಗ ನನಗೆ ಒಂದು 100 ಪುಷಪ್ ತೆಗಿಲಿಕ್ಕೆ ತಾಕತ್ತಿದೆ ಅಂತ ಇಟ್ಕೊಳ್ಳಿ. ಸೊ ನಾನು 100 ಪುಷಪ್ ತೆಗ್ದೆ ಅಂದರೆ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, 100 ಪುಷಪ್ ತೆಗ್ದಾಯ್ತು, ಇನ್ಮೇಲೆ ನನ್ನ ಹತ್ರ ತಾಕತ್ತಿಲ್ಲ. ಆಮೇಲೆ ಹೇಳ್ತಾರೆ ಆಮೇಲೆ ಹೇಳ್ತಾರೆ ನಿಮ್ಮ ತಂದೆಗೆ ಒಂದು 5 ತೆಗೆದುಬಿಡು ಅಂತ. ತಂದೆಗಲ್ವಾ ಒಂದು 5 ತೆಗೆದುಬಿಡು. ಆಮೇಲೆ ಹೇಳ್ತಾರೆ ನಿನ್ನ ತಾಯಿಗೆ ಒಂದು 5 ತೆಗೆದುಬಿಡು ಅಂತಾರೆ. ಓಕೆ, ತಾಯಿಗೆ ಅಂತ ತೆಗೆದಾಯ್ತು. ಆಮೇಲೆ ಹೇಳ್ತಾರೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಹ್ಞೂ ಸರ್. ಹೆಂಡ್ತಿಗೆ ತೆಗೆದುಬಿಡು ಅಂತಾರೆ. ಸರ್ ನಂಗೆ ಮದುವೆ ಆಗಿಲ್ಲ ಅಂದರೆ ಬಿಡು ಲವರ್ಗಾಗಿ ತೆಗಿ ಅಂತ ಹೇಳ್ತಾರೆ. ಸರ್ ಲವರ್ ಇಲ್ಲ ಅಂದರೆ ಇದ್ದೇರೆ ತಿಳ್ಕೊಂಡು ತೆಗಿ ಅಂತ ಹೇಳ್ತಾರೆ. ಮಕ್ಕಳಿದ್ರೆ ಮಕ್ಳಿಗೋಸ್ಕರ ತೆಗಿ ಅಂತ ಹೇಳ್ತಾರೆ. ಈಗ ಆಟಾಡಿಸಿರೋ ಒಂದು 25 ಪುಷಪ್ ಎಕ್ಸ್ಟ್ರಾ ತೆಗ್ಸ್ಬಿಡ್ತಾರೆ ಸರ್. ಆದಮೇಲೆ ಸರಿ ನಿನ್ನ ದೇಶಕ್ಕೋಸ್ಕರ ನೀನು ಏನು ಮಾಡ್ತೀಯಾ? ದೇಶಕ್ಕೋಸ್ಕರ ಒಂದು 5 ತೆಗಿಯೋಕ್ಕಾಗಲ್ವಾ ಅಂತ ಹೇಳ್ತಾರೆ ಸರ್. 30 ಆಗೋಯ್ತಲ್ಲ ಸರ್. ಸೊ ಎಲ್ಲಿ ಇದ್ದಿದ್ದು ಕೆಪಾಸಿಟಿ 100, ತೆಗ್ದಿದ್ದೆಷ್ಟು 130. ಸೊ ಎಲ್ಲಿ ನಮ್ಮ ಕೆಪಾಸಿಟಿ ಎಂಡ್ ಆಗುತ್ತೆ ಅಲ್ಲಿಂದ ನಮ್ಮ ವರ್ಕ್ ಸ್ಟಾರ್ಟ್ ಮಾಡುವಾಗ ನಮ್ಮ ಮೆಂಟಲ್ ಸ್ಟೆಬಿಲಿಟಿನೂ ಇಂಪ್ರೂವ್ ಆಗುತ್ತೆ. ಅಂದರೆ ಅಲ್ಲಿಂದ ನನಗೆ ಏನು ಬೇಕು ಅಂತ ನಾನು ಇಂಟೆಕ್ ತಗೊಂಡೆ. ಫಸ್ಟ್ ನನ್ನ ತಂದೆದು ತಗೊಂಡ್ರು, ನಂದು ತಾಯಿದು ತಗೊಂಡ್ರು, ನನ್ನ ಹೆಂಡತಿ ತಗೊಂಡ್ರು, ನನ್ನ ಲವರ್ದು ತಗೊಂಡ್ರು, ನನ್ನ ಮಕ್ಕಳದು ತಗೊಂಡ್ರು, ನನ್ನ ದೇಶನ ತಗೊಂಡ್ರು. ಆ ಪ್ರೀತಿಗೋಸ್ಕರ ನಾವು ಮಾಡಲೇಬೇಕಲ್ವಾ? ಅದೆಲ್ಲಿಂದ ಬಂತು ಎನರ್ಜಿ? ಆ ಎನರ್ಜಿನ ಬಿಲ್ಡ್ ಮಾಡೋದೇ ದ ಟಫೆಸ್ಟ್ ಟ್ರೈನಿಂಗ್ ಸರ್. ಅಂದರೆ 100 ಮೀಟರು ಓಡೋದು 11 ಸೆಕೆಂಡಲ್ಲಿ ದೊಡ್ಡ ವಿಚಾರ ಅಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ರಿಗೆ 12 ಇದ್ದವನು 11ಗೆ ಬಂದುಬಿಡ್ತಾನೆ. ಬಟ್ 11 ಗಂಟೆ ಬರ್ತಾನೆ ಹಾರ್ಡ್ ವರ್ಕ್ ಮಾಡಿಬಿಟ್ಟು 11ಇಂದ 10.59, 58, 57, 56ಗೆ ತೊಗೊಂಡು ಬರೋದಿದೆಯಲ್ಲ, ದಿಸ್ ಈಸ್ ದ ಟಫೆಸ್ಟ್ ಟ್ರೈನಿಂಗ್ ಅಂತ. ಇದು ಬೇಕು ಅಂತೀನಿ ಮನುಷ್ಯನಿಗೆ. ಮಿಲಿಟೆಂಟ್ಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಮುಸ್ಲಿಮ್. ಓಕೆ, ಮೋಸ್ಟ್ ಆಫ್ ಅಲ್ಲ ಎಲ್ಲ ಮುಸ್ಲಿಮೇ ಇರ್ತಾರೆ. ನಮ್ಮ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಮಿಲಿಟರಿನಲ್ಲಿ ಮುಸ್ಲಿಂ ಸೋಲ್ಜರ್ಸ್ ಇರ್ತಾರೆ. ಈಗ ಅವರು ಮಿಲಿಟೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಮುಸ್ಲಿಂ ಮಿಲಿಟರಿ ಸೋಲ್ಜರ್ಸಿಗೆ ಮೈಂಡ್ ಸೆಟ್ ಹೇಗಿರುತ್ತೆ? ಬಿಕಾಸ್ ನೀವು ಹೇಳಿದ್ರಿ ಆ ಮಿಲಿಟೆಂಟ್ಸಿಗೆ ಸಪೋರ್ಟ್ ಮಾಡೋವಂಥ ಒಂದು ಡೋಡಾ ಅನ್ನೋ ಡಿಸ್ಟಿಕ್ಗಳಲ್ಲಿ ಅವ್ರೇನಾದ್ರು ಮಿಲಿಟೆಂಟ್ಸ್ ಬಂದ್ರಪ್ಪ ಅಂದ್ರೆ ಅಲ್ಲಾ ಘರ್ ಮೇ ಆಯಾ ಅಂತ ಹೇಳ್ತಾರೆ. ಅದೇ ಮುಸ್ಲಿಂ ಮಿಲಿಟರಿ ಅವ್ನು ಹೋದ್ರೆ ಏನ್ ಹೇಳ್ತಾರೆ? ಮಾರೋ ಇಸ್ಕಿ ಸಾಲೆ ಪೈಲೆ ಅಂತಾರೆ ನಮ್ಮ ಮಿಲಿಟರಿ ಮುಸ್ಲಿಮ್ಸ್ ಅವರು, ನಮ್ಮ ಆರ್ಮಿಯವರು. ಅವ್ರ ಸಪೋರ್ಟ್ ಮಾಡ್ತಿರೋರು ಏನಂತಾರೆ ಮಿಲಿಟರಿ ಮುಸ್ಲಿಮ್ಸಿಗೆ? ಹಂಗೆ ಬರಲ್ಲ. ನಮ್ಮದು ಇಂಡಿಯನ್ ಆರ್ಮಿಲಿ ಎಷ್ಟು ಜನ ಮುಸ್ಲಿಮ್ಸ್ ಸೋಲ್ಜರ್ಸ್ ಇದ್ದಾರೆ, ದೇ ಆರ್ ದ ಬ್ರಾಟ್ ಅಪ್ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲೀಸ್. ಉತ್ತಮ ಫ್ಯಾಮಿಲಿಯಿಂದನೇ ಬಂದಿರ್ತಾರೆ. ಈ ಬೇರೆ ಒಂದು ಫ್ಯಾಮಿಲಿಯಿಂದ ಬಂದವರಲ್ಲ. ಅವರಿಗೆ ಎಥಿಕ್ಸ್ ಇದೆ ನೇಷನ್ ಬಗ್ಗೆ. ಏಕೆಂದರೆ ಈ ದೇಶ ಸ್ವಾತಂತ್ರ್ಯ ತಗೋಬೇಕು ಅಂತ ಹೇಳಿದಾಗ ಅದ್ಭುತವಾದ ಮಹಾನ್ ವ್ಯಕ್ತಿಗಳು ಕೂಡ ಪ್ರಾಣತ್ಯಾಗ ಮಾಡಿದ್ದಾರೆ. ಇವಾಗ ನೀವು ಅಮೃತ್ಸರ ಈ ಕಡೆ ಹೋಗಿ ನಮ್ಮದು ಯುದ್ಧದಲ್ಲಿ ಸಾಕಷ್ಟು ಮುಸ್ಲಿಮ್ಸು ಸೈನಿಕರು ಕೂಡ ತುಂಬ ಅಗಾಧವಾದ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ ಸರ್. ನಮ್ಮ ಜೊತೆ ಎಷ್ಟು ಜನ ಮುಸ್ಲಿಮ್ಸ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಇನ್ನು ಬೇರೆ ಯಾವುದೇ ಒಂದು ಕಮ್ಯುನಿಟಿ ಇರ್ತಾರೆ, ನಾವೆಲ್ಲ ಒಂದೇ ತಾಯಿ ಮಕ್ಕಳು ಸರ್. ಅಲ್ಲಿ ನನ್ನ ಮಸ್ಜಿದಿಗೆ ಹೋಗಿ ನಾನು ನಮಾಜ್ ಮಾಡ್ತೀನಿ, ಅವರು ಬಂದು ನನ್ನ ಟೆಂಪಲ್ಗೆ ಬರ್ತಾರೆ. ಒಂದೇ ಟೆಂಪಲ್ಲಿ, ಒಂದೇ ಧಾರ್ಮಿಕ ಸ್ಥಳದಲ್ಲಿ 5, 4, 3 ರಿಲಿಜಿಯಸ್ನ ಪೂಜೆ ಮಾಡುವಂಥ ಒಂದು ಫೆಸಿಲಿಟೀಸ್ ಕೊಡ್ತಾ ಇದೆ ಅಂದರೆ ಇಂಡಿಯಾದಲ್ಲಿ ಇಂಡಿಯನ್ ಆರ್ಮಿ ಸರ್. ದೇರ್ ಈಸ್ ನೋ ಸೆಕೆಂಡ್ ಥಾಟ್ಸ್. ನಂದು ಮುಸ್ಲಿಮ್ಸ್ ಅವನು ಇದ್ದಾನೆ, ನನಗೆ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸರ್, ಆ ರೀತಿ ಅವ್ನು ಮಾಡೋ ಅಂಥ ಹುಡುಗ ಆಗಿದ್ರೆ ಅವನು ಮೊದಲೇ ಹೊರಟೋಗ್ಬಿಡ್ತಾನೆ ಸರ್. ದಿ ಬೆಸ್ಟ್ ಫ್ರೆಂಡ್ಸ್ಗಳಿದ್ದಾರೆ ನಮ್ಮಲ್ಲಿ, 2 ಮಾತಿಲ್ಲ ಅದರಲ್ಲಿ. ನನ್ನ ಜೊತೆ ಮಿಲಿಟೆಂಟ್ಗೆ ಅಂದರೆ ಉಗ್ರವಾದಿಗಳಿಗೆ ನಮ್ಮದು ಟೀಮಲ್ಲೇ ಇದ್ದಾರೆ. ಸಾಲ ಇಸ್ಕಿ ಮಾರೋ ಪೈಲೆ ಅಂತಾರೆ ನಮ್ಮವರೇ. हाँ, हमारा नाम खराब करती हैं ये, मारो पहले इनको ಅಂತ. ಅರ್ಥ ಆಗ್ತಿದೆಯಾ? ತು ಮುಸ್ಲಿಮ್ಸಲ್ಲಿ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಟೀಮ್ ಇದೆ. ಫಂಡಿಂಗ್ ಟೀಮ್ ಸಪ್ರೇಟು, ಪ್ರೊಪಗಂಡ ಟೀಮ್ ಸಪ್ರೇಟು,
ಬ್ಯಾಕ್ ಎಕ್ಸಿಕ್ಯೂಷನ್ ಅದು ಅವ್ರದ್ದು ರಿಯಲ್ ಆರ್ಮಿ ಅವರು. ನೀವು ಯಾರನ್ನ ಮಿಲಿಟೆಂಟ್ ಅಂತಿದ್ರಲ್ಲ, ಅವ್ರು ಮಿಲಿಟೆಂಟ್ ಅಲ್ಲ, ಅವ್ರದ್ದು ಮುಸ್ಲಿಮ್ಸನ್ನ ಆರ್ಮಿ ಅವರು. ಅವ್ರ ಇದಕ್ಕೆ ಅವ್ರ ಆರ್ಮಿ. ಇಲ್ಲೂ ಏನೋ ನಡೀತಾ ಇದೆ, ಇಲ್ಲಿ ಏನು ಗಲಾಟೆ ಮಾಡ್ತಾ ಇದಾರಲ್ಲ, ಅದು ಅವ್ರದ್ದು ಬ್ಯಾಕ್ ಎಂಡ್ ಆರ್ಮಿ ಫೋರ್ಸು. ಅವ್ರ ಮನೆಗೆ ನೀವು ಅದನ್ನ ಟ್ರೇಸ್ ಮಾಡೋಕೆ ಹೋದ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ. ಅವ್ರ ಮನೆಗೆ ಫಂಡಿಂಗು ಬೇರೆಯವ್ರು ಫಂಡಿಂಗ್ ಮಾಡ್ತಾರೆ. ನಿಮಗೆ 1 ವರ್ಷ 2 ವರ್ಷ ನೀವು ಮನೆಗೆ ಬರೋದಿದ್ರು ನೀವು ಕೇಸಿಂದ ತಪ್ಸ್ಕೊಂಡು ಹೋಗೋಕ್ಕೆ ಅವ್ರ ಮನೆಗೆ ಫುಡ್ ಹೋಗುತ್ತೆ. ನಾವು ಅಂದ್ಕೊಂಡಿರೋದಷ್ಟೇ. ನಾವು ಎಲ್ಲರೇ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ನಮ್ಮ ಮನೇಲಿ ಅಕ್ಕಿ ತೊಗೊಂಡೋಗವನು ಕೊಡೋಕ್ಕಿಲ್ಲ. ದಟ್ ಈಸ್ ಅವ್ರದ್ದು ಮೋಡಸ್ ಆಫ್ ಆಪರೆಂಡಿ ಈಸ್ ಅ ಡಿಫ್ರೆಂಟ್. ಸೊ ನಮ್ಮ ಇದರಲ್ಲಿ ಮುಸ್ಲಿಮ್ಸ್ ಅವ್ರು ಇದ್ರೂ ಅವ್ರು ಯಾವಾಗಲೂ ಇದೇ ರೀತಿ ಕೆಲಸ ಮಾಡ್ತಾರೆ. ನಾವು ಕಂಡ ಮಟ್ಟಿಗೆ. ಎಸ್ ಸರ್. ಆ್ಯಂಡ್ ನೀವು ಟ್ರೈನರ್ ಆಗಿ ಕೂಡ ಸರ್ವ್ ಮಾಡಿದ್ರ. ಒಂದು ಸಿಂಪಲ್ ಆಗಿ ನನಗೆ ಹೇಳಿ, ತುಂಬ ಡೀಪಾಗಿ ಹೋಗೋದು ಬೇಡ. ಈಗ ನೀವೇನಾದರೂ ನಿಮ್ದೊಂದು ಹಾರ್ಡ್ ಕೋರ್ ಟ್ರೈನಿಂಗ್ ಮಾಡೆಲ್ ನಾನು ಕ್ರಿಯೇಟ್ ಮಾಡಬೇಕಪ್ಪ ಅಂತ ಏನಾದರೂ ನಿಮಗೆ ಬಂದರೆ, ನಿಮ್ಮ ಹಾರ್ಡ್ ಕೋರ್ ವರ್ಕೌಟ್ ನಿಮ್ಮ ಹಾರ್ಡ್ ಕೋರ್ ಫಿಸಿಕಲ್ ಟ್ರೈನಿಂಗ್ ಮಾಡೆಲ್ ಹೇಗಿರುತ್ತೆ? ಹಾರ್ಡ್ ಕೋರ್ ಏನೆಲ್ಲ ಮಾಡಿಸ್ತೀರಾ ನೀವು? ನನ್ನ ಜೊತೆ ಬಂದು ಸೇರಿದ್ರೆ, ನಾನು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಎಂಡೋರೆನ್ಸ್ ಟ್ರೈನಿಂಗ್ ಮಾಡಿಸ್ತೀನಿ ಸರ್. ಫಿಸಿಕಲ್ ಫಿಟ್ನೆಸ್ ಮಾಡ್ತೀನಿ ಅವ್ರನ್ನ. ಅಂದರೆ ಮಾನಸಿಕವಾಗಿ, ಆರ್ಥಿಕವಾಗಿ ಹಾಗೂ ಸಂತೃಪ್ತಿಗಾಗಿ ಏನೆಲ್ಲ ಎಕ್ವಿಪ್ಮೆಂಟು ಎಲಿಮೆಂಟ್ಗಳು ಬೇಕು ನಾನು ಅದನ್ನ ಅವ್ರಿಗೆ ಆ್ಯಡ್ ಮಾಡಿಸ್ತೀನಿ ಸರ್. ನನಗೆ ಬ್ರೀಫ್ ಮಾಡಿ, ಏನೇನು ಮಾಡಿಸ್ತೀರಾ? ಆ್ಯಕ್ಟಿವಿಟೀಸ್ ಏನೇನು ಮಾಡಿ ಸರ್? ಆ್ಯಕ್ಟಿವಿಟೀಸು ನೋಡಿ ಸರ್, ಹೋಲ್ ಬಾಡಿ ಡಿಪೆಂಡ್ಸ್ ಆನ್ ಯುವರ್ ಫಿಸಿಕಲ್ ಸ್ಟ್ರೆಂತ್. ನಿಮ್ಮದು ಫಿಸಿಕಲ್ ಸ್ಟ್ರೆಂತ್ ಚೆನ್ನಾಗಿತ್ತು ಅಂದರೆ ನಿಮ್ಮದು ಮೆಂಟಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ನಿಮ್ಮದು ಮೆಂಟಲ್ ಸ್ಟ್ರೆಂತ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಮದು ಫಿನಾನ್ಷಿಯಲ್ ಸ್ಟ್ರೆಂತು ಚೆನ್ನಾಗಿರುತ್ತೆ ಸರ್. ನಿಮ್ಮದು ಫಿನಾನ್ಷಿಯಲ್ ಸ್ಟ್ರೆಂತ್ ಚೆನ್ನಾಗಿದ್ರೆ ಅಲ್ಟಿಮೇಟಾಗಿ ನಮ್ಮಲ್ಲಿ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ಇದೆಲ್ಲ ಡಿಪೆಂಡ್ಸ್ ಆಗೋದು ಮನಿಯಲ್ಲಿ, ಫಿಟ್ನೆಸ್ಸಲ್ಲಿ. ನೀವು ಫಿಟ್ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೂ ಫಿಟ್ ಇಲ್ಲ ಅಂತ ಅರ್ಥ. ಅದಕ್ಕೆ ಫಿಟ್ ಇಂಡಿಯಾ ಅಂತೀರಿ. ಸೊ ಹಾರ್ಡ್ ಕೋರು ನಾನು ಅತ್ಯಂತ ಸದೃಢವಾದ ಸೋಲ್ಜರ್ಸ್ಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ಬೋದು. NCC ಮಕ್ಕಳಿಗೂ ನಾವು ಟ್ರೈನಿಂಗ್ ಕೊಟ್ಟಿರ್ಬೋದು. ಹೆಮ್ಮೆ ಇದೆ, ಉತ್ತಮ ಜನಗಳು. ಸೊ ಮುಂದೆ ನಮಗೆ ಯಾರಿಗಾದರೆ ಒಳ್ಳೆ ಟ್ರೈನಿಂಗ್ ಮಾಡಿ, ಅಂದರೆ ಸಮಾನ ಮನಸ್ಕರು, ಸರ್ ನಾವು ಫಿಸಿಕಲ್ ಫಿಟ್ನೆಸ್ ಆಗಬೇಕು, ನಮ್ಮ ಮೆಂಟಲ್ ಸ್ಟ್ರಾಂಗ್ ಆಗಬೇಕು, ನಮಗೆ ಟ್ರೈನಿಂಗ್ ಕೊಡಿ, ಮಾರ್ನಿಂಗ್ ಟೈಮಲ್ಲಿ ಒಂದು 2 hours 1 hours ಟೈಮ್ ಕೊಡ್ತೀವಿ, ಈ ರೀತಿ ನಮ್ಗೆ ಬಂದು ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಟ್ರೈನಿಂಗ್ ಕೊಡ್ತೀವಿ. ಈಗ ಫಿಸಿಕಲ್ ಫಿಟ್ನೆಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಫಿಸಿಕಲ್ ಫಿಟ್ನೆಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಸೊ ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಿ ಅಂತ ಹೇಳಿದ್ರೆ ನೀವು ಹೆಲ್ದಿ ಆಗಿರ್ತೀರ. ಮೆಂಟಲ್ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳಿದ್ರೆ ನಿಮ್ಮದು ಫಿನಾನ್ಷಿಯಲ್ ಮ್ಯಾಟ್ರ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮದು ಫಿನಾನ್ಷಿಯಲ್ ಮ್ಯಾಟ್ರ್ ಸ್ಟ್ರಾಂಗ್ ಆಗ್ತು ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ನೀವು ಹೆಂಡತಿ ಮಕ್ಕಳು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿರ್ತೀರ. ಸೊ ಇದು ಸೈಕ್ಲಿಂಗ್. ಸೊ ಅಲ್ಟಿಮೇಟಾಗಿ ನಾವು ಯಾವಾಗ ನಮ್ಮ ಬಾಡಿನ ನಾವು ಲೂಸ್ ಮಾಡ್ಕೊಳ್ತೀವಿ, ನನ್ನ ಮನಸ್ಸು ಆಟೋಮೆಟಿಕ್ ಲೂಸ್ ಆಗೋಗುತ್ತೆ. ಏಕೆಂದರೆ ನನ್ನ ದೇಹ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿರ್ತದೆ. ನನಗೆ 2 ಪುಷಪ್ ತೆಗಿಯೋಕ್ಕಾಗಲ್ಲ, ನಂದು 2 ಕಿಲೋಮೀಟ್ರ್ ಓಡಲಿಕ್ಕಾಗಲ್ಲ. ಮತ್ತು ಫಿನಾನ್ಷಿಯಲ್ ಸ್ಟ್ರೆಸ್ ಬಂದಾಗ, ಮನೇಲಿ ಯಾರಾದರೆ ಏನಾದರೂ ಸ್ಟ್ರೆಸ್ ಕೊಟ್ಟಾಗ, ಸೊ ಮೆಂಟಲ್ ಸ್ಟೇಬಿಲಿಟಿನೇ ಇರೋಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲಿ ತೊಗೊಳ್ತೀರ, ನೀವು ಎಲ್ಲಿ ಲೋಡ್ ತೊಗೋತಿದ್ದೀರ ಅದನ್ನು. ಆರ್ಮಿಲಿ ಇಷ್ಟು ದೊಡ್ಡ ನಾವು ಪೇಲೋಡ್ ತೊಗೊಳ್ತಿದ್ದೀವಿ ಅಂತಂದರೆ ಕಾರಣ ಅದು ಫಿಟ್ನೆಸ್ಸಿಂದ. ನನ್ನ ದೇಹದ ತೂಕನ ನಾನು ಹೊರಲಿಕ್ಕೆ ಕೆಪಾಸಿಟಿಲಿ ಇನ್ನೊಬ್ರ ಸಮಸ್ಯೆನ ನಾನು ಹೇಗೆ ತೊಗೊಳ್ತೀವಿ ಅಂತ. ಸೊ ಈಗ ಮಾನಸಿಕವಾಗಿ ಸದೃಢವಾಗಿ ನಾವು ತುಂಬ ಚೆನ್ನಾಗಿ ಮಾಡ್ಬೋದು, ಟ್ರೈನಿಂಗ್ ಕೊಡ್ಬೋದು. ಏನೆಲ್ಲ ಕೊಡ್ತೀರಾ ಅನ್ನೋದನ್ನು ಏನೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಹಾರ್ಡ್ ಕೋರ್ ಬೇಕು ನನಗೆ. ಹಾರ್ಡ್ ಕೋರ್ ಬೇಕಾ? ಹಾರ್ಡ್ ಕೋರ್ ಆಗಿ ನನಗೆ ಸಿಕ್ತು ಅಂದ್ರೆ ಈ ತರ ಉಜ್ಜಾಡ್ಬಿಡ್ತೀನಿ ನಾನು ಅನ್ನೋ ತರ ಸರ್. ಅವ್ರಿಗೆ ಹಿಂಗ್ ಮಾಡ್ಬಿಡ್ತೀನಿ ನಾನು ಅನ್ನೋ ತರ ನನಗೆ ಆ ರಗಡ್ ಆನ್ಸರ್. ರಗಡ್ ಅಂತ ಹೇಳಿದ್ರೆ ಒಂದು ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದ ಒಂದು 15-20 ಕಿಲೋಮೀಟರ್ ರನ್ನಿಂಗ್ ಮಾಡಿಸೋದು, ಒಂದು ಪುಷಪ್ ಒಂದು 300, ಆಮೇಲೆ ಜಿಮ್ಗೆ ಹೋಗಿದ್ದೀನಿ. ನೀವು ಜಿಮ್ಗೆ ಹೋಗ್ಬೇಕು, ಬಾಡಿ ಮಾಡಬೇಕು ಅಂದರೆ ಮೊದಲು ನೀವು 300 ಮಿನಿಮಮ್ 300 ಪುಷಪ್ ತೆಗೆ ಕೆಪಾಸಿಟಿ ಇರಬೇಕು ಅಂತೀನಿ. ಚಿನ್ನಪ್ಪು, ಟೋ ಟಚ್ಚು, ರೀಚ್ ಡೌನು, 5 ಮೀಟ್ರ್ ಸೆಟ್ಲು, ಪೆಂಟ್ರೋಲ್, ಪಟ್ಟಿ ಹೊಡ್ಕೊಂಡು ಹೋಗೋದು. ನಾವೆಲ್ಲ ಸ್ಪೋರ್ಟ್ಸಲ್ಲಿ ಆಟ ಆಡ್ತಿರ್ಬೇಕು, ಯಾರ್ಯಾರು ತಪ್ಪಾಯಿತು ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಸರ್ಗಳು ಹೇಳೋರು, 2 ರೌಂಡ್ ಪೆಟ್ರೋಲ್ ಹೊಡ್ಕೊ ಬಂದ್ಬಿಟ್ರು ಅಂತ ಹೇಳ್ತಿದ್ರು. 1 ರೌಂಡೇ 400 ಮೀಟ್ರು.
ಬೆನ್ನೆಲ್ಲ ಚಕ್ಲ ಕಿತ್ತೋಗಿರೋದು ನಮಗೆ. ಸೊ ಪೆಂಟ್ರೋಲ್ ಹೊಡೆದ್ರೆ ಏನಾಗುತ್ತೆ ಅಂದರೆ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಸು ಕಂಪ್ಲೀಟ್ ರೋಲಿಂಗ್ ಆಗುತ್ತೆ. ಒಂದು ಸಣ್ಣ ಹುಳ ಬರುತ್ತೆ ನಮ್ಮದು ಹಳ್ಳಿಯಲ್ಲೆಲ್ಲ ತಿರುಗಾಡ್ಬೇಕಾದ್ರೆ, ಗಂಗೆ ಹುಳ ಅಂತ ಹೇಳ್ತೀವಿ. ಅದು ಏನಾರು ಒಂದು ಅಪಾಯ ಬಂತು ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಅದು ರೋಲ್ ಆಗಿಬಿಡ್ತದೆ, ಉರುಳ್ಕೊಂಡು ಹೋಗುತ್ತೆ. ಸೊ ನನ್ನ ದೇಹನ ನಾನು ಯಾವಾಗ ನಾನು ಉರುಳಿಸ್ತೀನಲ್ಲ, ಮೋಸ್ಟ್ ಆಫ್ ಆಲ್ 80% ಪ್ರಾಬ್ಲಮ್ನ ನಾನು ಆಟೋಮೆಟಿಕ್ ಸಾಲ್ವ್ ಮಾಡ್ಕೋಬೋದು ಅಂತೀನಿ. ಉರುಳೋಗುತ್ತೆ ಸರ್ ಅದು. ಫುಟ್ಬಾಲ್ ಹೆಂಗಿದೆ, ಎಲ್ಲೂ ನಿಲ್ಲಲ್ಲ, ಪ್ರಾಬ್ಲಮ್ಮು ಎಲ್ಲೂ ನಿಲ್ಲಲ್ಲ. ವಾಲಿಬಾಲ್ ಅಲ್ಲಿ ಹೊಡೆದ ಇಲ್ಲಿ ಹೊಡೆದ, ಬಾಸ್ಕೆಟ್ಬಾಲು ಅವ್ನು ತಟ್ಟದ ಇವ್ನು ತಟ್ಟದ, ಹಾಕಿ ಇವ್ನು ಹೊಡೆದ ಅವ್ನು ಹೊಡೆದ. ನಾನು ದೇಹನ ರೋಲ್ ಮಾಡಿಕೊಂಡ್ರೆ ಅವ್ನು ನೋಡಿದ್ರು ಇವ್ನು ನೋಡಿದ್ರು ಎಲ್ಲಿ ಹೊಡೆದ್ರು ಏನೊಂದೇ ಸರ್, ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಹಾರ್ಡ್ಕೋರ್ ಟ್ರೈನಿಂಗ್ ಕೊಡೋಣ ಬೇಕಾದ್ರೆ ಕೊಡೋಣ ತೋರಿಸ್ತೀನಿ ಸರ್. ಅಪ್ ಟು ಕೆಪಾಸಿಟಿ 300 ಪುಷಪ್ಸ್, ಅಪ್ ಟು ಕೆಪಾಸಿಟಿ 20 ಕಿಲೋಮೀಟರ್ ರನ್ನಿಂಗ್. ಮಿನಿಮಮ್ ಡೈಲಿ ಓಡಲ್ಲ ಸರ್ ಯಾರು. ಆ ಲೆವೆಲ್ಲಿಗೆ ಆಫ್ ಎಂಡ್ಯೂರೆನ್ಸ್ ಕೆಪಾಸಿಟಿ ತೊಗೊಂಡು ಬರ್ಬೋದು ನಾವು. ಬರುತ್ತೆ ಸರ್. ಈಗ ನೀವು ನಾಳೆ ದಿನ ಬಂದುಬಿಟ್ಟು ನೀವು ನಾಳೆಯಿಂದ ಬೆಳಿಗ್ಗೆ 10 ಕಿಲೋಮೀಟರ್ ಓಡು ಅಂತಾರೆ, ಮಾರನೇ ದಿನ ಬರಲ್ಲ ಸರ್ ನೀವು. ಸ್ಟೆಪ್ ಬೈ ಸ್ಟೆಪ್ ಮಾನಸಿಕವಾಗಿ ನಮ್ಮನ್ನ ಸದೃಢ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ದೇಹ ಎದುರುತ್ತೆ, ಮನಸ್ಸು ರೆಡಿ ಇರ್ತದೆ. ಬೆಳಗ್ಗೆ ಎದ್ದು ಹೋಗ್ಬೇಕು ನಾನು ಎಕ್ಸಸೈಸಿಗೆ ಅಂತೀವಿ, ದೇಹ ಎದ್ದುಬಿಟ್ಟು ಇಲ್ಲಿ ನೋವು ಬರೋದಿಲ್ಲ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಬೋತ್ ಆರ್ ಡಿಫ್ರೆಂಟ್, ಇದು ಆ್ಯಂಗಲ್ ಇಸ್ ಡಿಫ್ರೆಂಟ್ ಇದೆ. ಸೊ ಯಾರೆಲ್ಲ ಚೆನ್ನಾಗಿರಬೇಕು, ನಾನು ಹೆಲ್ದಿಯಾಗಿರಬೇಕು, ಫಿಸಿಕಲ್ ಫಿಟ್ನೆಸ್ ಆಗಿರಬೇಕು, ಹ್ಯಾಪಿಯಾಗಿರಬೇಕು, ಮೆಂಟಲ್ ಸ್ಟೇಬಲ್ ಆಗಿರಬೇಕು, ಇದರಿಂದ ದುಡ್ಡು ಸಂಪಾದನೆ ಮಾಡುವುದಂದ್ರೆ ಬರ್ಬೋದು. ಇವಾಗ ನೀವು ಆ ಮಿಲಿಟರಿ ಡಿಸಿಪ್ಲಿನ್ ಫಾಲೋ ಮಾಡ್ತೀರಾ? ವರ್ಕೌಟ್ ಆಗಿರ್ಬೋದು. ಟ್ರೈ ಮಾಡ್ತಾ ಇದ್ದೀನಿ ಸರ್, ಟ್ರೈ ಮಾಡ್ತಿದ್ದೀರಾ? ಹಾಂ. ವಾಟ್ ಈಸ್ ಡಿಫಿಕಲ್ಟ್? ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್. ಮಾಡ್ತಾ ಇದ್ದೀವಿ. ರೈಟ್ ಫ್ರಮ್ ಎದ್ದ ತಕ್ಷಣ ಬೆಡ್ ರೆಡಿ ಮಾಡೋದ್ರಿಂದ ಹಿಡಿದು ಈಗಲೂ ಬೆಳಿಗ್ಗೆ ಎದ್ದಂಗೆನೆ ಬೆಡ್ ರೆಡಿ ಮಾಡೋದು, ಕೂದಲು ಬಾಚ್ಕೊಳ್ಳೋದು, 1 ಲೀಟ್ರ್ ನೀರು ಕುಡಿಯೋದು, ಮೆಡಿಟೇಷನ್ ಮಾಡೋದು, ಗ್ರೌಂಡಿಗೆ ಹೋಗೋದು, 7:30 ಬ್ರೇಕ್ಫಾಸ್ಟ್, 8:30 8:30 ಆಫೀಸ್, 9 o'clock ಆಫೀಸ್ ಓಪನ್ ಆಗಿಬಿಡುತ್ತೆ. 12:30 to 1:30 ಒಳಗೆ ಲಂಚ್ ಆಗುತ್ತೆ. ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ಕೊಳ್ತೀವಿ. ಬಿಫೋರ್ 7 o'clock ಊಟ ಆಗೋಗುತ್ತೆ. 9 o'clock ಜೋಜೋ. ಇಷ್ಟು ನಮ್ಮದು ಈಗಲೂ ರೊಟೇಷನ್ ಸರ್. ಈಗಲೂ ಇದೆ ಆರ್ಮಿದು ಏನಿದೆ, ಈಗಲೂ ನಮ್ಮ ಫ್ಯಾಮಿಲಿಲಿ ಯಾರನ್ನೂ ಬೇಕಾದ್ರೂ ಕೇಳ್ಕೊಬೋದು. ನಂದು ಬಿಸ್ನೆಸ್ ಸರ್ಕಲ್ದು, ಅವರು ಫ್ರೆಂಡ್ ಸರ್ಕಲ್ಲು ಹಲವಾರು ಎಷ್ಟು ಚೆನ್ನಾಗಿ ಬಿಡ್ರಪ್ಪ ರವಿ ಸರಿಗೆ 9 ಗಂಟೆ ಆದಮೇಲೆ ಫೋನ್ ಮಾಡಿಬಿಡಿ ಮಲಗಿರ್ತಾರೆ ಅಂತ ಹೇಳ್ತಾರೆ. ಈಗಲೂ ಅದೇ ನಡೀತಾ ಇದೆ ಸರ್. ಈಗ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಮಿಲಿಟರಿ ಫ್ಯಾಟರ್ನಿಟಿನಲ್ಲಿ ನಿಮ್ಮ ಸೋಲ್ಜರ್ಸ್ ಎಲ್ಲ ನೀವೊಂದು ಕೂತಿರ್ತೀರ ಒಂದು ಯೂನಿಟ್ ಅಲ್ಲಿ ಅಂತ, ಸ್ಪಿರಿಚುವಲ್ ಟಾಕ್ಸ್ ಆಗುತ್ತಾ? ಆಗುತ್ತೆ ಸರ್. ಏನೆಲ್ಲ ಮಾತಾಡ್ತಾರೆ? ಸ್ಪಿರಿಚುವಲ್ ಟಾಕಿಗಿಂತ ನನಗೆ ಈ ಪ್ರಾಬ್ಲಮ್ ಯಾಕೆ ಬಂತು ಅಂತ ಕೇಳ್ತಿರ್ತಾರೆ. ಫ್ಯೂಚರಲ್ಲಿ ನಾನು ಫ್ಯೂಚರ್ ಡಿಸೈನಿಂಗ್ ಮಾಡಬೇಕಾದ್ರೆ ನಾನು ಹೇಗೆ ಫ್ಯೂಚರ್ ಡಿಸೈನಿಂಗ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀವಿ. ಪೂಜೆ ಯಾಕೆ ಮಾಡಬೇಕು ಅಂತೀನಿ, ಪೂಜೆಲಿ ಎಷ್ಟು ವಿಧಾನ ಇದೆ, ಇದೆಲ್ಲ ಕೆಲಸ ಮಾಡ್ತದ ಅಂತ ಮಾತಾಡ್ತೀವಿ. ದೇವಸ್ಥಾನಕ್ಕೆ ಹೋಗೋದೇ ತಪ್ಪಲ್ವಾ ಅಂತೀವಿ. ಓದೋನೇ ಚೆನ್ನಾಗಿಲ್ಲ, ಹೋಗೋದಿದ್ದವನೇ ಚೆನ್ನಾಗಿದ್ದಾನೆ ಅಂತ ಮಾತಾಡ್ತೀವಿ. ಕಾವಿ ಬಟ್ಟೆ ಹಾಕೊಂಡಿದ್ದು ಮಹತ್ವ ಏನು ಅಂತ ಅಂದರೆ, ಸೊ ತುಂಬ ಮಾತಾಡ್ತೀವಿ. ಬಟ್ ದೇವಸ್ಥಾನಕ್ಕೆ ಹೋಗ್ತೀವಿ, ಎವ್ರಿ ಶುಕ್ರವಾರ ಇದು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅಂದರೆ ನಮಗೆ ಎವ್ರಿ ಫ್ರೈಡೇ ನಾವು ಟೆಂಪಲ್ಗೆ ಹೋಗ್ತಿದ್ದೆ, ಡೈಲಿ ಹೋಗೋಕ್ಕಾಗಲ್ಲ. ಇದು ರಿಚುವಲ್ಸ್. ಎವ್ರಿ ಫ್ರೈಡೇ ಸಂಡೇ ಮಂದಿರ್ ಡೇ ಅಂತ ಇರ್ತದೆ. 1 hour ಇದು ಭಕ್ತಿ ಗಾಯನ, ಇದು ಭಾವಪರವಶವಾಗಿ ಅದರಲ್ಲಿ ತನ್ಮಯರಾಗಿ ಹೋಗಿರ್ತೀವಿ. ಅದು ಫೇವ್ರೇಟ್ ಸಾಂಗ್ಸ್ ಓಂ ಜಯ ಜಗದೀಶ್ವರಿ ತುಂಬ ಚೆನ್ನಾಗಿ ಇದು ಬರುತ್ತೆ. ಸೊ ನಮ್ಮ ಮೈಸೂರಲ್ಲೂ 1-2 ಜನ ಇದ್ದರು, ಅವರು ತುಂಬ ದೇವರ ಹಾಡುಗಳು ಹೇಳೋರು. ಸೊ ನಮ್ಮ ಯೂನಿಟ್ ಅವರೇ ತುಂಬ ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಮಾತಾಡ್ತಿದ್ದ. ಸೊ ಈ ರೀತಿ ಎಲ್ಲ ತುಂಬ ಮಾತಾಡ್ತೀವಿ ಸರ್. ಆಧ್ಯಾತ್ಮಿಕ ಅಂದರೆ ನೀವು ಮೈನ್ ಫೋಕಸ್ ಇನ್ ಆರ್ಮಿ ದ ಮೆಂಟಲ್ ಸ್ಟೆಬಿಲಿಟಿ ಇನ್ ದ ಲೈನ್ ಆಫ್ ಮೆಡಿಟೇಷನ್ ಅಂತೀವಿ. ಯೋಗ ಇದು ಕಂಪಲ್ಸರಿ ನಾವು ಮಾಡಲೇಬೇಕು ಆರ್ಮಿಯಲ್ಲಿ. ಇಲ್ಲಾಂದರೆ ನೀವು ಅಲೈನ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಡೈವೇಷನ್ ಆಗಿ ಹೋಗ್ತೀರಾ ನೀವು.
ಸೊ ಸ್ಪಿರಿಚುಯಾಲಿಟಿ ತುಂಬ ಹೆಲ್ಪ್ ಮಾಡುತ್ತೆ. ಸರ್ ನೀವು ಒಂದು ಲೆವೆಲ್ ಗಂಟ ನಿಮ್ಮದು ಓಕೆ, ನಾನು ಐ ಆಮ್ ಬುಲ್ಶಿಟ್, ಐ ಆಮ್ ನಾಟ್ ಬಿಲೀವಿಂಗ್ ಇನ್ ದ ಎನಿಥಿಂಗ್ಸ್ ಅಂತ ನಾವೆಲ್ಲ ಮಾತಾಡ್ಕೋಬೋದು ಸರ್. ನೀವು ಒಂದು ಲೆವೆಲಿಂದ ಇನ್ನೊಂದು ಅಪ್ಪರ್ ಲೆವೆಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇವು ಶರ್ಟನ್ ಎನರ್ಜಿ, ಈ ಕಾಸ್ಮೋ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೇಬೇಕಾಗತ್ತೆ. ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ ಒಂದು ಮಗು ಇರುತ್ತೆ, ಮಾಮೂಲಿ ಮನೇಲಿ ಇರಬೇಕಾದ್ರೆ ಅಮ್ಮ ಒಂದು ಗ್ಲಾಸ್ ಹಾಲು ಕೊಡ್ತಾರೆ, ಕುಡ್ಕೊಂಡು ಸುಮ್ಮನೆ ಇರುತ್ತೆ. ಅದೇ ನಾಳೆ ದಿನ ನಾಡ್ದು ಅದು ಆಟ ಆಡೋಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಮ್ಮ ಹಾಲು ಬೇಕು, ಹಾಲಿಗೆ ಗ್ಲುಕೋಸ್ ಬೇಕಮ್ಮ, ಬೋರ್ನ್ವಿಟಾ ಬೇಕು, ನನಗೆ ಇಂಗ್ರೀಡಿಯೆಂಟ್ಸ್ ಹಾಕಮ್ಮ, ನನಗೆ ನ್ಯೂಟ್ರಿಷನ್ಸ್ ಕೊಡಮ್ಮ, ನನಗೆ ಪ್ರೋಟೀನ್ ಕೊಡಮ್ಮ ಅಂತ ಕೇಳುತ್ತೆ. ವೈ? ಎಕ್ಸ್ಟ್ರಾ ಎನರ್ಜಿ ಕೇಳ್ತಾ ಇದೆ ಬಾಡಿ. ಒಂದು ರೊಟ್ಟಿ ತಿಂತಿರ್ತದೆ ಮಗು, 2 ರೊಟ್ಟಿ ತಿಂತಿರ್ತದೆ. ಅದೇ ಆ್ಯಕ್ಟಿವಿಟೀಸ್ಗೆ ಹೋಗ್ಕೊಂಡು ಬಂತು ಅಂತ ಹೇಳಿದಾಗ ಜಾಸ್ತಿ ರೊಟ್ಟಿ ಬೇಕಾಗುತ್ತೆ ಅಂತಾರೆ. ಬಾಡಿ ಎನರ್ಜಿ ಇಂಟೇಕ್ನ ಜಾಸ್ತಿ ಮಾಡ್ಕೊಳುತ್ತೆ. ಸೊ ಹಾಗಾಗಿ ನಾವು ಹೈಯರ್ ಎನರ್ಜಿ ವರ್ಕಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಂದ್ರೆ ನಮಗೆ ಯೂನಿವರ್ಸಲ್ ಎನರ್ಜಿ ನಮಗೆ ಬೇಕೇ ಬೇಕು ಅಂದರೆ, ಸೊ ಆರ್ಮಿಯಲ್ಲಿ ನಮ್ಮದು ಮೆಡಿಟೇಷನ್ ಆ್ಯಂಡ್ ಯೋಗ ಇದು ಕಂಪಲ್ಸರಿ ಇದೆ. ಸೊ ಇಷ್ಟು ದಿನ ಸ್ಟ್ರೆಸ್ ಬಸ್ಟ್ ಮಾಡೋಕ್ಕೆ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ಫ್ಯಾಮಿಲೀಸನ್ನು ಬಿಟ್ಟು ಅಲ್ಲಿ ಇರ್ತೀವಲ್ಲ ಸರ್. ಎಕ್ಸಾಕ್ಟ್ಲಿ.